ಎಲ್ಲರಿಗೂ ನಮಸ್ಕಾರ. IG ನೋಟ್ಸ್ ಅಕಾಡೆಮಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ಏಪ್ರಿಲ್ ತಿಂಗಳ ಸರಣಿಯಲ್ಲಿ ಮುಂದಿನ ಭಾಗವನ್ನು ನಾವು ಡಿಸ್ಕಸ್ ಮಾಡೋಣ. ಸೊ ನಾನು ಮುಂಚೆ ಹೇಳಿದಾಗೆ ಇದು ಎಕ್ಸಾಮ್ ಓರಿಯೆಂಟೆಡ್ ಕ್ಲಾಸಸ್ಸು, ಅಂದರೆ ಎಕ್ಸಾಮ್ದಲ್ಲಿ ಏನು ಬರುತ್ತೆ ಅಷ್ಟನ್ನು ಮಾತ್ರ ಇಲ್ಲಿ ಹೇಳಿಕೊಡಲಾಗುತ್ತದೆ. ಅಂದರೆ ಓವರಾಲ್ ಆಗಿ ಯಾವುದೇ ರೀತಿಯಾದಂಥ ಒಂದು ಪಾಯಿಂಟ್ ಕೂಡ ಎಕ್ಸಾಮ್ನಲ್ಲಿ ಮಿಸ್ ಆಗಲ್ಲ. ಕರೆಂಟ್ ಅಫೇರ್ಸ್ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ದಲ್ಲಿ ಕೇಳಿದ್ದಾರೆ ಅಂದರೆ ಆ ಪಾಯಿಂಟು 100% ನಾನು ಇಲ್ಲಿ ಕವರ್ ಮಾಡಿರ್ತೀನಿ. ಸೊ ಇದನ್ನು ಬಿಟ್ಟು ಬೇರೆ ಯಾವುದನ್ನು ಅನ್ನೆಸೆಸರಿ ಥಿಂಗ್ಸ್ ಓದಬೇಕಾ ಸರ್? ಓದೋ ಅವಶ್ಯಕತೆ ಇಲ್ಲ. ಯಾವುದನ್ನು ಓದಬೇಕು, ಯಾವುದನ್ನು ಓದಬಾರ್ದು, ಎಷ್ಟನ್ನು ಓದಬೇಕು ಅಷ್ಟನ್ನೇ ಮಾತ್ರ ನಿಮಗೆ ತಿಳಿಸ್ಕೊಡೋಕ್ಕೆ ನಾನು ಇಲ್ಲಿ ಪ್ರಯತ್ನ ಪಡ್ತಿದ್ದೀನಿ. ಸೊ ಬನ್ನಿ ಹಾಗಾದರೆ, ನಾಗರಹೊಳೆಯಲ್ಲಿ 23 ರಣಹದ್ದುಗಳು ಪತ್ತೆಯಾಗಿವೆ ಅಂತ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಹೇಳೋದು ಮರ್ತಿದೆ, ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನ್ದಲ್ಲಿ ತಿಳಿಸಿ. ಓಕೆ, ಬನ್ನಿ. ನಾಗರಹೊಳೆಯಲ್ಲಿ 23 ರಣಹದ್ದುಗಳು ಪತ್ತೆಯಾಗಿವೆ. ಸರ್ ಇದರಲ್ಲಿ ಏನು ಓದಬೇಕು ಸರ್? ಎಲ್ಲ ಓದಬೇಕಾ? ಏನು ಓದುವ ಅವಶ್ಯಕತೆ ಇಲ್ಲ, ಇವೆಲ್ಲ ಓದೋ ಅವಶ್ಯಕತೆ ಇಲ್ಲ. ಸೊ ನಾವು ಓದಬೇಕಾಗಿರೋದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇತ್ತೀಚೆಗೆ ಆಯೋಜನೆಗೊಂಡಿದ್ದ ರಣಹದ್ದು ಗಣತಿ ಎಲ್ಲಿ ನಡೀತು ಸರ್? ಈಗ ಇತ್ತೀಚೆಗೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಡೆಯಿತು. ಹಾಗಾದರೆ ಇದರಲ್ಲಿ ಏನು ಕೇಳ್ಬೋದು ಸರ್ ಎಕ್ಸಾಮ್ದಾಗ? ನಮ್ಗೆ ಇದು ಇಂಪಾರ್ಟೆಂಟ್ ಅಲ್ರಿ. ಈ 23 ರಣಹದ್ದುಗಳು ಪತ್ತೆಗೆ ಇವೆಲ್ಲ ಇಂಪಾರ್ಟೆಂಟ್ ಅಲ್ಲ. ನಮಗೆ ಗೊತ್ತಿರಬೇಕಾಗಿದ್ದು ಏನಂತಂದ್ರೆ, ದೇಶಾದ್ಯಂತ ಅಳಿವಿನಂಚಿನಲ್ಲಿರುವ ಪ್ರಾಕೃತಿಕ ಪೌರ ಕಾರ್ಮಿಕ ಎಂದೇ ಗುರುತಿಸಿಕೊಂಡಿರುವ ರಣಹದ್ದುಗಳು ಅಂತ ಕೊಟ್ಟಿರ್ತಾರೆ. ಸೊ ಏನು ಗೊತ್ತಾಗಿರ್ಬೇಕು? ರಣಹದ್ದುಗಳು ಅಂತಂದರೆ ಫಸ್ಟ್ ನಿಮ್ಗೆ ಗೊತ್ತಿರಬೇಕಾದ ಪಾಯಿಂಟ್ ಏನಂತಂದರೆ, ಇಲ್ಲಿ ಅಳಿವಿನಂಚಿನಲ್ಲಿರುವ ಒಂದು ರಣಹದ್ದುಗಳು ಕೇಳ್ತಾರೆ. IUCN ಸ್ಟೇಟಸ್ ಏನಂತ ಕೇಳ್ತಾರೆ? IUCN ಸ್ಟೇಟಸ್ ಅಂದ್ರೆ ಅಳಿವಿನಂಚಿನಲ್ಲಿ ಇವೆ ಅಂತ ಹೇಳ್ಬೇಕು ನೀವು. ಓಕೆ, ಮತ್ತು ಪ್ರಾಕೃತಿಕ ಪೌರ ಕಾರ್ಮಿಕ ಅಂತ ಕೇಳ್ತಾರೆ ಸರ್. ಪ್ರಾಕೃತಿಕ ಪೌರ ಕಾರ್ಮಿಕ ಅಂತ ಯಾವುದನ್ನು ಕರೀತಾರೆ ಅಂತಂದ್ರೆ ಸರ್ ರಣಹದ್ದುಗಳಿಗೆ ಕರೀತಾರೆ. ಇಷ್ಟು ನಿಮ್ಗೆ ಗೊತ್ತಿರಬೇಕು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇನ್ನೂ ನೆಕ್ಸ್ಟ್ ಆಗಿ ಈಗ 23 ರಣಹದ್ದುಗಳು ಪತ್ತೆ ಮಾಡ್ಯಾರ ಅಂತ ಹೇಳ್ಯಾರ. ಆದರೆ ಎಕ್ಸಾಮ್ದಲ್ಲಿ ಏನು ಕೇಳ್ಬೋದು ಅಂದ್ರೆ, ವೈಟ್ ರ್ಯಾಂಪ್ಡ್, ಲಾಂಗ್ ಬಿಲ್ಡ್, ರೆಡ್ ಹೆಡೆಡ್ ಜಾತಿ ಯಾವುದಕ್ಕೆ ಸಂಬಂಧಪಟ್ಟಿವೆ ಅಂತ ಕೇಳ್ತಾರೆ. ಸೊ ಈ ಮೂರು ಕೂಡ ರಣಹದ್ದುಗಳಿಗೆ ಸಂಬಂಧಪಟ್ಟಿವೆ ಅಂತ ನಿಮಗೆ ಗೊತ್ತಿರಬೇಕು. ಇದನ್ನು ನೋಡ್ಕೊಳ್ಳಿ. ಇನ್ನು ಭಾರತ ದೇಶದಲ್ಲಿ ಅಂದರೆ ದಕ್ಷಿಣ ಭಾರತದಲ್ಲಿ 2ನೇ ಸ್ಥಾನ ಪಡೆದೈತಿ. ದೇಶದಲ್ಲಿ ಅತಿ ಹೆಚ್ಚು ರಣಹದ್ದುಗಳನ್ನು ಹೊಂದಿರುವ ರಾಜ್ಯ ಆದರೆ ಮಧ್ಯಪ್ರದೇಶ. ಆದರೆ ದೇಶದಲ್ಲಿ ಅಂದರೆ ದಕ್ಷಿಣ ಭಾರತದಲ್ಲಿ 2ನೇ ಸ್ಥಾನ ಪಡೆದಿದ್ದು ನಾಗರಹೊಳೆಯ ರಾಷ್ಟ್ರೀಯ ಉದ್ಯಾನವನ. ಗೊತ್ತಿರಬೇಕು. ಇದೊಂದು ಪಾಯಿಂಟನ್ನು ನೀವು ಓದ್ಕೋಬೇಕಾಗತ್ತೆ. ಉಳಿದಿರೋ ಮಾಹಿತಿ ನಮಗೆ ಬೇಡ. ಓಕೆ, ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಪತ್ತೆಯಾದ ನಿಶಾಚರಿ ಕಪ್ಪೆ ಬೇಕಾ ಸರ್ ನಮಗೆ? ಇದು ಇಂಪಾರ್ಟೆಂಟಾ? ಇಲ್ಲ ಸರ್. ಬಟ್ ನಮಗೆ ಏನು ಗೊತ್ತಿರಬೇಕಂದ್ರೆ, ಕಾಳಿ ನೈಟ್ ಫ್ರಾಗ್ ಅಂದರೆ ಏನಂತ ಗೊತ್ತಿರಬೇಕು. ಕಾಳಿ ನೈಟ್ ಫ್ರಾಗ್ ಅಂತ ಬರುತ್ತೆ. ಸೊ ಇದು ಒಂದು ಅಳಿವಿನಂಚಿನಿಲ್ಲುವ ಅಪರೂಪದ ನಿಶಾಚರಿ ಕಪ್ಪೆ ಅಂತ ಗೊತ್ತಿರಬೇಕು. ಇದೊಂದು ಪಾಯಿಂಟ್ ನಿಮಗೆ ಗೊತ್ತಿರಬೇಕು. ಉಳಿದಿರೋ ಇನ್ಫಾರ್ಮೇಷನ್ ಓದೋ ಅವಶ್ಯಕತೆ ಇಲ್ಲ. ಎಕ್ಸಾಮ್ದಲ್ಲಿ ಕೇಳಿಲ್ಲ ಸರ್, ಇದ್ರ ಮೇಲೆ ಕೇಳ್ಬೋದು. ಸೊ ಡೈರೆಕ್ಟಾಗಿ KA ಈ ಥರ KA KPSC KSPದಲ್ಲಿ ಈ ಥರ ಕ್ವಶನ್ ಕೇಳಿದಾಗ ಸೊ ಇದೆಲ್ಲ ಓದೇ ಇಲ್ಲವಲ್ಲ ನಾನು ಅಂತ ನಿಮ್ಗೆ ಅನಿಸುತ್ತೆ. ಆದರೆ ಈ ಥರ ನಾವು ಯಾವುದನ್ನು ಇಂಪಾರ್ಟೆಂಟ್, ಯಾವುದ್ರ ಮೇಲೆ ಜಾಸ್ತಿ ಡೆಪ್ತ್ ಆಗಿ ನಾವು ಫೋಕಸ್ ಮಾಡಬೇಕಂತ ಗೊತ್ತಾದಾಗ ಸೊ ಅಂತಹ ಕ್ವಶನ್ಗಳಿಗೆ ನೀವು ಬಹಳ ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಬನ್ನಿ ಮುಂದೆ ಹೋಗೋಣ. ಹೊಕೆರ್ಸರ್ ಮತ್ತು ಉಲ್ಲಾರ್ ಸರೋವರ ಬಗ್ಗೆ ಕೊಟ್ಟಿದ್ದಾರೆ. ಸರ್ ಇದರಲ್ಲಿ ಏನು ಓದ್ಬೇಕ್ರೆ? ಹೊಕೆರ್ಸರ್ ಮತ್ತು ಉಲ್ಲಾರ್ ಸರೋವರಗಳು ಎಲ್ಲಿ ಕಂಡು ಬರ್ತಾವೆ ಅಂತ ನೋಡ್ಕೋಬೇಕು ನಾವು. ಜಮ್ಮು ಕಾಶ್ಮೀರದಲ್ಲದು. ಸೊ ಇದು ಏನೇ ಆಗಲಿ ಸರ್, ಅದು ಕಣ್ಮರಿ ಆಗೈತು, ಕೂಗಿ ಆಯಿತು, ಅದು ಏನಾದರೂ ಆಗಲಿ, ಬಟ್ ಎಕ್ಸಾಮಲ್ಲಿ ಏನು ಕೇಳ್ತಾರೆ ಸರ್, ಇದ್ರ ಮೇಲೆ ಅವು ಎಲ್ಲದೋ ಯಾವ ರಾಜ್ಯದಲ್ಲಿ ಕಂಡು ಬರ್ತಾವೆ, ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬರ್ತಾವೆ ಅಂತ ಕೇಳ್ತಾರೆ. ಹೌದಾ? ಹೊಕೆರ್ಸರ್ ಸರೋವರ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿಯನ್ನು ನೋಡೋಣ ನಾವು. ಜೋಗು ಪ್ರದೇಶ. ಸೊ ಹೊಕೆರ್ಸರ್ ಸರೋವರ ಅನ್ನೋದು ಒಂದು ಜೋಗು ಪ್ರದೇಶ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಜಮ್ಮು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯಲ್ಲಿ ಇದು ಕಂಡು ಬರ್ತೈತಿ. ಸೊ ಜೋಗು ಪ್ರದೇಶದ ರಾಣಿ ಅಂತ ಕರೀತಾರೆ ಸರ್. ಬಹಳ ಇಂಪಾರ್ಟೆಂಟ್ ರೀ. ಹೊಕೆರ್ಸರ್ ಸರೋವರನ ಜಮ್ಮು ಕಾಶ್ಮೀರದ ರಾಣಿ. ಒಂದು ನಿಮಿಷ. ಹೊಕೆರ್ಸರ್ ಸರೋವರನ ಜೋಗು ಪ್ರದೇಶಗಳ ರಾಣಿ ಅಥವಾ ಕಾಶ್ಮೀರದ ರಾಣಿ ಜೋಗು ಪ್ರದೇಶ ಎಂದು ಕರೆಯುತ್ತಾರೆ. ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸರ್ ಇದು. ಇದೇ ಈ ಥರ ಕೇಳ್ತಾರೆ. ರಾಮ್ಸರ್ ತಾನಪಟ್ಟಿಯಲ್ಲಿ ಇದೈತ್ರಿ. ರಾಮ್ಸರ್ ತಾನಪಟ್ಟಿಯಲ್ಲಿ ಈ ಹೊಕೆರ್ಸರ್ ಸರೋವರ ಐತೆ ಅಂತ ಗೊತ್ತಿರಬೇಕು. ಇನ್ನು ಉಲ್ಲಾವರ್ ಸರೋವರ ಬಗ್ಗೆ ಕೇಳ್ತಾರೆ ಸರ್. ಉಲ್ಲಾವರ್ ಸರೋವರ ಬಗ್ಗೆ ಕೇಳ್ತಾರೆ. ಅದ್ರ ಬಗ್ಗೆ ಏನು ಕೇಳ್ತಾರೆ ಅಂತಂದ್ರೆ ನೋಡ್ರಿ, ಇದು ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ. ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದಂದ್ರೆ ಉಲ್ಲಾರ್ ಸರೋವರ ಗೊತ್ತಿರಬೇಕು. ಏಷ್ಯಾದ 2ನೇ ದೊಡ್ಡ ಸರೋವರ ಯಾವುದು? ಉಲ್ಲಾರ್ ಸರೋವರ. ಈ ಜಲಾನಯನ ಪ್ರದೇಶವು ಟೆಕ್ಟಾನಿಕ್ ಚಟುವಟಿಕೆಗಳಿಂದ ರೂಪುಗೊಂಡಿದೆ. ಬಹಳ ಇಂಪಾರ್ಟೆಂಟ್ ಸರ್ ಎಕ್ಸಾಮ್ದಲ್ಲಿ. ಇದ್ರ ಮೇಲೆ ಈ ರೀತಿ ಕ್ವಶನ್ ಕೇಳ್ತಾರೆ. ಉಲ್ಲಾರ್ ಸರೋವರ ಯಾವ ಒಂದು ಚಟುವಟಿಕೆಯಿಂದ ರೂಪುಗೊಂಡಿದೆ ಅಂತ ಕೇಳ್ತಾರೆ? ಟೆಕ್ಟಾನಿಕ್ ಚಟುವಟಿಕೆಯಿಂದ. ಟೆಕ್ಟಾನಿಕ್ ನಿಮ್ಗೆ ಗೊತ್ತೈತಿಲ್ಲ ನಿಮ್ಗೆ? ಭೂ ಪ್ರದೇಶಗಳು ಈ ಜಾಗ್ರಫಿದಾಗ ಕಲಿತೀರ ಟೆಕ್ಟಾನಿಕ್ ಅಂತ. ಆ ಟೆಕ್ಟಾನಿಕ್ ಚಟುವಟಿಕೆ ಅಂತ ಕಲಿತಾರೆ. ಓಕೆ,
ಸೊ ಭೂ ಹೊದಿಕೆ ಅಂತ ಏನೆಲ್ಲ ಬರ್ತವೆ, ನೀವು ಅಲ್ಲೆಲ್ಲ ಜಾಗ್ರಫಿ, ಫಿಸಿಕಲ್ ಜಾಗ್ರಫಿ ಹೋದಾಗ ನೀವು ಇದನ್ನೆಲ್ಲ ಓದಿರ್ತೀರ. ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ನಾಲೆಜ್ ಇರಬೇಕು. ಟೆಕ್ಟಾನಿಕ್ ಚಟುವಟಿಕೆ ಅಂದ್ರೆ ಏನಂತ, ಸೊ ಅಂತ ಟೆಕ್ಟಾನಿಕ್ ಚಟುವಟಿಕೆಯಿಂದ ರೂಪುಗೊಂಡಿದ್ದು ಉಲ್ಲಾರ್ ಸರೋವರ ಅಂತ ನೀವು ಇಲ್ಲಿ ಗಮನ ಹರಿಸಬೇಕು. ಪ್ರಾಚೀನ ಸತೀಸರ ಸರೋವರ ಅಂತ ಬರುತ್ತೆ. ಪ್ರಾಚೀನ ಕಾಲದಾಗ ಸತೀಸರ ಸರೋವರದ ಅವಶೇಷ ಎಂದು ಪರಿಗಣಿಸಲಾಗಿದೆ. ಅಂದರೆ ಅದರದೇ ಒಂದು ಅವಶೇಷ, ಅದರದೇ ಒಂದು ಭಾಗ ಅಂತ ಕರಿತೀವಿ ನಾವು. ಸೊ ಎಕ್ಸಾಮ್ದಲ್ಲಿ ಕೇಳಬಹುದು, KPSCದಲ್ಲಿ ಈ ರೀತಿ ಕ್ವಶನ್ ಕೇಳ್ತಾರೆ. ಸೊ ಇತ್ತೀಚೆಗೆ ಉಲ್ಲಾರ ಸರೋವರ ನ್ಯೂಸ್ನಾಗ ಐತಿ. ಇದು ಯಾವ ಒಂದು ಪ್ರಾಚೀನ ಸರೋವರದ ಅವಶೇಷವಾಗಿದೆ, ಯಾವ ಒಂದು ಪ್ರಾಚೀನ ಸರೋವರದ ಒಂದು ಭಾಗವಾಗಿದೆ ಅಂತ ಕೇಳ್ಬೋದು. ಸತೀಸರ್ ಸರೋವರ ಅನ್ನೋದು ನಿಮಗೆ ಗೊತ್ತಿರಬೇಕು. 1990ರಲ್ಲಿ ಇದನ್ನು ರಾಮ್ಸರ್ ತಾಣಗೆ ಸೇರಿಸ್ಯಾರ. ಇದಕ್ಕೆ ಜೀಲಂ ನದಿಯ ನೀರು ಪೂರೈಸುತ್ತದೆ. ಜೀಲಂ ನದಿ ನೀರು ಈ ಉಲ್ಲಾರ ಸರೋವರಕ್ಕೆ ಬಂದು ಸೇರ್ತೈತಿ, ಗೊತ್ತಿರಬೇಕು. ಇನ್ನು ಉಲ್ಲಾರ ಸರೋವರದಲ್ಲಿ ಕಂಡುಬರುವ ಅಪರೂಪದ ಪಕ್ಷಿಗಳು ಅಂತ ಕೇಳ್ತಾರೆ ಸರ್. ಬಿಳಿ ಹೊಟ್ಟೆಯ ಹೆರೋಣ ಮತ್ತು ಗುಲಾಬಿ ತಲೆಯ ಬಾತುಕೋಳಿಗಳು ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತವೆ, ಗೊತ್ತಿರಬೇಕು. ನೆಕ್ಸ್ಟ್, ಕೈಗಾ ಸ್ಥಾವರಕ್ಕೆ ಮಹಿಳಾ ಸಾರಥಿ RM ನಾಚೇಮೈ ಅಂತ ಬರ್ತಾರೆ. ಸೊ ಕೈಗಾ ಸ್ಥಾವರಕ್ಕೆ ಮಹಿಳಾ ಸಾರಥಿ RM ನಾಚೇಮೈ. ಇದರಲ್ಲಿ ಏನು ಓದ್ಬೇಕು ಸರ್, ಇಷ್ಟು ಮಾತ್ರ ಓದಿ ಸರ್. ಇದೇನಿದೆಲ್ಲ ಈ ಇನ್ಫಾರ್ಮೇಷನ್ ಮಾತ್ರ ಓದ್ಬೇಕು ನೀವು. ಸೊ ಭಾರತದ ಅಣುಶಕ್ತಿ ಆಯೋಗದಡಿ ಕಾರ್ಯನಿರ್ವಹಿಸುತ್ತಿರುವ ಅಣುಸ್ಥಾವರ ಒಂದರ ಕಾರ್ಯಾಚರಣೆ ಮೇಲು ಉಸ್ತುವಾರಿಯನ್ನು ಹೊತ್ತುಕೊಳ್ಳುವ ಮೂಲಕ ಭಾರತದ ಪರಮಾಣು ಕಾರ್ಯಕ್ಷೇತ್ರದಲ್ಲಿ RM ನಾಚೇಮೈ ಹೊಸ ಇತಿಹಾಸ ಸೃಷ್ಟಿಸಿದ್ದಾರೆ. ಇಂತಹ ಮಹತ್ವದ ಕಾರ್ಯಕ್ಕೆ ನೇಮಕಗೊಂಡ ಪ್ರಥಮ ಮಹಿಳೆ ಎಂಬ ಹೆಗ್ಗಳಿಕೆ ಪಾತ್ರರಾಗಿದ್ದಾರೆ. ಬಹಳ ಇಂಪಾರ್ಟೆಂಟ್ ಸರ್, ಪ್ರಥಮ ಮಹಿಳೆ ಅನ್ನೋದು ಗೊತ್ತಿರಬೇಕಾಗುತ್ತೆ. ಸೊ ಒಂದು ಭಾರತದ ಅಣುಶಕ್ತಿ ಆಯೋಗ ಅಂದರೆ ಈ ಒಂದು ಅಣುಸ್ಥಾವರಕ್ಕೆ ಒಂದು ಪರಮಾಣು ಕಾರ್ಯಕ್ಷೇತ್ರದಲ್ಲಿ ನೇಮಕವಾದಂಥ ಪ್ರಥಮ ಮಹಿಳೆ ಯಾರಂತಂದರೆ RM ನಾಚೇಮೈ ಅನ್ನೋದು ಗೊತ್ತಿರಬೇಕಾಗುತ್ತೆ. ಸೊ ಇದರಾದ್ಮೇಲೆ ಮತ್ತೇನು ಎಕ್ಸಾಮ್ದಲ್ಲಿ ಕೇಳ್ಬೋದು ಅಂತಂದ್ರೆ, ಭಾರತ 2047ರ ವೇಳೆಗೆ 100 ಗಿಗಾವ್ಯಾಟ್ ಪರಮಾಣು ಇಂಧನವನ್ನು ಉತ್ಪಾದಿಸುವ ಗುರಿಯನ್ನು ಹೊಂದಿದೆ, ಗೊತ್ತಿರಬೇಕು ಸರ್ ನಮಗೆ. ಸೊ ಕೇಳ್ತಾರೆ ಎಕ್ಸಾಮ್ದಲ್ಲಿ, ಭಾರತ ಯಾವ ಒಂದು ವರ್ಷದ ಒಳಗೆ, ಯಾವ ಒಂದು ಟಾರ್ಗೆಟ್ ಒಳಗೆ, ಅಥವಾ 100 ಗಿಗಾವ್ಯಾಟ್ ಪರಮಾಣು ಇಂಧನ ಉತ್ಪಾದನೆಯನ್ನು ಯಾವ ಒಂದು ವರ್ಷದ ಒಳಗೆ ಉತ್ಪಾದಿಸಬೇಕೆಂಬ ಗುರಿಯನ್ನು ಹೊಂದಿದೆ ಅಂತ ಕೇಳ್ತಾರೆ. 2047 ಅಂತ ನಿಮ್ಗೆ ಗೊತ್ತಿರಬೇಕು. ಇದಂತರೂ ಬಹಳ ಇಂಪಾರ್ಟೆಂಟ್ ರೀ. ಈ ರೀತಿ ಕ್ವಶನ್ KSP KEದಲ್ಲಿ ಸರ್ವೇ ಸಾಮಾನ್ಯ ಆದಂಥ ಕ್ವಶನ್ಗಳು. ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು, ಮರಿಬಾರ್ದು. ಇನ್ನು ಕೈಗೆ ಹುದ್ದೆ ಅಂತ ಕೇಳಿದ್ರೆ ಹುದ್ದೆ ಅದೇನು ಬೇಡ ನಮಗೆ. ಉತ್ತರ ಕನ್ನಡ ಜಿಲ್ಲೆ ಕೈಗಾದಲ್ಲಿರುವ ಅಣುಸ್ಥಾವರದ ಜನರೇಟಿಂಗ್ ಯೂನಿಟ್ 3 ಮತ್ತು ಯೂನಿಟ್ 4ರ ಸೂಪರ್ಡೆಂಟ್ ಆಗಿ ನಾಚೇಮೈ ಅವರು ನೇಮಕಗೊಂಡಾರ. ಸೊ ಕೇಳ್ತಾರೆ ಈ ರೀತಿ ಕ್ವಶನ್ಗಳು ಕೇಳ್ತಾರೆ. ಯೂನಿಟ್ 3 ಮತ್ತು ಯೂನಿಟ್ 4 ಇತ್ತೀಚೆಗೆ ಈ ರೀತಿ ಕ್ವಶನ್ಗಳು ನಮಗೆ KEದಲ್ಲಿ ಕೇಳ್ತಾರೆ. ಸಾರಿ, ಬಿ ಮ್ಯಾಪ್ಗೆ ಮಹೇಂದ್ರ ಸಿಂಗ್ ಧೋನಿ ರಾಯಭಾರಿ. ಇದರಲ್ಲಿ ಏನು ಓದ್ಬೇಕು ಸರ್ ನಾವು, ಬಿ ಮ್ಯಾಪ್ಗೆ ಮಹೇಂದ್ರ ಸಿಂಗ್ ಧೋನಿ ಅವರು ರಾಯಭಾರಿ ಆಗ್ಯಾರ, 1 ಪಾಯಿಂಟ್. ಇನ್ನು ಯಾವ ಒಂದು ಬಿ ಮ್ಯಾಪ್ ಒಂದು ವರ್ಕ್ ಮಾಡುತ್ತಾ, ಇದು ಯಾವ ಒಂದು ಪ್ರಿನ್ಸಿಪಲ್, ಯಾವ ಒಂದು ಟ್ಯಾಗ್ಲೈನ್ ಮೇಲೆ ವರ್ಕ್ ಮಾಡುತ್ತೆ ಅಂತ ನೋಡಬೇಕು. ಭಾರತ್ ಕಾ ಅಪ್ನಾ ಪೇಮೆಂಟ್ ಆ್ಯಪ್ ಅಂತ. ಸೊ ಬಿ ಮ್ಯಾಪ್ದ ಟ್ಯಾಗ್ಲೈನ್ ಕೇಳ್ತಾರೆ, ಭಾರತ್ ಕಾ ಅಪ್ನಾ ಪೇಮೆಂಟ್ಸ್ ಆ್ಯಪ್ ಅಂತ ನೀವು ಗೊತ್ತಿರಬೇಕು. ಇನ್ನು ಬಿ ಮ್ಯಾಪ್ ಫುಲ್ ಫಾರ್ಮ್ ಕೇಳ್ತಾರೆ, ಭಾರತ್ ಇಂಟರ್ಫೇಸ್ ಫಾರ್ ಮನಿ ಅಂತ ಓದಬೇಕು. ಭಾರತ ಇಂಟರ್ಫೇಸ್ ಫಾರ್ ಮನಿ ಅಂತ ನೋಡ್ಕೋಬೇಕು. ಇನ್ನು ನೋಡ್ರಿ, ಭಾರತದ ಇದು ಬಿ ಮ್ಯಾಪ್ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್. ಭಾರತೀಯ ಸರ್ಕಾರ ಸ್ವಾಮ್ಯದ ಮೊಬೈಲ್ ಅಪ್ಲಿಕೇಶನ್ ಐತಿರೋದು. ಭಾರತೀಯ ಸರ್ಕಾರಿ ಸ್ವಾಮ್ಯದ ಮೊಬೈಲ್ ಪಾವತಿ ಅಪ್ಲಿಕೇಶನ್. ಇದನ್ನು ರಾಷ್ಟ್ರೀಯ ಪಾವತಿ ನಿಗಮ ಅವರು ಏನು ಮಾಡ್ತಾರೆ, ರನ್ ಮಾಡ್ತಾರೆ, ಅಭಿವೃದ್ಧಿ ಮಾಡ್ಯಾರ, ಅದು ಗೊತ್ತಿರಬೇಕು ನಿಮಗೆ. ಇದು ಒಂದು ಏಕೀಕೃತ ಪಾವತಿ ಇಂಟರ್ಫೇಸ್ ಆಗಿತ್ತು, UPI. ಇದೊಂದು ಏಕೀಕೃತ ಪಾವತಿ ಇಂಟರ್ಫೇಸ್ ಅನ್ನೋದು ನಿಮಗೆ ಗೊತ್ತಿರಬೇಕು. 2016 ಡಿಸೆಂಬರ್ 31 ಬಿ ಮ್ಯಾಪ್ ಸೇವೆ ಆರಂಭ ಆಯಿತು, ಗೊತ್ತಿರಬೇಕು. ಇಯರ್ ಕೂಡ ಕೇಳ್ತಾರೆ, 2016 ಡಿಸೆಂಬರ್ 31 ಈ ಬಿ ಮ್ಯಾಪ್ ಆರಂಭ ಆಯಿತು. ಹಾಗಾದರೆ ನಮ್ಮ ಬಿ ಮ್ಯಾಪ್ ನಮ್ಮ ದೇಶದಲ್ಲಿ ಅಷ್ಟೇ ಐತೆ ಸರ್? ಇಲ್ಲ ಸರ್, ನಮ್ಮ ದೇಶ ಬಿಟ್ಟು ಬೇರೆ ದೇಶದಲ್ಲೂ ಕೂಡ ಐತಿ. ಎಕ್ಸಾಮ್ದಲ್ಲಿ ಅದನ್ನು ಕೂಡ ಕೇಳಿದರೆ ಬಿ ಮ್ಯಾಪ್ ಯಾವ ಎಲ್ಲ ದೇಶದಲ್ಲಿ ಐತಿ ಕೇಳ್ತಾರೆ. ಬಿ ಮ್ಯಾಪ್ ಯಾವ ಎಲ್ಲ ದೇಶದಲ್ಲಿ ಇದೆ ಅಂತ ಕೇಳ್ತಾರೆ. ಸೊ ನಿಮ್ಗೆ ಗೊತ್ತಿರಲಿ, ಬಿ ಮ್ಯಾಪ್ ಭೂತಾನ್ದಲ್ಲಿ ಐತಿ ಸರ್, ಭೂತಾನ್. ಬಿ ಮ್ಯಾಪ್ ಭೂತಾನ್ ಅಂತಂದ್ರೆ ಇಲ್ಲಿ ಏನು ನೋಡ್ಕೋಬೇಕಂದ್ರೆ, ಬಿ ಮ್ಯಾಪ್ ಅಳವಡಿಸಿಕೊಂಡ ಜಗತ್ತಿನ ಮೊದಲ ದೇಶ ಯಾವುದಂದ್ರೆ ಬಿ ಮ್ಯಾಪ್ ಭೂತಾನ್ ಆಗತ್ತೆ ರೀ. 2021 ಅಳವಡಿಸ್ಕೊಂತೈತಿ. ಇನ್ನು ಉಳಿದ ದೇಶ UAE ಮತ್ತು ನೇಪಾಳ, ಸಿಂಗಾಪುರ, ಮಾರಿಷಸ್, ಸೈಪ್ರಸ್, ಫ್ರಾನ್ಸ್, ಟ್ರಿನಾಡ, ಟೊಬಾಗೋ. ಇಷ್ಟು ದೇಶಗಳ ಹೆಸರು ನಿಮ್ಗೆ ನೆನಪಿರ್ಬೇಕು ರೀ. ಇವು ನೆನಪಿರಲೇಬೇಕು, ಏನು ಮಾಡೋಕ್ಕಾಗಲ್ಲ. ನೀವು ರಟ್ಟ ಹೊಡಿತಿರೋ ಏನು ಮಾಡ್ತಾರೋ ಒಟ್ಟು ಇವು ಅಂತ ನೆನಪಿಡ್ಕೋಬೇಕು ನೀವು. ಇನ್ನು ನೆಕ್ಸ್ಟ್, ಚೆನ್ನೈನ ಅಮೆರಿಕ ಕಾನ್ಸುಲೇಟ್ ಕಚೇರಿಯ ಕಾನ್ಸುಲ್ ಜನರಲ್ ಮ್ಯಾನೇಜರ್ ಆಗಿ ಮರಿಯಾನಾ ಎಲ್ ನೆಸುಲರ್ ನೇಮಕ ಆಗ್ಯಾರ. ಎಕ್ಸಾಮ್ದಲ್ಲಿ ಸರ್ ಕೇಳಂಗಿಲ್ಲ ರೀ, ಇದು ಕೇಳಂಗಿಲ್ಲ ರೀ.
ಈ ರೀತಿ ಕ್ವಶನ್ ಕೇಳಂಗಿಲ್ಲ. ಇನ್ನು ಪವರ್ ಗ್ರಿಡ್ನ ಅಧ್ಯಕ್ಷರಾಗಿ ವಂಶಿ ರಾಮಮೋಹನ್ ಬುರ್ರಾ ಅವರು ನೇಮಕ ಆಗ್ಯಾರ ಅಂತ ಕೊಟ್ಟಾರ. ಇಷ್ಟು ನೋಡ್ರಿ, ಕೇಂದ್ರ ವಿದ್ಯುತ್ ಸಚಿವಾಲಯದ ಅಧೀನದಲ್ಲಿರುವ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ನ ನೂತನ ಅಧ್ಯಕ್ಷರಾಗಿ ಮತ್ತು ವ್ಯವಸ್ಥಾಪಕರಾಗಿ ಅಧ್ಯಕ್ಷರು ವಂಶಿ ರಾಮಮೋಹನ್ ಅವರು ನೇಮಕ ಆಗ್ಯಾರ. ಒನ್ ಲೈನ್ ಕರೆಂಟ್ ಅಫೇರ್ಸ್ ಓದ್ಕೋರಿ, ಒಂದ್ಸಲ ಓದ್ಕೋರಿ ಅಷ್ಟೇ. ಅವ್ರ ಅಧ್ಯಕ್ಷರು ಅಂದ್ರೆ ಇತ್ತೀಚೆಗೆ ಪವರ್ ಗ್ರಿಡ್ನ ಅಧ್ಯಕ್ಷರಾಗಿ ಯಾರ ನೇಮಕಗೊಂಡ್ರ ವಂಶಿ ರಾಮಮೋಹನ್ ಬುರ್ರಾ ಅವರು ಅಂತ ನೆನಪಿದ್ರೆ ಸಾಕು ನಮಗೆ. ಉಳಿದೆಲ್ಲ ಇನ್ಫಾರ್ಮೇಶನ್ ನಮಗೆ ಬೇಕಾಗಿಲ್ಲ. ನೆಕ್ಸ್ಟ್, ಭಾರತ ದೇಶದಲ್ಲಿ ಒಟ್ಟು ಎಷ್ಟು ಪರಮಾಣು ವಿದ್ಯುತ್ ಸ್ಥಾವರಗಳಿವೆ ಅಂತ ಕೇಳ್ತಾರೆ. ಒಟ್ಟು 7 ವಿದ್ಯುತ್ ಸ್ಥಾವರಗಳಿವೆ, ಪರಮಾಣು ವಿದ್ಯುತ್ ಸ್ಥಾವರಗಳಿವೆ. ಈ ಅಣುಸ್ಥಾವರಗಳನ್ನು ಭಾರತದ ಪರಮಾಣು ಶಕ್ತಿ ನಿಗಮ ನಿರ್ವಹಿಸುತ್ತದೆ. ಸೊ ಕೇಳ್ತಾರೆ, ಭಾರತದ ಪರಮಾಣು ಶಕ್ತಿ ನಿಗಮ ನಿರ್ವಹಿಸುತ್ತದೆ ಅಂತ ಎಕ್ಸಾಮ್ದಲ್ಲಿ ಕೇಳ್ತಾರೆ. ಕರ್ನಾಟಕದ ಏಕೈಕ ಪರಮಾಣು ವಿದ್ಯುತ್ ಸ್ಥಾವರ, ಕರ್ನಾಟಕದಲ್ಲಿ ಒಂದೇ ಪರಮಾಣು ವಿದ್ಯುತ್ ಸ್ಥಾವರ ಐತೆ, ಅದು ಯಾವುದಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಕೈಗಾದಲ್ಲಿದೆ, ಗೊತ್ತಿರಬೇಕು. ಇಂಧನ ಭದ್ರತೆ ಮತ್ತು ಇತರೆ ಸಂಬಂಧಿತ ಸಂಸ್ಥೆಗಳ ಮೇಲ್ವಿಚಾರಣೆ ಸಮಿತಿ ರಾಜನಾಥ್ ಸಿಂಗ್ ಅಧ್ಯಕ್ಷತೆ. ಸರಿ, ಏನು ಓದ್ಬೇಕು ಸರ್ ಇವಾಗ ಇದರಲ್ಲಿ ನೋಡ್ರಿ. ಇತ್ತೀಚೆಗೆ ನಮಗೆ ಈ ಪಶ್ಚಿಮ ಏಷ್ಯಾ ಮತ್ತು ಯುದ್ಧ ಹಿನ್ನೆಲೆ ದೇಶದಲ್ಲಿ ತೈಲ ಮತ್ತು ನೈಸರ್ಗಿಕ ಅನಿಲಗಳ ಪೂರೈಕೆಯಲ್ಲಿ ಸ್ವಲ್ಪ ಹಿನ್ನಡೆ ಆಗೈತಿ, ಸ್ವಲ್ಪ ಪ್ರಾಬ್ಲಮ್ ಆಗೈತಿ. ಹಾಗಾಗಿ ಇಂಥ ಒಂದು ಅನಿಶ್ಚಿತ ಸ್ಥಿತಿಯಲ್ಲಿ, ಇಂತಹ ಒಂದು ಕೆಟ್ಟ ಒಂದು ಪರಿಸ್ಥಿತಿಯಲ್ಲಿ ಇದನ್ನು ಇಂಧನಗಳ ಮೇಲೆ ಭದ್ರತೆ ಮತ್ತು ಇತರೆ ಸಂಬಂಧಿತ ಸಂಸ್ಥೆಗಳ ಅಥವಾ ಸಮಸ್ಯೆಗಳ ಮೇಲ್ವಿಚಾರಣೆಗೆ ಒಂದು ಕೇಂದ್ರ ಸರ್ಕಾರ ಏನು ಮಾಡಿದೆ, ಒಂದು ಸಮಿತಿಯನ್ನು ನೇಮಕ ಮಾಡೈತಿ. ಆ ಸಮಿತಿಗೆ ರಾಜನಾಥ್ ಸಿಂಗ್ ಅವ್ರನ್ನ ಅಧ್ಯಕ್ಷತೆಯನ್ನಾಗಿ ನೇಮಕ ಮಾಡೈತಿ. ಇಷ್ಟು ಗೊತ್ತಿರಬೇಕು ನಮಗೆ. ನೆಕ್ಸ್ಟ್, ಮಯನ್ಮಾರ್ನ ಸೇನಾ ಮುಖ್ಯಸ್ಥ ಮಿನ್ ಯಾಂಗ್ ಲೈಂಗ್ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗ್ಯಾರ. ಸೊ ಇದು ಹೆಸರು ಒಂಥರ ಐತ್ರಿ, ಬಟ್ ನಿಮ್ಗೆ ನೆನಪಿರಲಿ, ಮಯನ್ಮಾರ್ನ ಸೇನಾ ಮುಖ್ಯಸ್ಥರಾಗಿ ಇತ್ತೀಚೆಗೆ ಯಾರು ಮಯನ್ಮಾರ್ನ ಸೇನಾ ಮುಖ್ಯಸ್ಥರು ಇದ್ದಿರೋರು ಇತ್ತೀಚೆಗೆ ಮಯನ್ಮಾರ್ನ ಅಧ್ಯಕ್ಷರಾಗಿ ನೇಮಕ ಆಗ್ಯಾರ. ಅವ್ರ ಹೆಸರು ಮಿನ್ ಯಾಂಗ್ ಅಂತ ನೆನಪಿರಲಿ, ಮಿನ್ ಯಾಂಗ್ ಅಂತ ಹೆಂಗೆ ನೆನ್ಪಿಟ್ಕೋತೀರಿ ನೋಡಿ, ಮಿನ್ ಯಾಂಗ್ ಅಂತ ನೆನ್ಪಿಟ್ಕೋರಿ. ಮತ್ತು ಇನ್ನೊಂದು, ಮಯನ್ಮಾರ್ದಾಗ ಕ್ವಶನ್ ಏನು ಕೇಳ್ಬೋದು ಅಂತಂದ್ರೆ, ಇಲ್ಲಿ ಮಾರ್ಕ್ ಮಾಡಿ ನೋಡ್ರಿ, ನಾನು ಇಲ್ಲಿ ಮಾರ್ಕ್ ಮಾಡೀನಿ. ಏನು ಮಾಡೀನಿ ಅಂದ್ರೆ ಯೂನಿಯನ್ ಪಾರ್ಲಿಮೆಂಟ್ ಅಂತ ಮಾಡೀನಿ. ಯೂನಿಯನ್ ಪಾರ್ಲಿಮೆಂಟ್ ಸರ್ ಇದನ್ಯಾಕೆ ಮಾರ್ಕ್ ಮಾಡಿರಿ ಅಂತಂದ್ರೆ, ನೋಡಿ ನಮ್ಮ ದೇಶದಲ್ಲಿ, ನಮ್ಮ ಸರ್ಕಾರದಲ್ಲಿ ಅಂದರೆ ನಮ್ಮ ಭಾರತ ದೇಶದಲ್ಲಿ ನಾವು ಸಂಸತ್ತಿಗೆ ಪಾರ್ಲಿಮೆಂಟ್ ಅಂತ ಕರಿತೀವಿ, ಹೌದಾ? ಅದೇ ರೀತಿ ಮಯನ್ಮಾರದಲ್ಲಿ ಸಂಸತ್ತಿಗೆ ಏನಂತ ಕರೀತಾರೆ ಅಂತ ಕ್ವಶನ್ ಕೇಳ್ತಾರೆ. ಯೂನಿಯನ್ ಪಾರ್ಲಿಮೆಂಟ್ ಅಂತ ಕರೀತಾರೆ, ಅಥವಾ ಅದನ್ನ ಇಂಗ್ಲೀಷ್ನಲ್ಲಿ ಅಸೆಂಬ್ಲಿ ಆಫ್ ದಿ ಯೂನಿಯನ್ ಅಂತ ಕರೀತಾರೆ. ಅಸೆಂಬ್ಲಿ ಆಫ್ ದಿ ಯೂನಿಯನ್ ಅಂತ ಕರೀತಾರೆ, ಗೊತ್ತಿರಬೇಕು. ಇನ್ನು ನೆಕ್ಸ್ಟ್, ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ ಫಿಲಡೆಲ್ಫಿಯಾ 2026 ರಾಯಭಾರಿ ನಟ ರಿಷಬ್ ಶೆಟ್ಟಿ ಅಂತ ಹೊರಟಿದ್ದಾರೆ. ಸೊ ನೋಡಿ, ಅಮೆರಿಕದಲ್ಲಿರುವ ಕನ್ನಡಿಗರ ಅತಿ ದೊಡ್ಡ ಸಾಂಸ್ಕೃತಿಕ ಸಂಗಮವಾದ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ. ಸೊ ಅಮೆರಿಕದಲ್ಲಿ ಏನು ಮಾಡ್ತಾರೆ, ಒಂದು ಸಂಘ ಮಾಡ್ಕೊಂಡಾರ. ಅಲ್ಲಿ ಕನ್ನಡಿಗರು ಏನು ಮಾಡ್ತಾರೆ, ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ ಅಂತ ಮಾಡ್ಕೊಂಡು, ವಿಶ್ವ ಕನ್ನಡ ಒಂದು ಸಂಗಮ ಅಂತ ಮಾಡ್ಕೊಂಡಾರ, ಒಂದು ಸಂಘ ಮಾಡ್ಕೊಂಡಾರ. ಸೊ ಅವ್ರು ಏನು ಮಾಡ್ತಾರೆ, ಇದು ಪ್ರತಿ ವರ್ಷ ಏನು ಮಾಡ್ತಾರೆ, ಅಲ್ಲಿ ಸಮ್ಮೇಳನ ನಡೆಸ್ತಾರೆ. ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ ಅಂತ ಒಂದು ಸಮ್ಮೇಳನ ನಡೆಸ್ತಾರೆ. ಈ ವರ್ಷ ಫಿಲಡೆಲ್ಫಿಯಾದಲ್ಲಿ ನಡೆಸತಾರೆ. ಅದಕ್ಕೆ ಸಾಂಸ್ಕೃತಿಕ ರಾಯಭಾರಿಯಾಗಿ ನಟ ರಿಷಬ್ ಶೆಟ್ಟಿ ಅವ್ರನ್ನ ಆಯ್ಕೆ ಮಾಡ್ಯಾರ. ಇದು ಗೊತ್ತಿರಬೇಕು ನಿಮ್ಗೆ. ಇತ್ತೀಚೆಗೆ ಅಂದರೆ ಈಗ ಏನು ನಡೆಯತ್ತಿಲ್ಲ, ಈಗ ನಡೀತಿರೋದು ಏನು ಮಾಡ್ಯಾರ ಅಂದ್ರೆ, ನಿಮ್ಗೆ ಅದು ಎಷ್ಟನೇದು ಅಂತ ಕೇಳ್ತಾರೆ, 25ನೇದು ಅನ್ನೋದು ಗೊತ್ತಿರಬೇಕು. 25ನೇದು ರಜತ ಮಹೋತ್ಸವ. ಸೊ ಎಕ್ಸಾಮ್ದಲ್ಲಿ ಹೆಂಗೆ ಕೇಳ್ಬೋದು ಸರ್, ಇನ್ನೊಂದು ಪಾಯಿಂಟ್, 25ನೇ ರಜತ ಮಹೋತ್ಸವ ಅಂದರೆ ಎಷ್ಟು ವರ್ಷ ಅಂತ ಕೇಳ್ಬೋದು. ರಜತ ಮಹೋತ್ಸವ ಕೇಳ್ತಾರೆ, ರಜತ ಮಹೋತ್ಸವ, ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ. ಸೊ ಈ ರೀತಿ ಕೇಳ್ತಾರೆ. ರಜತ ಮಹೋತ್ಸವ ಅಂತ ಗೊತ್ತಿರಬೇಕು ನಿಮ್ಗೆ, 25 ವರ್ಷ ಅಂತ ಗೊತ್ತಿರಬೇಕು. ನೆಕ್ಸ್ಟ್, ಚೀನಾಕ್ಕೆ ಭಾರತ ನೂತನ ರಾಯಭಾರಿಯಾಗಿ ವಿಕ್ರಮ್ ದೊರೆಸ್ವಾಮಿ. ಸರ್ ಕೇಳಂಗಿಲ್ಲ ಸರ್ ಇದನ್ನು, ಬಟ್ ಆದರೂ ಒಂದ್ಸಲ ಕಣ್ಣಾಡಿಸಿ ಅಷ್ಟೇ, ಜಸ್ಟ್ ಕಣ್ಣಾಡಿಸಿ. ಭಾರತವು ರಾಜತಾಂತ್ರಿಕ ವಿಕ್ರಮ ದೊರೆಸ್ವಾಮಿ ಅವರನ್ನು ಚೀನಾದ ನೂತನ ರಾಯಭಾರಿಯಾಗಿ ನೇಮಿಸಲಾಗಿದೆ. ಅಂದರೆ ಇತ್ತೀಚೆಗೆ ಅಂದರೆ ಸುಮಾರು ವರ್ಷಗಳಿಂದ, ದಶಕಗಳಿಂದ, ಡಿಕೆಡ್ ಅಂತ ಕರಿತೀವಿ ನಾವು. ಸೊ ಅಲ್ಲಿಂದ ನಮಗೆ ಭಾರತ ಮತ್ತು ಚೀನಾದ ನಡುವೆ ಒಂದಲ್ಲ ಒಂದು ಗಡಿ ಸಮಸ್ಯೆ ಆಗ್ತಾನೆ ಇರುತ್ತೆ. ಹಾಗಾಗಿ ಈ ಒಂದು ಪಾಯಿಂಟನ್ನು ನಿಮಗೆ ಎಕ್ಸಾಮಲ್ಲಿ ಕೇಳಬಹುದು, ಚೀನಾದ ನೂತನ ರಾಯಭಾರಿಯಾಗಿ ಅಂತ ಕೇಳ್ಬೋದು. ಸೊ ಒಂದ್ಸಲ ನೋಡ್ಕೊಂಬಿಡಿ, ವಿಕ್ರಮ್ ದೊರೆಸ್ವಾಮಿ ಅವರ ಹೆಸರನ್ನು ನೆನ್ಪಿಟ್ಕೊಂಬಿಡಿ. ಸೊ ಶ್ರೀನಗರ ಸೆಂಟ್ರಲ್ ಜೈಲಿನಲ್ಲಿ ಮುಖ್ಯಸ್ಥಿಯಾಗಿ ನೇಮಕಗೊಂಡ ಮೊದಲ ಕಾಶ್ಮೀರ ಮಹಿಳೆ ಸಭಾಶಾಲ್ ಅಂತ. ಸೊ ಈ ಮೊದಲ ಅಂದರೆ ಮಹಿಳೆಯರ ಮೇಲೆ ಯಾವತ್ತೇ ನೋಡಿ ನೀವು, ಈ ಮಹಿಳೆಯರ ಅಂದ್ರೆ ಪ್ರಥಮ ಅಂತ ಏನು ಬರ್ತಾವಲ್ಲ ಅವೆಲ್ಲ ಇಂಪಾರ್ಟೆಂಟ್ ಆಗೋ ಸರ್. ಮಹಿಳೆಯರ ಅಂದ್ರೆ ಇಂಪಾರ್ಟೆಂಟ್, ಅದರಲ್ಲಿ ಅವರ ಮೇಲೆ ಬಂದಂಥ ಮೊದಲ ಅಥವಾ ಏಕೈಕ ಇತ್ತೀಚೆಗೆ ಅಂತ ಬಂತಂದರೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಮೊದಲ ಅಂತ ಕೊಟ್ಟಾರೆ. ಹಾಗಾಗಿ ಶ್ರೀನಗರದ ಸೆಂಟ್ರಲ್ ಜೈಲಿನಲ್ಲಿ ಮುಖ್ಯಸ್ಥಿಯಾಗಿ ನೇಮಕಗೊಂಡ ಮೊದಲ ಕಾಶ್ಮೀರ ಮಹಿಳೆ ಯಾರಂದ್ರೆ ಸಭಾಶಾಲಾ ಅಂತ ನೆನಪಿರಬೇಕು. ಇನ್ನು ಕಾರಾಗೃಹಗಳು ನೋಡಿ, ಸಂವಿಧಾನದ 7ನೇ ಅನುಸೂಚಿ ಒಳಗೆ ಬರ್ತಾವ್ರಿ.
ಅನುಸೂಚಿಗಳು ಗೊತ್ತೈತೆ ನಿಮ್ಗೆ. 7ನೇ ಅನುಸೂಚಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಮತ್ತು ಇದು ಬರ್ತಾವೆ, ಸಮವರ್ತ ಪಟ್ಟಿ ಅಂತ ಬರ್ತಾವೆ. ಅದರಲ್ಲಿ ಆ 7ನೇ ಪಟ್ಟಿ ಒಳಗೆ ಕಾರಾಗೃಹಗಳು ಸಂವಿಧಾನದ 7ನೇ ಅನುಸೂಚಿಯ ರಾಜ್ಯ ಪಟ್ಟಿಯಲ್ಲಿ ಬರ್ತಾವ್ರಿ. ರಾಜ್ಯ ಪಟ್ಟಿಯಲ್ಲಿ ಬರುವ ಒಂದು ವಿಷಯ ಆಗೈತಿ, ಗೊತ್ತಿರಬೇಕಾಗತ್ತೆ. ಈಗ ಯಾಕಂದ್ರೆ KSP ದವ್ರು ಬರೀತೀರಿ ಸರ್, KSP ದವ್ರ ಎಕ್ಸಾಮ್ ಬರೀತೀರಿ. ಇದು KSP ದವ್ರು ಅಂತಂದ್ರೆ ನಿಮ್ದು ಏನಾಗುತ್ತೆ, ಕಾರಾಗೃಹದ ಬಗ್ಗೆ ಕ್ವಶನ್ ಕೇಳ್ತಾರೆ. ಹೌದಾ? ಅವಾಗ ಯಾವ ಪಟ್ಟಿಯಲ್ಲಿ ಬರ್ತದೆ ಅಂದ್ರೆ ರಾಜ್ಯ ಪಟ್ಟಿ ಅಂತ ಗೊತ್ತಿಲ್ಲ ಅಂದ್ರೆ ನೀವು ಎಕ್ಸಾಮ್ ಹೆಂಗೆ ಬರೀತೀರಿ ಹೇಳ್ರಿ. ಹೌದಾ? ರಾಜ್ಯ ಪಟ್ಟಿ ಅಂತ ಗೊತ್ತಿರ್ಬೇಕು ನಿಮ್ಗೆ. ಇನ್ನು ರಾಜ್ಯ ಪಟ್ಟಿಯೊಳಗೆ ಯಾವ ಬರ್ತಾವ ಅಂತಂದ್ರೆ ಸಾರ್ವಜನಿಕ ಆರೋಗ್ಯ ಬರುತ್ತಾ, ಪೊಲೀಸ್ ಬರುತ್ತಾ, ಕಾನೂನು ಮತ್ತು ಸುವ್ಯವಸ್ಥೆ. ಪೊಲೀಸ್ ಅಂದರೆ ಕಾನೂನು ಮತ್ತು ಸುವ್ಯವಸ್ಥೆ ಅಂತ ನಿಮ್ಗೆ ಗೊತ್ತಿರ್ತೈತಿ. ಇನ್ನು ಕಾನೂನು ಮತ್ತು ಸುವ್ಯವಸ್ಥೆ ಸಾರ್ವಜನಿಕ ಆರೋಗ್ಯನ ಕಾಪಾಡೋದು ಕೂಡ ಈ ಪೊಲೀಸರ ಒಂದು ಜವಾಬ್ದಾರಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದನ್ನು ಈ ರೀತಿ ನೆನ್ಪಿಟ್ಕೊಂಡ್ಬಿಡಿ. ಸಾರ್ವಜನಿಕ ಆರೋಗ್ಯ, ಪೊಲೀಸ್ ಮತ್ತು ಕಾನೂನು ಸುವ್ಯವಸ್ಥೆ ಅಂತ ಇವು ರಾಜ್ಯ ಪಟ್ಟಿಯಲ್ಲಿ ಬರುವಂಥ ವಿಷಯಗಳು. ರಾಜ ರವಿವರ್ಮರ ಯಶೋಧ ಮತ್ತು ಕೃಷ್ಣನ ಚಿತ್ರಕಲೆ 167 ಕೋಟಿ ರೂಪಾಯಿಗೆ ಮಾರಾಟ ಆಗೈತಿ. ಸೊ ಇದು ಇಂಪಾರ್ಟೆಂಟಾ ಸರ್ ನಮಗೆ? ಇದು ಇಂಪಾರ್ಟೆಂಟ್ ಅಲ್ಲ ನಮಗೆ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಇರೋದು ಏನಂತಂದ್ರೆ ರಾಜ ರವಿವರ್ಮರ ಬಗ್ಗೆ ನಾವು ನೋಡ್ಕೋಬೇಕಾಗತ್ತೆ. ಸೊ ಇದ್ರ ಮೇಲೆ ಕ್ವಶನ್ ಇದ್ದಾರೆ. ಇವರು ಯಾವ ರಾಜ್ಯಕ್ಕೆ ಸಂಬಂಧಿಸಿದವರು? ಕೇರಳದ ರಾಜ್ಯಕ್ಕೆ ಸಂಬಂಧಿಸಿದವರು. ಭಾರತೀಯ ವರ್ಣಚಿತ್ರಕಾರ. ಕೇರಳ ರಾಜ್ಯಕ್ಕೆ ಸಂಬಂಧಿಸಿದವರು ಒಬ್ಬ ಭಾರತೀಯ ವರ್ಣಚಿತ್ರಕಾರ. ಆಧುನಿಕ ಭಾರತೀಯ ಕಲೆಯ ಪ್ರವರ್ತಕ ಎಂದು ನಾವು ಕರಿತೇವೆ. ಅದು ಗೊತ್ತಿರಬೇಕು ನಮಗೆ. ಇವರು ಯುರೋಪಿನ ವಾಸ್ತವಿಕತೆಯ, ಅಂದರೆ ಏನು ಯುರೋಪ್ ಐತಲ್ಲ, ಈ ಯುರೋಪಿನ ವಾಸ್ತವಿಕತೆಯ ತೈಲಚಿತ್ರ ಮತ್ತು ಛಾಯೆ ಮತ್ತು ದೃಷ್ಟಿಕೋನದ ಬಳಕೆಯ ವೈಶಿಷ್ಟ್ಯವನ್ನು ಒಳಗೊಂಡಿದೆ. ಸೊ ಇವರು ಏನು ಮಾಡ್ತಾರೆ, ಈ ತೈಲಚಿತ್ರವನ್ನು ಇದು ಮಾಡ್ತಾರೆ. ಯುರೋಪಿಯನ್ ವಾಸ್ತವಿಕತೆಯ ತೈಲಚಿತ್ರ ಮತ್ತು ಛಾಯಾಚಿತ್ರವನ್ನು ಬಿಡಿಸ್ತಾರೆ ಅನ್ನೋದು ಗೊತ್ತಿರಬೇಕು ನಿಮಗೆ. ಇನ್ನು ಸರ್ ಏನು ಇಂಪಾರ್ಟೆಂಟ್ ಇವ್ರ ಮೇಲೆ ಏನು ಇಂಪಾರ್ಟೆಂಟ್ ಕೇಳ್ಬೋದು ಅಂತಂದ್ರೆ ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ ಕೇಳ್ಬೋದಾದಂಥದ್ದು ಏನಂದ್ರೆ ಇವರು ಹಿಂದೂ ಪೌರಾಣಿಕ ವಿಷಯ, ರವಿವರ್ಮ ಅವ್ರು ಏನು ಮಾಡ್ತಾರೆ, ಹಿಂದೂ ಪೌರಾಣಿಕ ವಿಷಯ ಆದಂತಹ ರಾಮಾಯಣ, ಮಹಾಭಾರತ ಮತ್ತು ಪುರಾಣ ಕಥೆಗಳನ್ನು ಏನು ಮಾಡ್ತಾರೆ, ಯುರೋಪಿಯನ್ ವಾಸ್ತವಿಕೆಯೊಂದಿಗೆ ಅನನ್ಯವಾಗಿ ಸಂಯೋಜಿಸಿದರು. ಸೊ ನಮಗೆ ಇಲ್ಲಿ ಕೀವರ್ಡ್ಸ್ ಏನು ಗೊತ್ತಿರ್ಬೇಕಂತಂದ್ರೆ ನಿಮ್ಗೆ ಇಲ್ಲಿ ಯುರೋಪ್ ಅನ್ನೋದು ಗೊತ್ತಿರಬೇಕು. ಯುರೋಪ್ ರಾಜ ರವಿವರ್ಮ ಅಂದ್ರೆ ಯುರೋಪಿಗೆ ಲಿಂಕ್ ಐತಿ. ಮತ್ತು ಅವರಿಗೆ ಪೌರಾಣಿಕ ವಿಷಯಗಳ ಮೇಲೆ ಏನು ಮಾಡ್ತಾರೆ, ಚಿತ್ರಗಳನ್ನು ಬಿಡಿಸ್ತಾರೆ ಅನ್ನೋದು ಗೊತ್ತಿರ್ಬೇಕು ನಿಮಗೆ. ಇದ್ರ ಮೇಲೆ ಈ ರೀತಿ ಕ್ವಶನ್ ಕೇಳ್ತಾರೆ, ಇಂಟರ್ಲಿಂಕ್ ಮಾಡ್ತಾರೆ, ಇಂಟರ್ಲಿಂಕ್ ಮಾಡಿ ಕೇಳ್ತಾರೆ. ಸೊ ಈ 2 ಕೀವರ್ಡ್ಸ್ ನಿಮ್ಗೆ ಗೊತ್ತಿದ್ರೆ ಆರಾಮ್ ಈಸಿಯಾಗಿ ನೀವು KAದಲ್ಲಿ ಕೇಳೋ ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀರಿ. ಓಕೆ, ಇಷ್ಟು ಗೊತ್ತಿರಲಿ ನಿಮಗೆ. ಇನ್ನು ಇಷ್ಟು ಮೇಲೆ ಈ ರವಿವರ್ಮರವ್ರ ಮೇಲೆ ಏನು ಕ್ವಶನ್ ಕೇಳ್ಬೋದು ಅಂತಂದರೆ ನೋಡಿ, ಇಲ್ಲಿ ಕೊಟ್ಟರೆ ಪ್ರಸಿದ್ಧ ವರ್ಣಚಿತ್ರಗಳು ಕೊಟ್ಟರೆ ಈ ಶಕುಂತಲ ವರ್ಣಚಿತ್ರ, ದಮಯಂತಿ ವರ್ಣಚಿತ್ರ, ಲೇಡಿ ವಿತ್ ಫ್ರೂಟ್ ಕೇಳ್ಯಾರ್ರಿ. ಪ್ರೀವಿಯಸ್ ಇಯರ್ ಕ್ವಶನ್ ರೀ ಇದು. SSC ಒಳಗೆ ಆಗೈತೆ ರೀ. SSC ಮತ್ತು MTS ಒಳಗೆ ಎಲ್ಲ ಈ ರೀತಿ ಕ್ವಶನ್ ಕೇಳ್ಯಾರ ಆಯಿತಾ. MTS ಓಕೆ. ಲೇಡಿ ವಿತ್ ಫ್ರೂಟ್, ಶಕುಂತಲ ಮತ್ತು ದಮಯಂತಿ ಎಂಬ ಚಿತ್ರಗಳು ಯಾರ ಒಂದು ಚಿತ್ರ ಆಗೈತೆ ಅಂದ್ರೆ ಇದು ಪ್ರಸಿದ್ಧ ರವಿವರ್ಮಗಳ ವರ್ಣಚಿತ್ರಗಳಾಗಿದೆ. ಮತ್ತು ಇವರು ಬಿರುದು ಏನಂತಂದ್ರೆ ತಿರುವಾಂಕೂರು ರಾಜಪ್ರಭುತ್ವ. ಏನು ಕೇರಳದ ತಿರುವಾಂಕೂರು ಐತಲ್ಲ, ಅಲ್ಲಿಯ ರಾಜಪ್ರಭುತ್ವ ಏನು ಮಾಡೈತಿ, ರವಿವರ್ಮ ಅವರಿಗೆ ರಾಜ ಎಂಬ ಬಿರುದನ್ನು ನೀಡಿತ್ತು. ಅದು ಗೊತ್ತಿರಬೇಕು ನಮಗೆ. ಇನ್ನು ನೆಕ್ಸ್ಟ್, ನಿಕೋಬಾರ್ನ ಬುಡಕಟ್ಟು ಜನರು ನಿಕೋಬಾರಿಸ್ ಮತ್ತು ಶಾಂಪೇನ್ ಬಗ್ಗೆ ಕೊಟ್ಟಾರೆ. ಇವೆಲ್ಲ ಓದೋ ಅವಶ್ಯಕತೆ ಇಲ್ಲ ಸರ್, ಇದೆಲ್ಲ ಬೇಡ ನಮಗೆ. ಸೊ ಏನು ಗೊತ್ತಿರಬೇಕು, ನಿಕೋಬಾರಿಸ್ ಮತ್ತು ಶಾಂಪೇನ್ ಎಂಬ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರುತ್ತೆ ಅಂದರೆ ಅಂಡಮಾನ್ ನಿಕೋಬಾರದಲ್ಲಿ ಕಂಡು ಬರುತ್ತೆ ಅನ್ನೋದು ಗೊತ್ತಿರಬೇಕು ನಿಮಗೆ. ಹೌದಾ? ಇನ್ನು ಇದ್ರ ಮೇಲೆ ಏನು ಕೇಳ್ಬೋದು, ನಿಕೋಬಾರಿಸ್ ಬುಡಕಟ್ಟು ಜನಾಂಗ ನೋಡ್ರಿ, ಇವೆಲ್ಲ ಇಲ್ಲಿ ಮಾರ್ಕ್ ಮಾಡಿ ನೋಡ್ರಿ, PVTG ಅಂತ ನೋಡ್ರಿ. ಒಂದಕ್ಕೆ ಅಲ್ಲ ಅಂತ ಮಾಡೀನಿ, ಒಂದಕ್ಕೆ ಹೌದು ಅಂತ ಮಾಡೀನಿ. ಹೌದಾ? ಗೊತ್ತಿರ್ಬೇಕು ನಮಗೆ. ಇಲ್ಲಿ ನೋಡ್ರಿ ಒಂದು ನಿಮಿಷ, ಭಾಳ ಇಂಪಾರ್ಟೆಂಟ. ನಿಕೋಬಾರಿಸ್ ಏನು ಬರ್ತಲ್ಲ, ಈ ನಿಕೋಬಾರಿಸ್ ಬುಡಕಟ್ಟು ಜನಾಂಗ PVTS ಅಲ್ರಿ, PVTG ಅಲ್ಲ ಅಂತ ಗೊತ್ತಿರ್ಬೇಕು ನಿಮ್ಗೆ. ಮತ್ತು ಈ ಶಾಂಪೇನ್ ಬುಡಕಟ್ಟು ಜನಾಂಗ ಏನೈತಲ್ಲ, ಇವರು PVTG ಗ್ರೂಪಿಗೆ ಸೇರ್ತಾರೆ. ಹೌದಾ? ಏನು ಸರಿ, PVTG ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪು ಅಂತ ಕರಿತೀವಿ ನಾವು. ವಿಶೇಷವಾಗಿ ದುರ್ಬಲ ಬುಡಕಟ್ಟು ಜನಾಂಗ ಅಂಡಮಾನ ನಿಕೋಬಾರದಲ್ಲಿ ಸುಮಾರು 6 ಬುಡಕಟ್ಟು ಜನಾಂಗ ಕಂಡು ಬರ್ತಾವೆ ನಿಮಗೆ. 6 ಬುಡಕಟ್ಟು ಜನಾಂಗ ಕಂಡು ಬರ್ತಾವೆ. ಅದರಲ್ಲಿ 5 ಬುಡಕಟ್ಟು ಜನಾಂಗ ಏನು ಮಾಡ್ತಾವೆ, PVTG ಗ್ರೂಪ್ನಾಗ ಬರ್ತಾವೆ. 5 ಬುಡಕಟ್ಟು ಜನಾಂಗ PVTG ಗ್ರೂಪ್ನಾಗ ಬರ್ತಾವೆ. ಒಂದೇ ಒಂದು ಬರಂಗಿಲ್ಲ, ಅದು ಯಾವುದು, ನಿಕೋಬಾರಿಸ್ ಬರಂಗಿಲ್ಲ. ನಿಕೋಬಾರಿಸ್ PVTG ಗ್ರೂಪ್ನಾಗ ಬರಂಗಿಲ್ಲ. ಇಷ್ಟು ಗೊತ್ತಿರ್ಬೇಕು ನಮಗೆ. ಇನ್ನು ನಿಕೋಬಾರಿಸ್ ಬುಡಕಟ್ಟು ಜನಾಂಗ ಕೊಟ್ರ, ಇದು ನೋಡ್ರಿ, ಇವರು ಮಂಗೋಲೈಡ್ ಜನಾಂಗಕ್ಕೆ ಸೇರಿದವರು ನಿಕೋಬಾರಿಸ್ದವರು. ಮತ್ತು ಇನ್ನು ಶಾಂಪೇನ್ ಬುಡಕಟ್ಟು ಜನರು ಅಲೆಮಾರಿ ಜನಾಂಗಕ್ಕೆ ಸೇರಿದವರು. ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳಾಗಿದೆ. ಭಾಳ ಡೇಂಜರ್ ಇವ್ರ ಜನಸಂಖ್ಯೆ ಇರೋದು ಏನೈತ್ರಿ, 53 ಐತ್ರಿ. ಅಲ್ಲಿ ಇರೋದು 53 ಐತ್ರಿ. ಇವ್ರು 1600 ಲೆಕ್ಕದಾಗ ಅದಾರ, ಇವ್ರು 53 ಅದಾರ. ಬಟ್ ಈ 53 ಯಾವ ರೀತಿ ಡೇಂಜರ್ ಅದಾರ ಅಂತಂದ್ರೆ, ನೀವು ಅಲ್ಲಿ ಇವ್ರು ಮೀಟ್ ಆಗಕ್ಕೆ ಹೋದ್ರೆ
ನೀವು ಜೀವನದಾಗ ಹೊಳ್ಳಿ ಇನ್ನೊಬ್ಬರು ಮೀಟ್ ಆಗ್ತೀರ ಅನ್ನೋದು ಡೌಟ್ ಐತಿ. ಹಂಗೈತಿ, ಬಡ್ದು ಹಾಕ್ಬಿಡ್ತಾರೆ. ಹಂಗೆ ಅಷ್ಟು ಅವರು ಅದಕ್ಕೆ PUTG ಅಂತ ಕರೀತಾರೆ ಅವ್ರಿಗೆ. ನೆಕ್ಸ್ಟ್, ಸಾಮ್ರಾಟ ಸಂಪ್ರತಿ ಮ್ಯೂಸಿಯಂ ಉದ್ಘಾಟನೆ. ಸರ್ ಏನು ಓದ್ಬೇಕು ಸರ್? ಪ್ರಧಾನಿ ನರೇಂದ್ರ ಮೋದಿ ಅವರು ಜೈನ ಇತಿಹಾಸ ಮತ್ತು ಸಂಪ್ರತಿಯ ಪರಂಪರೆಗೆ ಮೀಸಲಾದ ಸಾಮ್ರಾಟ್ ಸಂಪ್ರತಿ ಮ್ಯೂಸಿಯಂ ಅನ್ನು ಉದ್ಘಾಟನೆ ಮಾಡಿದರು. ಯಾರು ಉದ್ಘಾಟನೆ ಮಾಡ್ತಾರೆ? ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡ್ತಾರೆ. ಎಲ್ಲಿ ಉದ್ಘಾಟನೆ ಮಾಡ್ತಾರೆ ಅಂದ್ರೆ ಗುಜರಾತ್ನ ಕೋಬಾದಲ್ಲಿರುವ ಪ್ರಮುಖ ಜೈನ ಪರಂಪರೆ ವಸ್ತು ಸಂಗ್ರಹಾಲಯ ಇದೆ. ಅಂದ್ರೆ ಗುಜರಾತ್ನ ಇಲ್ಲಿ ಗಾಂಧಿನಗರದಲ್ಲಿ ಗೊತ್ತಿರ್ಬೇಕು ನಿಮ್ಗೆ, ಗಾಂಧಿನಗರದಲ್ಲಿ ಉದ್ಘಾಟನೆ ಆಗೈತಿ, ಗುಜರಾತ್ನ ಕೋಬಾದಲ್ಲಿ. ಇದನ್ನ ಹೈಲೈಟ್ ಮಾಡ್ಕೊಳ್ಳಿ. ಮತ್ತೆ ಈ ಸಾಮ್ರಾಟ್ ಸಂಪ್ರತಿ ಅಂತ ಬಂತ. ಸಾಮ್ರಾಟ್ ಸಂಪ್ರತಿ ಅಂದ್ರೆ ಯಾರು? ಯಾವ ಸಾಮ್ರಾಜ್ಯದ ದೊರೆ ಮತ್ತು ಯಾರ ಮಗ ಅಂತ ಕೇಳ್ತಾರೆ? ಇವರು ಮೌರ್ಯ ಸಾಮ್ರಾಜ್ಯದ ದೊರೆಯಾಗಿದ್ದು ಕುಣಾಲನ ಮಗ ಮತ್ತು ಅಶೋಕನ ಮೊಮ್ಮಗನಾಗಿದ್ದ. ಇಷ್ಟು ಗೊತ್ತಿರಬೇಕು. ಇದು ಎಲ್ಲ ಬೇಡ. ಮಹಾವೀರ ಅದರಲ್ಲ, ಇವನು ಜೈನ ಧರ್ಮದ 24ನೇ ಮತ್ತು ಕೊನೆಯ ತೀರ್ಥಂಕರ ಅನ್ನೋದು ಗೊತ್ತಿರಬೇಕು. ಜೈನ ಧರ್ಮದ ಮೊದಲ ತೀರ್ಥಂಕರ ಹೆಸರು ಋಷಭನಾಥ. ಇವರಿಗೆ ಇನ್ನೊಂದು ಹೆಸರು ಐತಿ ಆದಿನಾಥ ಅಂತ ಕೂಡ ಕರೀತಾರೆ. ಋಗ್ವೇದದಲ್ಲಿ ಉಲ್ಲೇಖ ಇರುವ ಏಕೈಕ ತೀರ್ಥಂಕರ ಹೆಸರು ಯಾವುದು ಅಂತ ಕೇಳ್ತಾರೆ? ಆದಿನಾಥರ ಬಗ್ಗೆ ಉಲ್ಲೇಖ ಐತಿ. ಅಂದರೆ ಮೊದಲ ತೀರ್ಥಂಕರ ಬಗ್ಗೆ ಉಲ್ಲೇಖ ಐತಿ, ಗೊತ್ತಿರಬೇಕು. ಲಾಮಿಟಿಯ ಸಮರಾಭ್ಯಾಸ 2026 ಅಂತ ಕರೀತಾರೆ. ಸೊ ಲಾಮಿಟಿಯ. ಸೊ ಇದರಲ್ಲಿ ಏನು ಕೇಳ್ಬೋದು ಸರ್? ಯಾವ ದೇಶಗಳ ನಡುವೆ ಯಾವ ಎರಡು ಪಡೆಗಳ ಮಧ್ಯೆ ನಡೀತೆ ಅಂದ್ರೆ ಭಾರತ ಮತ್ತು ಸೀಸೆಲ್ಸ್ನ ಸೇನಾ ಪಡೆಗಳ ಮಧ್ಯೆ ಇದು ನಡೀತೈತಿ, ಗೊತ್ತಿರಬೇಕು. ಇದು 11ನೇ ಆವೃತ್ತಿ ಅನ್ನೋದು ಗೊತ್ತಿರಬೇಕು. ಇದೊಂದು 11ನೇ ಆವೃತ್ತಿ. ಜೊರಗಿದ ಸ್ಥಳ ಕೇಳ್ತಾರೆ ಸೀಸೆಲ್ಸ್ ರಕ್ಷಣಾ ಅಕಾಡೆಮಿಯಲ್ಲಿ. ಬಟ್ ಇದನ್ನ ಯಾಕೆ ನಮ್ಮ ಎಕ್ಸಾಮ್ದಲ್ಲಿ ಕೇಳಂಗಿಲ್ಲ? ಯಾಕಂದ್ರೆ ನಾವು ಯಾವಾಗ ನಮ್ಮ ಭಾರತದಲ್ಲಿ ನಡೀತಿಲ್ಲ, ಆ ಭಾರತದಲ್ಲಿ ನಡೆದಿರುವ ಸ್ಥಳಗಳನ್ನ ಮಾತ್ರ ಎಕ್ಸಾಮ್ದಲ್ಲಿ ಕೇಳ್ತಾರೆ. ಬೇರೆ ದೇಶದಲ್ಲಿ ನಡೆದಂಥ ಸ್ಥಳಗಳ ಬಗ್ಗೆ ಏನೋ ಇನ್ಫಾರ್ಮೇಶನ್ ಕೇಳಂಗಿಲ್ಲ. ಇದು ಓದೋ ಅವಶ್ಯಕತೆ ನಿಮಗೆ ಇಲ್ಲ. ಯಾವುದು? ಇದನ್ನ ಓದೋ ಅವಶ್ಯಕತೆ ಇದನ್ನ ಬೇಡ ನಿಮಗೆ, ಇದು ಬೇಡ. ಸೊ ಇದು ನಿಮ್ಗೆ ಗೊತ್ತಿಲ್ಲ. 2026 11ನೇ ಆವೃತ್ತಿ. ಮತ್ತು ಇದೊಂದು ಲಿಮಿಟೇಯ ಎಂಬುದರ ಅರ್ಥ ಕೇಳ್ತಾರೆ. ಲಿಮಿಟೇಯ ಎಂಬುದರ ಅರ್ಥ ಸ್ನೇಹ ಅಂತ ಗೊತ್ತಿರಬೇಕು ನಿಮಗೆ. ಓಕೆ. ಸೊ ನೆಕ್ಸ್ಟ್ ಏನು ಎಕ್ಸಾಮ್ದಲ್ಲಿ ಕೇಳ್ಬೋದು? ಇದೊಂದು ದ್ವೈವಾರ್ಷಿಕ ಮಿಲಿಟರಿ ತರಬೇತಿ ರೀ. ಇದೊಂದು ದ್ವೈವಾರ್ಷಿಕ ಮಿಲಿಟರಿ ತರಬೇತಿ ಸಮರಾಭ್ಯಾಸ ಅನ್ನೋದು ಗೊತ್ತಿರಬೇಕು. ಉದ್ದೇಶ ಏನ್ರಿ? ಭಾರತ ಮತ್ತು ಸೀಸೆಲ್ಸ್ ನಡುವಿನ ರಕ್ಷಣಾ ಸಹಕಾರ ಮತ್ತು ಕಾರ್ಯಾಚರಣೆ ಸಮನ್ವಯವನ್ನು ಬಲಪಡಿಸುವುದು. ರಕ್ಷಣಾ ಸಹಕಾರ ಮತ್ತು ಕಾರ್ಯಾಚರಣೆಯ ಸಮನ್ವಯವನ್ನು ಬಲಪಡಿಸುವುದು ಇದರ ಉದ್ದೇಶ ಆಗೈತಿ. ಇನ್ನು 2001ರಿಂದ ಈ ಜಂಟಿ ವ್ಯಾಯಾಮ ಜರುಗುತ್ತಾ ಬಂದಿದೆ. ಇದೊಂದು ಜಂಟಿ ವ್ಯಾಯಾಮ. ಮತ್ತು ಕೇಳ್ತಾರಲ್ಲಿ ಮಲ್ಟಿ ಎಕ್ಸಸೈಸ್ ಅಂತ ಕರೀತಾರೆ ಮತ್ತು ಜಾಯಿಂಟ್ ಎಕ್ಸಸೈಸ್ ಅಂತ ಕರೀತಾರೆ. ಸೊ ಗೊತ್ತಿರಬೇಕು, ಜಂಟಿ ವ್ಯಾಯಾಮ ಅನ್ನೋದು ಗೊತ್ತಿರಬೇಕು. 2001ರಾಗ ಆರಂಭ ಆಗೈತಿ. ಸೀಸೆಲ್ಸ್ ಬಗ್ಗೆ ಮಾಹಿತಿ ಕೇಳ್ಬೋದು. ಇದು ನೋಡಿ, ಪಶ್ಚಿಮ ಹಿಂದೂ ಮಹಾಸಾಗರದಲ್ಲಿರುವ 150 ದ್ವೀಪಗಳ ದ್ವೀಪ ಸಮೂಹ ರಾಜ್ಯವಾಗೈತಿ. ಅಂದ್ರೆ ಪಶ್ಚಿಮ ಹಿಂದೂ ಮಹಾಸಾಗರದಲ್ಲಿ ಹೋದ್ರೆ ಅಲ್ಲೊಂದು 115 ದ್ವೀಪಗಳು, ಒಂದು ದ್ವೀಪ ಸಮೂಹ ಕಂಡು ಬರುತ್ತೆ. ಆ ದ್ವೀಪ ಸಮೂಹದ ರಾಜ್ಯ ಯಾವುದಂದ್ರೆ ಸೀಸೆಲ್ಸ್ ಅಂತ ಗೊತ್ತಿರಬೇಕು ನಿಮ್ಗೆ. ಸೊ ಮಡಗಾಸ್ಕರದ ಈಶಾನ್ಯ ಭಾಗಕ್ಕೆ ಕಂಡು ಬರುತ್ತೆ. ಆಫ್ರಿಕಾದ ಪೂರ್ವ ಕರಾವಳಿಯಲ್ಲಿ ಕಂಡು ಬರುತ್ತೆ. ಒಟ್ಟು ಟೋಟಲ್ ಆಗಿ ಕಂಡು ಬರೋದು ಆಫ್ರಿಕಾ ಖಂಡದಲ್ಲಿ ಕಂಡು ಬರುತ್ತೆ. ಆಫ್ರಿಕಾದ ಅತ್ಯಂತ ಚಿಕ್ಕ ರಾಷ್ಟ್ರ ಯಾವುದಂದ್ರೆ ಸೀಸೆಲ್ಸ್ ಅಂತ ಹೇಳ್ಬೋದು. ಆಫ್ರಿಕಾದ ಅತ್ಯಂತ ಚಿಕ್ಕ ರಾಷ್ಟ್ರ ಇದಾಗೈತಿ. ನೆಕ್ಸ್ಟ್ ಸಿ ಡ್ರ್ಯಾಗನ್ ವ್ಯಾಯಾಮ ಅಂತ ಬರುತ್ತೆ. ಸಿ ಡ್ರ್ಯಾಗನ್ ವ್ಯಾಯಾಮ ಅಂತಂದ್ರೆ ನಿಮ್ಗೆ ಏನು ಎಕ್ಸಾಮ್ದಲ್ಲಿ ಕೇಳ್ಬೋದು ಅಂತಂದ್ರೆ ನೋಡ್ರಿ, 2026 ಭಾಗವಹಿಸುವವರು ಯಾರು ಅಂತ ಕೇಳಿದ್ರೆ ಸಿ ಡ್ರ್ಯಾಗನ್ ವ್ಯಾಯಾಮದಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ ಕೇಳ್ತಾರೆ? USA, ಭಾರತ, ಆಸ್ಟ್ರೇಲಿಯಾ, ಜಪಾನ್ ಮತ್ತು ನ್ಯೂಜಿಲ್ಯಾಂಡ್. USA, ಭಾರತ, ಆಸ್ಟ್ರೇಲಿಯಾ, ಜಪಾನ್ ಗೊತ್ತೈತೆ ನಿಮ್ಗೆ, ಹೌದಾ? ಮತ್ತು ಅದ್ರ ಜೊತೆ ನ್ಯೂಜಿಲ್ಯಾಂಡ್ ಒಂದು ಆ್ಯಡ್ ಮಾಡ್ಕೊಂಡ್ಬಿಡ್ರಿ. ಓಕೆ. ಮತ್ತು ಏನಿದು ಸಮರಾಭ್ಯಾಸ ಅಂದ್ರೆ ಇದು ಅಮೆರಿಕ ನೇತೃತ್ವದ ಬಹುರಾಷ್ಟ್ರೀಯ ಜಲ ಅಂತರ್ಗಾಮಿ ವಿರೋಧಿ ಯುದ್ಧ ವ್ಯಾಯಾಮ. ಅಂದ್ರೆ ಅಮೆರಿಕ ನೇತೃತ್ವ, ಇದು ಪ್ರತಿ ವರ್ಷ ಅಮೆರಿಕ ನೇತೃತ್ವ ನಡೆದೈತಿ. ಇದೊಂದು ಬಹುರಾಷ್ಟ್ರೀಯ ಜಲ ಅಂತರ್ಗಾಮಿ, ಒಂದು ಬಹುರಾಷ್ಟ್ರೀಯ ವ್ಯಾಯಾಮ. ಅದು ಎಂಥದಂದ್ರೆ ಜಲಾಂತರ್ಗಾಮಿ ವಿರೋಧಿ ಯುದ್ಧ ವ್ಯಾಯಾಮ ಅಂತ ಕರಿತೀವಿ ನಾವು. ಸಿ ಡ್ರ್ಯಾಗನ್ ಅಂತ ಕರಿತೀವಿ. ಎಕ್ಸಸೈಸ್ ಸಿ ಡ್ರ್ಯಾಗನ್ ಹೆಸರದಾಗ ಹೇಳ್ತೈತೆ ಅದು. ಓಕೆ, ಗೊತ್ತಿರ್ಬೇಕು ನಿಮಗೆ. 2026 ಸಿ ಡ್ರ್ಯಾಗನ್ ವ್ಯಾಯಾಮ ಎಲ್ಲಿ ನಡೀತೈತೆ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಅಮೆರಿಕಾದಲ್ಲಿ ನಡೀತೈತಿ, ಅಮೆರಿಕ ಆತಿಥ್ಯದಲ್ಲಿ. ನೆಕ್ಸ್ಟ್ ನ್ಯಾಟೋ ಕೋಲ್ಡ್ ರೆಸ್ಪಾನ್ಸ್ ಅಂತ ಬರುತ್ತೆ. ನ್ಯಾಟೋ ಕೋಲ್ಡ್ ರೆಸ್ಪಾನ್ಸ್, ಇಂಗ್ಲೀಷ್ನಲ್ಲಿ ಎಕ್ಸೈಸ್ ಕೋಲ್ಡ್ ರೆಸ್ಪಾನ್ಸ್ ಅಂತ ಬರುತ್ತೆ. 2026 ಇದು ಎಲ್ಲಿ ನಡೀತೈತಿ? ಇತ್ತೀಚೆಗೆ ಇದು ಆರ್ಟಿಕ್ ಪ್ರದೇಶದಲ್ಲಿ ಇದು ಪ್ರಾರಂಭ ಆಯಿತು. ನ್ಯಾಟೋ ತನ್ನ ದ್ವೈವಾರ್ಷಿಕ ಮಿಲಿಟರಿ ವ್ಯಾಯಾಮವನ್ನು ಪ್ರಾರಂಭ ಮಾಡಿತು. ಅಂದರೆ ಇದು ದ್ವೈವಾರ್ಷಿಕ ಅಂದರೆ 2 ವರ್ಷಕ್ಕೊಮ್ಮೆ ನಡೆಸ್ತೈತಿ. ಯಾರು ನಡೆಸ್ತಾರೆ? ನ್ಯಾಟೋ ಸಂಘ ಇತ್ತಲ್ಲ ಅವ್ರು ನಡೆಸ್ತಾರೆ. ಇದು ಇತ್ತೀಚೆಗೆ ಎಲ್ಲಿ ನಡೀತದೆ? 2026 ಎಲ್ಲಿ ನಡೀತು ಅಂದ್ರೆ ಆರ್ಟಿಕ್ ಪ್ರದೇಶದಲ್ಲಿ ನಡೆಯಿತು. ಸೊ ಯಾವ ವಿಧದ ಸಮರಾಭ್ಯಾಸಪ್ಪ ಇದಂದ್ರೆ ಯುರೋಪಿಯನ್ ಆರ್ಟಿಕ್ನಲ್ಲಿ ನಡೆಸಲಾಗುವ ದೊಡ್ಡ ಪ್ರಮಾಣದ ದ್ವೈವಾರ್ಷಿಕ ನ್ಯಾಟೋ ಮಿಲಿಟರಿ ವ್ಯಾಯಾಮ ಅಂತ ಹೇಳಿದ್ದೇನೆ, ಹೌದಾ? ನೆಕ್ಸ್ಟ್
ಇನ್ನು ಆಯೋಜನೆ ಮಾಡೋರು ಯಾರು ಸರ್ ಇದನ್ನು? ಇನ್ನು ಆಯೋಜನೆ ಮಾಡೋರು ನಾರ್ವೆ ದೇಶದವ್ರು ಇದನ್ನು ಆಯೋಜನೆ ಮಾಡ್ತಾರೆ. ಜರುಗಿದ ಸ್ಥಳಕ್ಕೆ ಹತ್ರ ನಾವು ಮುಂಚೆನೇ ಹೇಳಿದೆ, ಬೇರೆ ದೇಶದಲ್ಲಿ ನಡೆಯುವಂಥ ಯಾರು ಎಲ್ಲಿ ನಡೀತಿಲ್ಲ ಅದನ್ನು ಎಕ್ಸಾಮ್ದಲ್ಲಿ ಕೇಳಂಗಿಲ್ಲ. ಸೊ ಹಾಗಾಗಿ ಜರುಗಿದ ಸ್ಥಳ ನೋಡೋ ಅವಶ್ಯಕತೆ ಇಲ್ಲ. ಇದ್ರ ಉದ್ದೇಶ ಏನಂತ ನೋಡ್ರಿ, ಈ ವ್ಯಾಯಾಮವು ನ್ಯಾಟೋದ ಸಾಮೂಹಿಕ ರಕ್ಷಣಾ ಸಾಮರ್ಥ್ಯವನ್ನು ಬಲಪಡಿಸುವುದು ಆಗೈತಿ. ಸೊ ಗೊತ್ತಿರ್ಬೇಕು ನಿಮಗೆ. ಇದ್ರಾಗ ಭಾರತ ಬರಂಗಿಲ್ಲ, ಹಾಗಾಗಿ ಇದನ್ನು ಅಷ್ಟು ನಮ್ಗೆ ಎಲ್ಲಿ ಬರುತ್ತೆ ಈ ಉದ್ದೇಶ ಏನೋ ಅಷ್ಟು ಓದೋ ಅವಶ್ಯಕತೆ ನಮಗಿಲ್ಲ. ಭಾರತದಲ್ಲಿ ನಡೆಯೋದು ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ. ಓಕೆ, ಸೊ ಯಾವ ದೇಶದಲ್ಲಿ ಮತ್ತು ಎಲ್ಲಿ ನಡೀತು ಅಂದರೆ ಯಾವ ದೇಶದಲ್ಲಿ ನಡೀತು, ಪರ್ಟಿಕ್ಯುಲರ್ ಪ್ಲೇಸ್ ಏನು ಬೇಡ, ಮತ್ತು ಎಷ್ಟನೇ ಆವೃತ್ತಿ ಅನ್ನೋದು ಗೊತ್ತಿದ್ರೆ ಸಾಕು ನಮಗೆ. ಆವರ್ತನ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಈ ವ್ಯಾಯಾಮ ಪ್ರತಿ 2 ವರ್ಷಗಳು ನಡೆಸ್ತಾರೆ. ದ್ವೈವಾರ್ಷಿಕ ಅಂತ ಗೊತ್ತಿರ್ಬೇಕು ನಮ್ಗೆ. ನೆಕ್ಸ್ಟ್, ಭಾರತೀಯ ನೌಕಾಪಡೆಗೆ INS ಮಾಲ್ವಾನ್ ಸೇರ್ಪಡೆ ಆಗೈತಿ. ಸರ್ ಏನು ಎಕ್ಸಾಮ್ದಲ್ಲಿ ಕೇಳ್ಬೋದು ರೀ, ಇಷ್ಟನ್ನು ಮಾತ್ರ ಎಕ್ಸಾಮ್ದಲ್ಲಿ ಕೇಳ್ತಾರೆ, ಇದನ್ನು ಓದ್ಕೊಂಡ್ಬಿಡ್ರಿ. ಸ್ವದೇಶಿ ನಿರ್ಮಿತ ಆ್ಯಂಟಿ ಸಬ್ಮರೀನ್ ವಾರ್ಫೇರ್ ಸೆಲೋ ವಾಟರ್ ಕ್ರಾಫ್ಟ್ ಅಂತ ಕರಿತೀವಿ ನಾವು. ಸೊ ಇದೊಂದು ಸ್ವದೇಶಿ ನಿರ್ಮಿತ ಆಗೈತಿ. ಸ್ವದೇಶಿ ನಿರ್ಮಿತ ಆ್ಯಂಟಿ ಸಬ್ಮರೀನ್ ವಾರ್ಫೇರ್ ಸೆಲೋ ವಾಟರ್ ಕ್ರಾಫ್ಟ್ ಅಂತ ಗೊತ್ತಿರಬೇಕು, ಮಾಲ್ವಾನ್ ಅಂತ ಕರೀತಾರೆ. ಈ ನೌಕಾಪಡೆಗೆ 2026 ಮಾರ್ಚ್ 31ರಂದು ಕೊಚ್ಚಿ ಶಿಪ್ ಯಾರ್ಡ್ಗೆ ಸೇರ್ಪಡೆ ಆಗೈತಿ. ಕೊಚ್ಚಿಯಲ್ಲಿ ಸೇರ್ಪಡೆ ಆಗಿದೆ. ಅಂದರೆ ಕೊಚ್ಚಿಯ ಶಿಪ್ ಯಾರ್ಡ್ ಲಿಮಿಟೆಡ್ದವರು ಇದನ್ನು ನಿರ್ಮಾಣ ಮಾಡ್ಯಾರ. ಯಾರು ನಿರ್ಮಾಣ ಮಾಡ್ಯಾರ ಅಂತಂದ್ರೆ ಕೊಚ್ಚಿ ಶಿಪ್ ಯಾರ್ಡ್ ಲಿಮಿಟೆಡ್ದವರು ನಿರ್ಮಾಣ ಮಾಡ್ಯಾರ ಅಂತ ಗೊತ್ತಿರಬೇಕು. ಸೊ ಇದ್ರ ಬಗ್ಗೆ ಏನು ವಿಶೇಷತೆ ಅಂದ್ರೆ 80 ಮೀಟರ್ ಉದ್ದ ಐತ್ರಿ, 1100 ಟನ್ ತೂಕ ಐತ್ರಿ. ಸೊ ವಾಟರ್ ಜೆಟ್ ಪ್ರೊಪಲ್ಷನ್ ಮೂಲಕ ಇದನ್ನು ಚಲನೆ ಮಾಡ್ಬೋದು. ವಾಟರ್ ಜೆಟ್ ಪ್ರೊಪಲ್ಷನ್ ಮೂಲಕ ಚಲಿಸುವ ನೌಕೆ ಇದಾಗಿದೆ. ಇಷ್ಟು ಗೊತ್ತಿರ್ಬೇಕು ನಮಗೆ. ಇನ್ನು ಇದನ್ನು ಬಿಟ್ಟರೆ ಮತ್ತೆ ಓದೋ ಅವಶ್ಯಕತೆ ಬೇರೆ ಏನೋ ಓದಬೇಕಾ ಸರ್? ಇದೆಲ್ಲ ಓದಬೇಕಾ ಸರ್? ಇದು ಓದೋ ಅವಶ್ಯಕತೆ ನಮಗಿಲ್ಲ. ಇನ್ನು ಬ್ರಹ್ಮೋಸ್ ಕ್ಷಿಪಣಿ ಖರೀದಿಗೆ ಇಂಡೋನೇಷ್ಯಾ ಒಪ್ಪಂದ. ಸೊ ಬಹಳ ಇಂಪಾರ್ಟೆಂಟ್ ಸರ್. ಏನು ಓದ್ಬೇಕಂದ್ರೆ, ಭಾರತದಿಂದ ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆ ಖರೀದಿಸಲು ಇಂಡೋನೇಷ್ಯಾ ಒಪ್ಪಂದ ಮಾಡಿಕೊಂಡೈತಿ. ಹೇಳ್ತಾರೆ ಎಕ್ಸಾಮ್ದಲ್ಲಿ, ಇತ್ತೀಚೆಗೆ ಯಾವ ದೇಶ ಭಾರತದಿಂದ ಬ್ರಹ್ಮೋಸ್ ಕ್ಷಿಪಣಿಯನ್ನು ಖರೀದಿಸಲು ಒಪ್ಪಂದ ಮಾಡಿಕೊಂಡಿದೆ ಅಂದರೆ ಇಂಡೋನೇಷ್ಯಾ ಅಂತ ಹೇಳಬೇಕು. ಈ ಮೂಲಕ ಬ್ರಹ್ಮೋಸ್ ಖರೀದಿಗೆ ಒಪ್ಪಂದ ಮಾಡಿಕೊಂಡ 2ನೇ ದೇಶ ಇಂಡೋನೇಷ್ಯಾ ಆಗಿದೆ. ಈ ಮೊದಲು ಫಿಲಿಪೈನ್ಸ್ ದೇಶವು ಬ್ರಹ್ಮೋಸ್ ಕ್ಷಿಪಣಿಯನ್ನು ಖರೀದಿಸಿದ ಮೊದಲ ದೇಶವಾಗಿತ್ತು. ಗೊತ್ತಿರಬೇಕು. ಮುಂಚೆ ಏನಾಯಿತು, ಫಸ್ಟ್ ನಮಗೆ ಖರೀದಿ ಮಾಡಿದ್ದು ಯಾವುದು ಅಂದರೆ ಫಿಲಿಪೈನ್ಸ್ ದೇಶ. ಸೆಕೆಂಡ್ ಈಗ ಮಾಡತ್ತಿರೋದು ಇಂಡೋನೇಷ್ಯಾ ದೇಶ. ಸೊ ಅಲ್ಲಿ ಆಪ್ಷನ್ ಫಿಲಿಪೈನ್ಸ್ ದೇಶನ ಕೊಡ್ತಾರೆ. ಸೊ ಬಹಳ ಕ್ವಶನ್ ಏನು ಕೇಳ್ಯಾರ ಅದ್ರ ಮೇಲೆ ಗಮನ ಇರಲಿ ನಿಮಗೆ. ಬ್ರಹ್ಮೋಸ್ ಕ್ಷಿಪಣಿ ಬಗ್ಗೆ ಹೇಳ್ಬೇಕಂದ್ರೆ, ಭಾರತ ಮತ್ತು ರಷ್ಯಾದ ಜಂಟಿ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸಿರುವ ಸೂಪರ್ಸಾನಿಕ್ ಕ್ರೂಸ್ ಮಿಷನ್, ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಆಗಿದೆ. ಸೊ ಅದು ಗೊತ್ತಿರಬೇಕು ನಮಗೆ. ಇನ್ನು ನೆಕ್ಸ್ಟ್ ಇನ್ನೇನು ಕೇಳಿದ್ರೆ, ಭಾರತದ DRDO ಮತ್ತು ರಷ್ಯಾದ ಮ್ಯಾಶಿನೋಸ್ಟ್ರೋನಿಯಾ ಕಂಪನಿ ಜಂಟಿ ಉದ್ಯಮವಾದ ಬ್ರಹ್ಮೋಸ್ ಏರೋಸ್ಪೇಸ್ ಬ್ರಹ್ಮೋಸ್ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿವೆ. ಸೊ ನಮ್ಮ ಭಾರತದ DRDO ಮತ್ತು ರಷ್ಯಾದ ಮ್ಯಾಶಿನೋಸ್ಟ್ರೋನಿಯಾ ಅಂತ ಒಂದು ಕಂಪನಿ ಐತಿ. ಇವೆರಡು ಜಂಟಿಯಾಗಿ ಇದನ್ನು ಬ್ರಹ್ಮೋಸ್ ಏರೋಸ್ಪೇಸ್ ಬ್ರಹ್ಮೋಸ್ ಕ್ಷಿಪಣಿ ಅಂತ ಅಭಿವೃದ್ಧಿ ಮಾಡ್ಯಾರ. ಗೊತ್ತಿರಬೇಕು. ಮತ್ತು ಇದಕ್ಕೆ ಹೆಸರು ಹೆಂಗೆ ಬಂತಂದ್ರೆ, ನೋಡಿ ಹೆಸರು ಬ್ರಹ್ಮೋಸ್ ಅಂತ ಹೆಸರು ಯಾಕೆ ಕೊಟ್ಟರೆ ಇದಕ್ಕೆ ನೋಡಿ, ಭಾರತದ ಬ್ರಹ್ಮಪುತ್ರ ನದಿ ಮತ್ತು ರಷ್ಯಾದ ಮಾಸ್ಕೋ ನದಿ ಎರಡನ್ನೂ ಮರ್ಜ್ ಮಾಡಿ ಎರಡನ್ನೂ ಸೇರಿಸಿ ಇದಕ್ಕೆ ಬ್ರಹ್ಮೋಸ್ ಎಂಬ ಹೆಸರು ಕೊಟ್ಟಾರ. ಅದು ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್, ಇದು ಏನು ಓದೋ ಅವಶ್ಯಕತೆ ಇಲ್ಲ ಸರ್. ಇದೆಲ್ಲ ಬೇಡ. ಇನ್ನು ಗಡಿ ಭದ್ರತೆ ಪಡೆ ಬಗ್ಗೆ ಕೊಟ್ಟರೆ BSF ಬಗ್ಗೆ ಸರ್. ಯಾರ್ಯಾರು ಇದು ಆರ್ಮಿ ಎಕ್ಸಾಮ್ಗೆ ರೆಡಿ ಆಗ್ತಿದ್ರೆ ಅವರೆಲ್ಲ ಇಂಥದ್ದೆಲ್ಲ ನೋಡ್ಕೋರಿ. ಮತ್ತು KSP ದವ್ರಿಗೆ ಈ ರೀತಿ ಕ್ವಶನ್ ಕೇಳ್ತಾರೆ. Kದವ್ರು ಕೇಳಂಗಿಲ್ಲ, KSP ದವ್ರು ಕೇಳ್ತಾರೆ. BSF ಬಗ್ಗೆ 1965ರಲ್ಲಿ ಭಾರತ ಪಾಕ ಯುದ್ಧ ನಡೆದಿರ್ತೈತ್ರಿ. ಆಯ್ತಾ? ಈ 1965ರ ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ನಂತರ ಭಾರತದ ಗಡಿಗಳ ಭದ್ರತೆಗಾಗಿ 1965ರ ಡಿಸೆಂಬರ್ 1ರಂದು ಸ್ಥಾಪಿಸಲಾಯಿತು. ಯಾವುದು? BSFನ ಸ್ಥಾಪನೆ ಮಾಡಲಾಯಿತು 1965ರಂದು. ಮತ್ತು ಡಿಸೆಂಬರ್ 1 ಗೊತ್ತಿರಬೇಕು. ಕೇಂದ್ರ ಕಚೇರಿಯಲ್ಲಿ ಬರ್ತಾರೆ, ನವದೆಹಲಿಯೊಳಗೆ ಬರುತ್ತೆ. ಇಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿರಬೇಕು. ಭಾರತೀಯ ಗಡಿ ರಕ್ಷಣೆಗೆ ಮತ್ತೆರಡು S-400 ಅಂತ ಕೊಟ್ಟಾರ. ಸರ್ ಏನು ಓದ್ಬೇಕು ಸರ್? ಇಲ್ಲಿ ಏನು ಹೇಳ್ತಿರೋದು? S-400 ಏನು ಓದ್ಬೇಕಂದ್ರೆ, ಇದೊಂದು S-400 ಅಂದರೆ ಏನಂತ ಗೊತ್ತಿರಬೇಕು ನಮ್ಗೆ. S-400 ಅನ್ನೋದು ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಅನ್ನೋದು ಗೊತ್ತಿರಬೇಕು. ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಅಂತ ಗೊತ್ತಿರಬೇಕು. ಇದನ್ನು ಯಾರು ಅಭಿವೃದ್ಧಿ ಪಡಿಸ್ತಾರೆ ಅಂತ ರಷ್ಯಾ ದೇಶದವರು ಅಭಿವೃದ್ಧಿ ಪಡಿಸ್ತಾರೆ. ಒಂದು ಪಾಯಿಂಟ್. ಮತ್ತು ಇದನ್ನ ಎಲ್ಲಿ ನಿಯೋಜನೆ ಮಾಡಲಾಯಿತು, ಇತ್ತೀಚೆಗೆ ಎಲ್ಲಿ ನಿಯೋಜನೆ ಮಾಡಲಾಯಿತು ಅಂದರೆ ಪಾಕಿಸ್ತಾನಕ್ಕೆ ಹೊಂದಿಕೊಂಡ ದೇಶದ ಪಶ್ಚಿಮ ಗಡಿಗಳಲ್ಲಿ ಇದನ್ನು ನಿಯೋಜಿಸಲಾಗಿದೆ. ಇಷ್ಟು ಗೊತ್ತಿದ್ರೆ ಸಾಕು ನಮಗೆ. ಉಳಿದರೆ ಇನ್ಫಾರ್ಮೇಷನ್ ಓದೋ ಅವಶ್ಯಕತೆ ಇಲ್ಲ. ಭಾರತೀಯ ಸೇನೆಗೆ ಪ್ರಹಾರ್ ಲಘು ಮಿಷನ್ ಗನ್ ಹಸ್ತಾಂತರ.
ಪ್ರಹಾರ ಲಘು ಮಿಷನ್ ಬಗ್ಗೆ ಓದ್ಬೇಕ್ರಿ ಸರ್ ಈಗ. ಸೊ ಏನು ಓದ್ಬೇಕು ಸರ್ ಇದು? ಪ್ರಹಾರ ಲಘು ಮಿಷನ್. ಸೊ ಇಲ್ಲಿ ಓದ್ಬೇಕಿರೋದು ಮೇಕ್ ಇನ್ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ ಸಿದ್ಧಪಡಿಸಲಾದ ಪ್ರಹಾರ ಲಘು ಯುದ್ಧ ಮಷಿನ್ ಗನ್ನು. ಸೊ ಏನು ಕೇಳ್ತಾರೆ? ಪ್ರಹಾರ ಅನ್ನೋದು ಏನಂತ ಕೇಳ್ತಾರೆ? ಸೊ ಹೌದಾ, ನಮ್ಮ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಪ್ರಹಾರ ಅನ್ನೋದು ಏನಂದ್ರೆ ಇದೊಂದು ಲಘು ಯುದ್ಧ ಮಿಷನ್ ಗನ್ ಅಂತ ಗೊತ್ತಿರಬೇಕು. ಮೊದಲ ಹಂತದಲ್ಲಿ ಭಾರತೀಯ ಸೇನೆಗೆ ಹಸ್ತಾಂತರ ಮಾಡಲಾಗಿದೆ. ಇದೊಂದು ಸ್ವದೇಶಿ ನಿರ್ಮಿತ ಗನ್ಗಳು ಅಂತ ಗೊತ್ತಿರಬೇಕು. 7.62 mm ಬುಲೆಟ್ ಸೈಜ್ ಇರುತ್ತೆ. 7.62 mm ಅಂತ ಯಾರಾದರೂ ಪಬ್ಜಿ ಆಡೋರು ಗೊತ್ತಿರ್ತೈತೆ ನಿಮ್ಗೆ. 7.62 mm ಅಂದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಪಾಟ್ ಅಂತ. ಅಂಥವ್ರು ಸೊ ಜನಜಿ ಎಲ್ಲ ಗೊತ್ತಿರ್ತೈತೆ ನಿಮ್ಗೆ. 7.62 mm ಸಾಮರ್ಥ್ಯವುಳ್ಳ ಈ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಅಂತ ಕರಿಬೋದು ನಾವು. ಯಾವುದು ಎದುರಾಗೈತಿ? ಪ್ರಹಾರ ಲಘು ವಿಮಾನದಲ್ಲಿ ಕಂಡು ಬರ್ತೈತೆ ನಿಮ್ಗೆ. ಇಲ್ಲಿ ಐತೆ ನೋಡ್ರಿ, ತೋರ್ಸ್ಯಾರ ನೋಡ್ರಿ ಇಮೇಜ್ದಾಗ. ನೌಕಾಪಡೆಯ 2 ಅಧಿಕಾರಿಗಳಿಗೆ ಯುದ್ಧ ಸೇವಾ ಪದಕ ಪ್ರದಾನ. ಸೊ ಎಕ್ಸಾಮ್ದಲ್ಲಿ ಏನು ಕೇಳ್ಬೋದು ಸರ್ ಈಗ? ಇತ್ತೀಚೆಗೆ ನೌಕಾಪಡೆಯ 2 ಅಧಿಕಾರಿಗಳಿಗೆ ಯುದ್ಧ ಸೇವಾ ಪದಕ ಪ್ರದಾನ ಮಾಡ್ಯಾರ. ಆ 2 ಹೆಸರುಗಳನ್ನು ಕೇಳ್ಬೋದು. ಯಾವುದಂದ್ರೆ ನೌಕಾ ಕಾರ್ಯಾಚರಣೆಯ ಮಹಾನಿರ್ದೇಶಕ ವೈಸ್ ಅಡ್ಮಿರಲ್ AN ಪ್ರಮೋದ್ ಅವರು ಮತ್ತು ವೈಸ್ ಅಡ್ಮಿರಲ್ ರಾಹುಲ್ ಗೋಖಲೆ ಅವರಿಗೆ ಪದಕಗಳನ್ನು ನೀಡಿ ಗೌರವಿಸಲಾಗಿದೆ. ಇವರಿಬ್ಬರು ಹೆಸರು ಕೇಳ್ಬೋದು. ಮತ್ತು ಇನ್ನೊಂದು ಹೈಲೈಟ್ ಮಾಡೀನಿ, ನೌಕಾಪಡೆಯ ಮುಖ್ಯಸ್ಥ ಯಾರಂದ್ರೆ ದಿನೇಶ್ ತ್ರಿಪಾಠಿ ಅವರು, ದಿನೇಶ್ K ತ್ರಿಪಾಠಿ ಅವರು. ಅವ್ರ ಹೆಸರು ಕೂಡ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಇದು ಉಳಿದಿರೋ ಇನ್ಫಾರ್ಮೇಷನ್ ಎಲ್ಲ ಇವೆಲ್ಲ ಓದ್ಬೇಡ್ರಿ ಸರ್. ಏನು ಕೊಟ್ಟಿಲ್ಲ, ಏನು ಮಾರ್ಕ್ ಮಾಡಿ ಅಷ್ಟು ಮಾತ್ರ ಓದ್ಕೊಳ್ಳಿ. ಉಳಿದಿರೋ ಎಲ್ಲ ಇನ್ಫಾರ್ಮೇಷನ್ ಓದ್ತಾ ಕೊಡಬೇಡಿ. ಏನೂ ಇರೋಂಗಿಲ್ಲ, ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೋತಾರೆ. ಸೊ ಹಂಗಾಯ್ತು ಹಿಂಗಾಯ್ತು. ಸೊ ಇಲ್ಲಿ ನೋಡ್ರಿ, ಅವ್ರ ಆಪರೇಷನ್ ಸಿಂಧೂರದ ವೇಳೆ ನೌಕಾಪಡೆ ಕಾರ್ಯಾಚರಣೆ ರೂಪಿಸಲು ಪ್ರಮುಖ ಪಾತ್ರ ವಹಿಸಿದರು. ಎಕ್ಸಾಮ್ದಲ್ಲಿ ಕೇಳಂಗಿಲ್ಲ ಸರ್ ಇವೆಲ್ಲ. ಎಕ್ಸಾಮ್ದಲ್ಲಿ ಈ ರೀತಿಯ ಕ್ವಶನ್ಗಳು ಏನು ಕೇಳಂಗಿಲ್ಲ. ಏನು ಕೇಳ್ತಾರೆ? ಯಾರಿಗೆ ಮೆಡಲ್ ಕೊಟ್ಟರು, ಯಾರು ಕೊಟ್ಟರು ಅಷ್ಟೇ. ಸೊ ಆ ಕ್ಷೇತ್ರದ ಬಗ್ಗೆ ಕೇಳ್ತಾರೆ. ಸೊ ಯಾವ್ದ್ರ ಸಂಬಂಧ ಕೇಳಿದ್ರು, ಯಾವ ಮಾಡಿದ್ರು, ಯಾವ ಯುದ್ಧಕ್ಕೆ ಹೋದ್ರು, ಇವೆಲ್ಲ ಕೇಳಂಗಿಲ್ಲ ರೀ. ಅದಕ್ಕಂತ ಸಪ್ರೇಟ್ ಕ್ವಶನ್ ಇರ್ತವೆ, ಅದನ್ನ ಅಲ್ಲಿ ಕೇಳ್ತಾರೆ. ಓಕೆ. ಅಮೆರಿಕದ ರಕ್ಷಣಾ ಬಜೆಟ್ 140 ಲಕ್ಷ ಕೋಟಿ ರೂಪಾಯಿಗಳ ಏರಿಕೆ ಅಮೆರಿಕದಾಗ. ಸೊ ಇಲ್ಲಿ ಏನು ಕೇಳ್ಬೋದು ಸರ್? ಮಧ್ಯಪ್ರಾಚ್ಯ ಸಂಘಗಳಲ್ಲಿ ಅಂದ್ರೆ ಇತ್ತೀಚೆಗೆ ಏನಪ್ಪ ಇದು ನೋಡ್ರಿ, ಮಧ್ಯಪ್ರಾಚ್ಯ ಸಂಘರ್ಷ ಐತ್ಲಾ, ಈ ಮಧ್ಯಪ್ರಾಚ್ಯ ಸಂಘರ್ಷ ತೀವ್ರವಾಗುತ್ತಿರುವ ಬೆನ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕ ದೇಶದ ರಕ್ಷಣಾ ಬಜೆಟ್ ಅನ್ನು 140 ಲಕ್ಷ ಕೋಟಿ ರೂಪಾಯಿಗೆ ಏರಿಸುವ ಪ್ರಸ್ತಾಪ ಮುಂದಿಟ್ಟಿದ್ದಾರೆ. ಸಾಕು ಸರ್, ಇಷ್ಟೇ ಓದ್ಕೊಟ್ರು. ಇನ್ನೇನು ಓದ್ಕೊಳಕ್ಕೆ ಹೋಗ್ಬೇಡ್ರಿ ಇನ್ಫಾರ್ಮೇಷನ್. ಇದು ಬೇಡ, ಇವೇನೂ ಕೇಳಂಗಿಲ್ಲ. ರಕ್ಷಣಾ ರಫ್ತಿನಲ್ಲಿ ಭಾರತದ ಸರ್ವಕಾಲಿಕ ದಾಖಲೆ ಅಂತ ಕೊಟ್ಟಾರ. ಏನು ಓದ್ಬೇಕು ಸರ್? ಇವೆಲ್ಲ ಓದ್ಬೇಕಾ? ಬೇಡ ಸರ್. ಸೊ ಮೇಕ್ ಇನ್ ಇಂಡಿಯಾ ಯೋಜನೆ ಇದು ಒಂದು ಎದಕ್ಕೆ ಕೊಟ್ಟನಂತಂದ್ರೆ ನೋಡಿ, ರಕ್ಷಣಾ ರಫ್ತಿನಲ್ಲಿ ಭಾರತ ಏನು ಮಾಡೈತಿ? ದಾಖಲೆಯನ್ನು ಮಾಡೈತಿ. ಯಾವ ಒಂದು ಇತ್ತೀಚೆಗೆ ಈ ಮೇಕ್ ಇನ್ ಇಂಡಿಯಾ ಯೋಜನೆ ಮಾಡಿದ್ರು ನರೇಂದ್ರ ಮೋದಿ ಅವರು. ಸೊ BJP ಸರ್ಕಾರ ಬಂತು ಅಥವಾ ಯಾವುದೇ ಸರ್ಕಾರ ಇರಲಿ, ಅದು ನಮ್ಗೆ ಇಂಪಾರ್ಟೆಂಟ್ ಆಗಲ್ಲ. ಬಟ್ ತಂದಂಥ ಯೋಜನೆ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಮೇಕ್ ಇನ್ ಇಂಡಿಯಾ ಯೋಜನೆ ಅಂತ ಬಂತು. ಆ ಮೇಕ್ ಇನ್ ಇಂಡಿಯಾ ಯೋಜನೆಯಲ್ಲಿ ನಮ್ಮ ರಕ್ಷಣಾ ಕ್ಷೇತ್ರದಲ್ಲಿ ರಫ್ತು ಆಗುವಂತಹ ಒಂದು ಏನು ಇದು ಇದೆಯಲ್ಲ, ರಫ್ತಿನ ಒಂದು ಸಂಖ್ಯೆ ಏನಿದೆ ಜಾಸ್ತಿ ಆಗಿದೆ. ಹಾಗಾಗಿ ಇದು ನ್ಯೂಸ್ನಲ್ಲಿ ಐತಿ. ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಏನೆಲ್ಲ ಓದ್ಕೋಬೇಕಂದ್ರೆ, ರಕ್ಷಣಾ ಕ್ಷೇತ್ರದಲ್ಲಿ ಹೆಚ್ಚು ರಫ್ತಾಗಿರುವ ಭಾರತದ ಉತ್ಪನ್ನಗಳನ್ನು ನೋಡ್ಕೋಬೇಕಾಗತ್ತೆ. ಯಾವುದಂದ್ರೆ ಅತಿ ಹೆಚ್ಚು ರಫ್ತಾಗಿರುವ ಉಪಕರಣಗಳೆಂದರೆ 55% ಹಡಗು ರಫ್ತಾಗ್ಯಾವ, 13% ಪಿರಂಗಿಗಳು ಆಗ್ಯಾವ, 12% ಕ್ಷಿಪಣಿಗಳಾಗ್ಯಾವ. ಸೊ ಅತಿ ಹೆಚ್ಚು ಹಡಗುಗಳು ರಕ್ಷಣಾ ಕ್ಷೇತ್ರದಿಂದ ರಫ್ತು ಆಗುತ್ತಿದೆ, ಅದು ನೆನಪಿರಬೇಕು. ಇಷ್ಟು ಮಾತ್ರ ಓದ್ಕೊಳ್ಳಿ. ಇನ್ನು ಭಾರತದಿಂದ ಹೆಚ್ಚು ರಕ್ಷಣಾ ಸಲಕರಣೆ ಖರೀದಿಸಿದ ದೇಶ ಯಾವುದು ಅಂತ ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸರ್, ಹೈಲೈಟ್ ಮಾಡೇ ಬಿಟ್ಟನ್ರಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಇದ್ರ ಮೇಲೆ ಇದೇ ಕ್ವಶನ್ ಕೇಳೋದು. ಮಯನ್ಮಾರ್ ಇದೊಂದು ಕ್ವಶನ್ ಪಕ್ಕ ಕೇಳ್ತಾರೆ. ಮಯನ್ಮಾರ್ ಯಾಕಂದ್ರೆ ಭಾರತದಿಂದ ಹೆಚ್ಚು ರಕ್ಷಣಾ ಸಲಕರಣೆ ಖರೀದಿಸಿದ ದೇಶ ಮಯನ್ಮಾರ್ ಆಗೈತಿ. ಸೊ ಸೆಕೆಂಡ್ ಯಾವ್ದೈತ್ರಿ? ಫಿಲಿಪೈನ್ಸ್ ಐತಿ. ಇಲ್ಲಿ ಕೊಟ್ಟರು ನೋಡ್ರಿ, ಮಯನ್ಮಾರ್, ಫಿಲಿಪೈನ್ಸ್, ಅರ್ಮೇನಿಯಾ. ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಕೊಟ್ಟರು. ಫಸ್ಟ್ ಸೆಕೆಂಡ್ ಥರ್ಡ್ ಗೊತ್ತಿರಬೇಕು. ಭಾರತದ ರಕ್ಷಣಾ ಉಪಕರಣಗಳ ಒಟ್ಟು ರಫ್ತಿನಲ್ಲಿ 28% ಆಮದು ಮಾಡಿಕೊಳ್ಳುವ ಮಯನ್ಮಾರ್ ಖರೀದಿದಾರ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ. ನಂತರ ಸ್ಥಾನದಲ್ಲಿ ಫಿಲಿಪೈನ್ಸ್ ದೇಶ ಇದೆ. ಫಿಲಿಪೈನ್ಸ್ ದೇಶ ಭಾರತದ ಒಟ್ಟು ರಫ್ತಿನಲ್ಲಿ 19% ಆಮದು ಮಾಡಿಕೊಳ್ಳುತ್ತದೆ. ಇನ್ನು 3ನೇ ಸ್ಥಾನ ಅರ್ಮೇನಿಯಾ ಇದೆ, 15% ಆಮದು ಮಾಡಿಕೊಳ್ಳುತ್ತದೆ. ಇಷ್ಟು ಗೊತ್ತಿರಬೇಕು. ಇನ್ನು ಬಾಂಗ್ಲಾದ ಗಡಿಗೆ ಮೊಸಳೆ ಸರ್ಪಗಳ ಕಾವಲು. ಬಾಂಗ್ಲಾದ ಗಡಿಗೆ ಮೊಸಳೆ ಸರ್ಪಗಳ ಕಾವಲು ಯಾರು ಮಾಡಿದ ಅಂತ ಕೇಳಿದ್ರೆ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ದವರು ಮಾಡ್ಯಾರ. ಭಾರತೀಯ ಗಡಿ ಭದ್ರತಾ ಪಡೆದವರು ಈ ರೀತಿ ಒಂದು ಹೊಸ ಯೋಜನೆಯನ್ನು ತಂದಾರ. ಸೊ ಈ ರೀತಿ ಇದೇ ರೀತಿ ಒಂದು ಅಮೆರಿಕದವ್ರಿಗೆ ಡೊನಾಲ್ಡ್ ಟ್ರಂಪ್ ಅವರು ಮಾಡಿದ್ರು. ಮುಂಚೆ ಡೊನಾಲ್ಡ್ ಟ್ರಂಪ್ ದವ್ರು ಏನು ಮಾಡಿದ್ರು, ತಮ್ಮ ಬಾರ್ಡರ್ಗಳಿಗೆ ಅದು ಯಾರು ಒಳಗೆ ಬರಬಾರ್ದು ಅಂತಂದು ಮೊಸಳೆ ಮತ್ತು ಹಾವನ್ನ ಬಿಟ್ಟಿದ್ರು. ಅದೇ ರೀತಿ ಅದರಿಂದ ಒಂದು ಏನಾಯ್ತು, ಆ ಫಾರ್ಮೆಟ್ದಲ್ಲಿ ನನ್ನ BSF ದವರು ಏನು ಮಾಡ್ಯಾರ, ಈ ಬಾಂಗ್ಲಾದೇಶದ ಗಡಿಯಲ್ಲಿ ಈ ರೀತಿ ಒಂದು ವ್ಯವಸ್ಥೆ ಮಾಡ್ಯಾರ. ಸೊ ಅಲ್ಲಿಂದ ಯಾರು ಒಳಗೆ ಬರೋಕ್ಕಾಗಲ್ಲ, ಹೊರಗೆ ಹೋಗೋಕ್ಕಾಗಲ್ಲ ಅಂತ ಈ ರೀತಿ
ಸೊ ಗೊತ್ತಿರ್ಬೇಕು ನಿಮಗೆ, ಇತ್ತೀಚೆಗೆ ಬಹಳ ಒಂದು ನೈಸರ್ಗಿಕ ರಕ್ಷಣಾ ತಂತ್ರವನ್ನು ಬಲಪಡಿಸಬೇಕಾಗೈತಿ ಮತ್ತು ನುಸುಳುವಿಕೆಯನ್ನು ಜಾಸ್ತಿ ಆಗೋದಿಲ್ಲ. ಅದಕ್ಕಾಗಿ ಈ ರೀತಿ ಒಂದು ವ್ಯವಸ್ಥೆ ತಂದರೆ BSF ಅಂತ ಗೊತ್ತಿರಬೇಕು. ಜಾಸ್ತಿ ಏನು ಇನ್ಫಾರ್ಮೇಷನ್ ಏನು ತೊಗೋಬೇಡ್ರಿ, ಯಾರು ತಂದಾರ ಎದಕ್ಕೆ ತಂದಾರ ಅಷ್ಟು ಗೊತ್ತಿರಲಿ. ಭಾರತೀಯ ಗಡಿ ರಕ್ಷಣಾ ಪಡೆ BSF ಬಗ್ಗೆ ಮತ್ತೆ ಮಾಹಿತಿ ಕೊಟ್ಟರೆ ಅವಾಗಲೇ ಹೇಳಿದೆ 1965 ಅಂತ ಡಿಸೆಂಬರ್ 1ರಂದು ಫಾರ್ಮ್ ಆಗಿದೆ ಅಂತ ಹೇಳಿದೆ. ಸೊ ಇದನ್ನು ನೋಡಿ, ಕೇಂದ್ರೀಯ ಪೊಲೀಸ್ ಪಡೆಯ ಒಂದು ಭಾಗ ಆಗೈತೆ. ಇದೊಂದು ಏನಾಗೈತಿ, ಕೇಂದ್ರೀಯ ಪೊಲೀಸ್ ಪಡೆಯ ಒಂದು ವಿಭಾಗ ಆಗೈತ್ರಿ. ಪೊಲೀಸ್ ಪಡೆ ಸರ್, ನೀವು ಆರ್ಮಿ ಅಂಡರ್ದಾಗ ಬರುತ್ತ, ಇದೊಂದು ಪೊಲೀಸ್ ಪಡೆಯ ಒಂದು ಭಾಗ ಆಗೈತ್ರಿ. ಹೌದಾ, ಸೆಂಟ್ರಲ್ ಪೊಲೀಸ್ ಫೋರ್ಸ್ ಅಂತ ಬರುತ್ತೆ. ಓಕೆ, ಸ್ಟೇಟ್ ಬೇರೆ ಸೆಂಟ್ರಲ್ ಬೇರೆ. ಇವಾಗ ಡೆಲ್ಲಿ ಎಕ್ಸಾಮ್ ಎಲ್ಲ ಬರೀತಿಲ್ಲ, ಡೆಲ್ಲಿ SI ಅಂತ ಎಲ್ಲ ಕರಲ್ಲ, ಅವೆಲ್ಲ ಸ್ಟೇಟ್ದಾಗ ಬರಂಗಿಲ್ಲ. ಅವೆಲ್ಲ ಸೆಂಟ್ರಲ್ ಪೊಲೀಸ್ ಫೋರ್ಸ್ದಾಗ ಬರ್ತಾವೆ. ಓಕೆ, ಕೇಂದ್ರೀಯ ಪೊಲೀಸ್ ಪಡೆಯ ಒಂದು ವಿಭಾಗ. ಅದಕ್ಕೆ ಹೇಳ್ತೀನಿ ನಾನು, CGL ಅಪ್ಲಿಕೇಶನ್ ಹಾಕ್ರಿ ಎಲ್ಲರೂ. CGL ಅಪ್ಲಿಕೇಶನ್ ಹಾಕಿದ್ರೆ ಈ ರೀತಿಯಾದಂಥ ಒಂದು ಚಲೋ ಸೆಂಟ್ರಲ್ ಪೊಲೀಸ್ ಡಿಪಾರ್ಟ್ಮೆಂಟ್ದಾಗ ವರ್ಕ್ ಮಾಡೋರು ಯಾರು ನಿಮ್ಗೆ ಅದು ಇಷ್ಟ ಇಲ್ಲ, ನೀವು ಸ್ಟೇಟ್ ಗೌರ್ಮೆಂಟ್ಗಿಂತ ಸೆಂಟ್ರಲ್ ಗೌರ್ಮೆಂಟ್ ಪೇಮೆಂಟ್ ತೊಗೋತೀರಿ ನೀವು, ಅವಾಗ ಇನ್ನೂ ಜಾಸ್ತಿ ನಿಮ್ಗೆ ಒಂದು ಜಾಸ್ತಿ ಆಪರ್ಚುನಿಟಿ ಸಿಗುತ್ತೆ ನಿಮ್ಗೆ. ಹಾಗಾಗಿ CGL ಆ ಥರ ವ್ಯವಸ್ಥೆ ಐತಿ, ಅಲ್ಲಿ ಎಕ್ಸಾಮ್ ಬರೀರಿ. ಆಲ್ರೆಡಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗೈತಿ. ಯಾರೆಲ್ಲ ಅಪ್ಲಿಕೇಶನ್ ಇನ್ನೂ ಹಾಕಿಲ್ಲ, ಅಪ್ಲಿಕೇಶನ್ ಹಾಕಿ. ಯಾರಿಗೆಲ್ಲ ಅಪ್ಲಿಕೇಶನ್ ಲಿಂಕ್ ಬೇಕು ಕಾಮೆಂಟಲ್ಲಿ ಹೇಳಿ, ಕಾಮೆಂಟಲ್ಲಿ ತಿಳಿಸಿ, ನಾನು ಅಪ್ಲಿಕೇಶನ್ ಲಿಂಕ್ ಕಳಿಸ್ತೇನೆ. ಓಕೆ, ಈ BSF ಅನ್ನೋದು ಒಂದು ಕೇಂದ್ರೀಯ ಪೊಲೀಸ್ ಪಡೆಯ ಒಂದು ವಿಭಾಗ ಗೃಹ ಸಚಿವಾಲಯದಡಿಯಲ್ಲಿ ಕಂಡುಬರುತ್ತೆ. ಗೃಹ ಸಚಿವಾಲಯದಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದೇನು ಮಾಡುತ್ತಾ BSF? ಇದು ಇಂಪಾರ್ಟೆಂಟ್. ಇದನ್ನು ಕ್ವಶನ್ ಕೇಳ್ತಾರೆ ನೋಡ್ರಿ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳ ಗಡಿಯನ್ನು ರಕ್ಷಿಸುವ ಜವಾಬ್ದಾರಿ ಹೊಂದೈತಿ. ಇದು ತಪ್ಪಾಗತ್ತೆ. ಇವ್ರು ಏನು ಕೊಟ್ಟರೆ ಈ ರೀತಿ ಕೊಡಬಾರ್ದಾಗಿತ್ತು. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಗಡಿಯನ್ನು ರಕ್ಷಿಸುವ ಜವಾಬ್ದಾರಿ ಹೊಂದೈತೆ ಅನ್ನೋದು ತಪ್ಪಾಗಿದ್ರೆ ಇದು ಈ ರೀತಿ ಕೊಡಬಾರ್ದು. ಅವ್ರದ್ದು ದೇಶ ನಾವೇನು ಕಾಯಾಗ್ತಿಲ್ಲ, ನಾವೇನು ಮಾಡತ್ತೀವಿ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳು ಏನಾದ್ರು ನಮ್ಮ ಭಾರತ ದೇಶದ ಜೊತೆ ಏನು ಮಾಡ್ತಾವೆ, ಗಡಿ ಹಂಚ್ಕೊಂಡವು. ಭಾರತ ದೇಶದ ಜೊತೆ ಗಡಿ ಹಂಚ್ಕೊಂಡವು. ಆ ಗಡಿಯನ್ನು ನಾವು ಕಾಯಕ BSF ದವ್ರನ್ನ ನೇಮಕ ಮಾಡೀವಿ. ಇವ್ರದಾಗ ನಾವು ಕಾಯನ್ರಿ. ಏಸರ್ ಇಂಕ್ ಸಂವಹನ ಸಂಸ್ಥೆಯಿಂದ ಮೇಕ್ ಇನ್ ಇಂಡಿಯಾದ ಕೃತಕ ಬುದ್ಧಿಮತ್ತೆ ಸರ್ವರ್ ಬಿಡುಗಡೆ ಆಗೈತಿ. ಇದೊಂದು ಕರೆಂಟ್ ಅಫೇರ್ಸ್, ಒನ್ ಲೈನ್ ಕರೆಂಟ್ ಅಫೇರ್. ಇದೊಂದು ಪಾಯಿಂಟ್ ನೆನ್ಬಿಟ್ಕೊಂಡ್ಬಿಡ್ರಿ. ಏಸರ್ ಇಂಕ್ ಸಂವಹನ ಸಂಸ್ಥೆ ಐತಿ, ಆಯಿತಾ. ಇವರು ಮೇಕ್ ಇನ್ ಇಂಡಿಯಾದ ಒಂದು ಯೋಜನೆ ಅಂಡರ್ದಾಗ ಕೃತಕ ಬುದ್ಧಿಮತ್ತೆ ಆದಂಥ ಸರ್ವರನ್ನು ಬಿಡುಗಡೆ ಮಾಡ್ಯಾರ, ಗೊತ್ತಿರಬೇಕು ಇಷ್ಟೇ. ಇನ್ನು ಕೇರಳ ಮೂಲದ ಸ್ಟಾರ್ಟಪ್ ಆಗಿರುವ ಸ್ಪೇಸ್ ಟೈಮ್ 4D ಪ್ರಿಂಟಿಂಗ್ ಸೊಲ್ಯೂಷನ್ಸ್ ಇವ್ರು ಏನು ಮಾಡ್ಯಾರ, ಇಸ್ರೋದವರಿಗೆ ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ ಸೆಂಟರ್ಗೆ ಆಕಾಶ್ 300 ಎಂಬ 3D ಪ್ರಿಂಟರನ್ನು ಯಶಸ್ವಿಯಾಗಿ ತಲುಪಿಸಿದ್ದಾರೆ. ಸೊ ಎಕ್ಸಾಮ್ದಲ್ಲಿ ಏನು ಕೇಳ್ತಾರೆ, ಆಕಾಶ್ 300 ಅನ್ನೋದು ಏನಂತ ಕೇಳ್ತಾರೆ ಸರ್. ಆಕಾಶ್ 300 ಅನ್ನೋದು ಒಂದು 3D ಪ್ರಿಂಟರ್ ಅನ್ನೋದು ಗೊತ್ತಿರಬೇಕು. ಇದನ್ನು ರೆಡಿ ಮಾಡಿದ್ದಾರೆ ಅಂದ್ರೆ ಕೇರಳ ಮೂಲದ ಒಂದು ಸ್ಟಾರ್ಟಪ್ ಕಂಪ್ನಿ ಸ್ಪೇಸ್ ಟೈಮ್ 4D ಪ್ರಿಂಟಿಂಗ್ ಸೊಲ್ಯೂಷನ್ಸ್ ಅಂತ ಬರುತ್ತೆ. ಅವ್ರು ಏನು ಮಾಡ್ಯಾರ, ಇಸ್ರೋದವ್ರಿಗೆ ಇದನ್ನು ಇದು ಮಾಡ್ಯಾರ, ಏನು ಹಸ್ತಾಂತರ ಮಾಡ್ಯಾರ. ಇದು ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ ಸೆಂಟರ್ಗೆ, ಅಂದರೆ ಅದು ಇಸ್ರೋದವ್ರದ ಒಂದು ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ ಸೆಂಟರ್ ಅಂತ ಬರುತ್ತೆ. ಅವ್ರಿಗೆ ಏನು ಮಾಡ್ಯಾರ, ಈ ಆಕಾಶ್ 300 ಎಂಬ 3D ಪ್ರಿಂಟರ್ ಅನ್ನೋದು ತಲುಪಿಸಿದ್ದಾರೆ, ಗೊತ್ತಿರಬೇಕು. ಇದು ಕ್ವಶನ್ ಕೇಳಿದಾರೆ. ಇದಂದ್ರೆ ಏನೋ, ಇದನ್ನು ಯಾರು ಅಭಿವೃದ್ಧಿಪಡಿಸಿದ್ರೆ, ಯಾರಿಗೆ ಕೊಟ್ಟರು ಅಷ್ಟು ಗೊತ್ತಿರಬೇಕು. ಇನ್ನು ಎಕ್ಸಾಮ್ದಲ್ಲಿ BA 3.2 ಅಥವಾ ಸಿಕಾಡಾ ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. BA 3.2 ಅಥವಾ ಸಿಕಾಡಾ ಅಂತ ಇದು ಏನಂತಂದ್ರೆ ಒನ್ ಲೈನ್ ಕರೆಂಟ್ ಅಫೇರ್. ಇದು COVID-19ನ ಹೊಸ ಉಪತಳಿ, ಇಷ್ಟು ಗೊತ್ತಿರಬೇಕು ನಿಮಗೆ. ಅನ್ವೇಷಣ ಎಂಬ ಪ್ರಯೋಗ ಕೇಳಿದ್ರೆ, ಅನ್ವೇಷಣ ಅಂದ್ರೆ ಏನು, ಬೆಂಗಳೂರಿನಲ್ಲಿ ಪ್ರಯೋಗ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ರಿಸರ್ಚ್ ಎಂಬ ಸಂಸ್ಥೆ ಸಂಶೋಧನೆ ಯೋಜನೆಗಳಿಗೆ ವಿಶೇಷ ಒತ್ತು ನೀಡುತ್ತಿದೆ. ಸೊ ಅವ್ರು ಏನು ಮಾಡ್ಯಾರ, ಒಂದು ಅನ್ವೇಷಣೆ ಎಂಬ ಪ್ರಯೋಗನ ನಡೆಸುತ್ತಿದ್ದಾರೆ. ಎಕ್ಸಾಮ್ದಲ್ಲಿ 200% ಸರ್ ಈ ಕ್ವಶನ್ ಬರಂಗಿಲ್ಲ. ಯಾಕಂದ್ರೆ ಸರ್ಕಾರಿ ಯೋಜನೆಗಳು ರಗಡದು, ರಾಜ್ಯ ಸರ್ಕಾರಿ ಯೋಜನೆಗಳು, ಸೊ ಪಂಚಾಯಿತಿ ಅಭಿವೃದ್ಧಿ ಕೆರೆ ಎಲ್ಲ ಅಂತಾರೆ. ಯಾವುದೋ ಒಂದು ಇನ್ಸ್ಟಿಟ್ಯೂಟ್ದವ್ರು ಮಾಡಿದಂಥ ಯೋಜನೆಗಳಿಗೆ ಎಕ್ಸಾಮ್ದಾಗ ಕೇಳೋದು ಫೂಲಿಶ್ನೆಸ್ ಅನ್ಸುತ್ತೆ, ಕೇಳಂಗಿಲ್ಲ ರೀ. ಅವ್ರು ಮಾಡ್ತಾರೆ ಯೋಜನೆ ಒಳ್ಳೇದು, ಬಟ್ ಎಕ್ಸಾಮ್ ಓರಿಯೆಂಟೆಡ್ ನೀವು ಓದಬಾರ್ದನ್ನೆಲ್ಲ. ಓಕೆ, ಇನ್ನೆಕ್ಸ್ಟ್ ಚೆನ್ನೈನಲ್ಲಿ ಪ್ರಧಾನ ಕಚೇರಿ ಹೊಂದಿರುವ ಭಾರತದ ಖಾಸಗಿ ಬಾಹ್ಯಾಕಾಶ ನವೋದ್ಯಮ ಅಗ್ನಿಕುಲ್ ಕಾಸ್ಮೋಸಸ್ ಸರ್, ಭಾಳ ಇಂಪಾರ್ಟೆಂಟ್ ಅದು. ಇದನ್ನು ಮಾತ್ರ ನೀವು ಮಿಸ್ ಮಾಡಲೇಬಾರ್ದು, ಆಯಿತಾ. ಚೆನ್ನೈನಲ್ಲಿ ಪ್ರಧಾನ ಕಚೇರಿ ಹೊಂದಿರುವ ಭಾರತದ ಖಾಸಗಿ ಬಾಹ್ಯಾಕಾಶ ನವೋದ್ಯಮ ಅಂದರೆ ಸ್ಟಾರ್ಟಪ್ ಕಂಪ್ನಿ ಅಗ್ನಿಕುಲ್ ಕಾಸ್ಮೋಸ್ ವಿಶ್ವದ ಅತಿದೊಡ್ಡ ಸಿಂಗಲ್ ಪೀಸ್ 3D ಮುದ್ರಿತ ಬೂಸ್ಟರ್ ಎಂಜಿನ್ ಯಾವುದು ಅಗ್ನೈಟ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸುವ ಮೂಲಕ ಪ್ರಮುಖ ಪ್ರೊಪಲ್ಷನ್ ಮೈಲಿಗನ್ನು ಸಾಧನೆ ಮಾಡೈತಿ. ಸೊ ಇಲ್ಲಿ ಏನು ಕೇಳ್ಬೋದು ಅಂದ್ರೆ ಅಗ್ನೈಟ್ ಅನ್ನು ಕೇಳ್ತಾರೆ ಸರ್. ಅಗ್ನೈಟ್ ಅನ್ನೋದು ಏನಂದ್ರೆ ಇದೊಂದು 3D ಮುದ್ರಿತ ಬೂಸ್ಟರ್ ಎಂಜಿನ್ ಅನ್ನೋದು ಗೊತ್ತಿರಬೇಕು ನಿಮಗೆ. ಸೊ ಇದನ್ನು ವಿಶ್ವದ ಅತಿ ದೊಡ್ಡ ಸಿಂಗಲ್ ಪೀಸ್ 3D ಮುದ್ರಿತ ಬೂಸ್ಟರ್ ಇಂಜಿನ್ ಈ ಅಗ್ನೈಟ್ ಆಗಿದೆ. ಇದನ್ನು ರೆಡಿ ಮಾಡಿದವರು ಯಾರಂದ್ರೆ ಅಗ್ನಿಕುಲ್ ಕಾಸ್ಮೋಸ್ ಎಂಬ ಬಾಹ್ಯಾಕಾಶ ಸಂಶೋಧನಾ ಸ್ಟಾರ್ಟಪ್ ಕಂಪ್ನಿ. ಸೊ ಇದರ ಪ್ರಧಾನ ಕಚೇರಿ ಎಲ್ಲೈತಿ, ಚೆನ್ನೈನಲ್ಲಿ ಐತಿ. ಇಷ್ಟು ಗೊತ್ತಿರಬೇಕು ನಿಮಗೆ. ಇವೆಲ್ಲ ಓದೋ ಅವಶ್ಯಕತೆ ಇಲ್ಲ.
ಅಗ್ನಿಕುಲ್ ಕಾಸ್ಮೋಸ್ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನ್ ಬೇಕಾದರೆ ನೋಡಿ, ಭಾರತೀಯ ಏರೋಸ್ಪೇಸ್ ಸ್ಟಾರ್ಟಪ್ ಕಂಪ್ನಿ ಇದು. ಒಂದು ಭಾರತದ ಏರೋಸ್ಪೇಸ್ನ ಒಂದು ಸ್ಟಾರ್ಟಪ್ ಕಂಪ್ನಿ ಆಗೈತಿ. 2017 ಡಿಸೆಂಬರ್ 1 ಶ್ರೀನಾಥ್ ಮತ್ತು ರವಿಚಂದ್ರನ್ ಎಂಬುವರು ಇದನ್ನು ಸ್ಥಾಪನೆ ಮಾಡ್ತಾರೆ. ಇಷ್ಟು ಗೊತ್ತಿರ್ಬೇಕು ನಮಗೆ. ಇನ್ನು ಇದೇ ಧನುಷ್ ಅಂತ ಕೇಳ್ತಾರೆ. ಧನುಷ್ ಅನ್ನೋದು ಏನಂದ್ರೆ, ಈ ಅಗ್ನಿಕುಲ್ ಸಂಸ್ಥೆ ಏನೈತಲ್ಲ, ಭಾರತದ ಮೊದಲ ಖಾಸಗಿ ಉಡಾವಣಾ ಪ್ಯಾಡ್ ಮತ್ತು ನಿಯಂತ್ರಣ ಕೇಂದ್ರವನ್ನು ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿ 2022 ನವೆಂಬರ್ 28 ಉದ್ಘಾಟನೆ ಮಾಡಿದರು. ಆ ಬಾಹ್ಯಾಕಾಶ ಉಡಾವಣಾ ಪ್ಯಾಡ್ಗೆ ಅವ್ರ ಹೆಸರು ಇಟ್ಟಿದ್ದು ಧನುಷ್ ಅಂತ ಹೆಸರಿಟ್ಟಾರ. ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್, ಆದಿತ್ಯ L1 ದತ್ತಾಂಶ ಅಧ್ಯಯನಕ್ಕೆ ಅವಕಾಶ. ಸರಿ, ಏನು ಓದ್ಬೇಕು ಸರ್? ಆದಿತ್ಯ L1 ಅಂದರೆ ಏನಂತ ಅಷ್ಟೇ ಓದ್ಕೋಬೇಕು. ಸೊ ಸೂರ್ಯನ ಚಟುವಟಿಕೆ ವೀಕ್ಷಿಸುತ್ತಿರುವ ಆದಿತ್ಯ L1 ವೀಕ್ಷಣಾ ಉಪಗ್ರಹ. ಇಷ್ಟು ಮಾತ್ರ ಗೊತ್ತಿರಬೇಕು. ಆದಿತ್ಯ L1 ಅಂದ್ರೆ ಇದನ್ನು ಸೂರ್ಯನ ಏನು ಚಟುವಟಿಕೆ ಇದೆ ಆ ಸೂರ್ಯನಿಗೆ ಸಂಬಂಧಿಸಿದ ಒಂದು ವೀಕ್ಷಣಾ ಉಪಗ್ರಹ ಅನ್ನೋದು ಗೊತ್ತಿರಬೇಕು ನಮಗೆ. ನೆಕ್ಸ್ಟ್, ಸ್ವದೇಶಿ ದಿಕ್ಸೂಚಿ ನಾವಿಕ ವ್ಯವಸ್ಥೆಯಲ್ಲಿ ತಾಂತ್ರಿಕ ದೋಷ. ಸರ್ ಅದು ಏನಾದರೂ ಇರಲಿ ಸರ್, ಅದು ಯಾವ ದೋಷನೇ ಇರಲಿ, ನಮಗೆ ಎಕ್ಸಾಮ್ ಅದು ಇಂಪಾರ್ಟೆಂಟ್ ಅಲ್ಲ. ಸೊ ಇದು ಈ ರೀತಿ ಕ್ವಶನ್ ಈ ಥರ ನ್ಯೂಸ್ನಾಗ ಐತೆ ಅಂದ್ರೆ ನಾವು ಏನು ಓದ್ಕೋಬೇಕಂದ್ರೆ ಈ ನಾವಿಕ ಬಗ್ಗೆ ಓದ್ಕೋಬೇಕ್ರೆ ನಾವು ನಾವಿಕ ಬಗ್ಗೆ ಓದ್ಕೋಬೇಕಾಗತ್ತೆ. ನೋಡ್ರಿ, ರೈಲ್ವೆ, ಭಾರತೀಯ ಸೇನೆ, ಇಲ್ಲಿ ಕೊಟ್ಟರೆ ನೋಡ್ರಿ, ರೈಲ್ವೆ, ಭಾರತೀಯ ಸೇನೆ ಮುಂತಾದ ಸರ್ಕಾರಿ ಸಂಸ್ಥೆಗಳಿಗೆ ದಿಕ್ಸೂಚಿ ಸೇವೆಗಳನ್ನು, ದಿಕ್ಸೂಚಿ ಅಂದ್ರೆ ಅಮೆರಿಕದಾಗ ಯಾವ ರೀತಿ GPS ಐತಲ್ಲ ಆ ರೀತಿ ನಮ್ಮ ಭಾರತದಲ್ಲಿ ದಿಕ್ಸೂಚಿ ಸೇವೆ ಮಾಡಕ್ಕೆ ನಾವಿಕ್ ಎಂಬ ಒಂದು ಉಪಗ್ರಹವನ್ನು ವ್ಯವಸ್ಥೆ ಜಾರಿಗೆ ತಂದಾರ. ಸೊ ಅದು ಗೊತ್ತಿರಬೇಕು ನಿಮ್ಗೆ. ಸೊ ಏನೈತಿ ಇಷ್ಟು ಓದ್ಕೊಳ್ಳೋದನ್ನು. ರೈಲ್ವೆ, ಭಾರತೀಯ ಸೇನೆ ಮುಂತಾದ ಸರ್ಕಾರಿ ಸಂಸ್ಥೆಗಳಿಗೆ ದಿಕ್ಸೂಚಿ ಸೇವೆಗಳನ್ನು ನೀಡಲು ಭಾರತ ಅಭಿವೃದ್ಧಿಪಡಿಸಿದ ಇಸ್ರೋ ಮೂಲಕ ಉಡಾವಣೆ ಮಾಡಿರುವ ನಾವಿಕ್ ಉಪಗ್ರಹ ವ್ಯವಸ್ಥೆಯಲ್ಲಿ ಭಾರಿ ದೋಷ ಆಗೈತಿ. ಬಟ್ ನಮ್ಗೆ ಗೊತ್ತಿರಬೇಕಾಗಿದ್ದು ನಾವಿಕ್ ಅನ್ನೋದು ಏನಂತರ ಒಂದು GPS, ಅಮೆರಿಕದ ಯಾವ ರೀತಿ GPS ಐತಿ ನಮ್ಮ ಭಾರತದಲ್ಲಿ ಕೇಳ್ತಾರೆ. ಸೊ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂದರೆ ಎಕ್ಸಾಮ್ದಲ್ಲಿ, ಸೊ ಈ ಕಡೆ ಅಮೆರಿಕ ಕೊಡ್ತಾರೆ, ಈ ಕಡೆ ಭಾರತ ಕೊಡ್ತಾರೆ, ಇಲ್ಲಿ ಕೊಡ್ತಾರೆ, ಇಲ್ಲಿ ನಾವಿಕ್ ಅಂತ ಕೊಡ್ತಾರೆ, ಇಲ್ಲಿ GPS ಅಂತ ಕೊಡ್ತಾರೆ. ಸೊ ಮ್ಯಾಚ್ ದ ಫಾಲೋಯಿಂಗ್ ಕೊಡ್ತಾರೆ ಸರ್ ಈ ರೀತಿ. ನೋಡ್ರಿ, ಭಾರತ GPS ಬರಲ್ಲ, ಆಯ್ತಾ? ಭಾರತ GPS ಬರಂಗಿಲ್ಲ. ಭಾರತ ಏನು ಮಾಡ್ತಾರೆ, ನಾವಿಕ್ ಐತಿ, ಅಮೆರಿಕದ GPS ಐತಿ. ಈ ರೀತಿ ನಮ್ಗೆ ಕ್ವಶನ್ ಕೇಳ್ತಿರ್ತಾರೆ. ಸೊ ಹಾಗಾಗಿ ಸೊ ಯಾವುದೇ ರೀತಿ ಹೆಂಗೆ ಕ್ವಶನ್ ಕೇಳ್ತಾರೆ ಅನ್ನೋದು ನಿಮ್ಗೆ ಮೊದಲು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಅದಕ್ಕೆ ಹೇಳೋದು, ಫಸ್ಟ್ ಯಾವುದೇ ಓದುವಾಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ಆಗಿಲ್ಲ ಅಂತಂದ್ರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ನಾನು ಏನು ಹೇಳ್ತೀನಿ ಅಷ್ಟನ್ನು ಮಾತ್ರ ಓದ್ಕೊಳ್ಳಿ ಸಾಕು, ಆಯ್ತಾ? ನಾನು ಯಾವ ರೀತಿ ಓದ್ಬೇಕಂತ ನಿಮ್ಗೆ ಹೇಳ್ತಿರ್ತೀನಿ. ನೆಕ್ಸ್ಟ್ ಇಲ್ಲಿ ಡಯಾಲಿಸಿಸ್ ಬಗ್ಗೆ ಕೊಟ್ಟರೆ ಸರ್. ಡಯಾಲಿಸಿಸ್ನ ಕೃತಕವಾಗಿ ರಕ್ತವನ್ನು ಶುದ್ಧೀಕರಣ ಮಾಡುವ ವಿಧಾನವಾಗಿ ಏನು ಕರೀತಾರೆ? ಡಯಾಲಿಸಿಸ್ ಅಂತ ಕರೀತಾರೆ. ಮತ್ತು ಮೂತ್ರಪಿಂಡಗಳ ಬಗ್ಗೆ ಕೊಟ್ಟರೆ, ಇದು ನೋಡಿ ರಕ್ತವನ್ನು ಶುದ್ಧೀಕರಿಸುವ ಅಂಗಗಳಾಗಿವೆ. ಸೊ ಕೇಳ್ತಾರೆ, ನಮ್ಮ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಿಸುವ ಅಂಗಗಳು ಯಾವುದಂದ್ರೆ ಮೂತ್ರಪಿಂಡ. ಮತ್ತು ಕೃತಕವಾಗಿ ರಕ್ತವನ್ನು ಶುದ್ಧೀಕರಣ ಮಾಡುವ ವಿಧಾನವನ್ನು ಯಾವ್ದು ಕೇಳ್ತಾರೆ ಅಂದರೆ ಮೂತ್ರಪಿಂಡ. ಇನ್ ಕೇಸ್ ಏನಾದರೂ ಮೂತ್ರಪಿಂಡ ಕುಡಿದು ಏನೋ ಮಾಡಿ ತಪ್ಪಿ ಲಿವರ್ ಡ್ಯಾಮೇಜ್ ಆಯ್ತು ಅಂತ ತಗೋರಿ, ಅವಾಗ ಮೂತ್ರಪಿಂಡಗಳು ಅಂದ್ರೆ ಲಿವರ್ಗಳು ವರ್ಕ್ ಮಾಡೋದು ನಿಲ್ಲಿಸ್ಬಿಡ್ತಾವೆ. ಅವಾಗ ರಕ್ತ ಏನು ಮಾಡ್ತಾರೆ? ಶುದ್ಧೀಕರಣ ಆಗಲ್ಲ. ರಕ್ತ ಶುದ್ಧೀಕರಣ ಆಗಿಲ್ಲ ಹೆಪ್ಪುಗಟ್ಟಿ ಏನು ಮಾಡ್ತಾರೆ? ಮನುಷ್ಯ ಸಾಯ್ತಾನೆ. ಹಂಗಾಗಬಾರ್ದಂದ್ರೆ ಅದನ್ನು ಏನು ಮಾಡ್ತಾರೆ? ಕೃತಕವಾಗಿ ಶುದ್ಧೀಕರಣ ಮಾಡೋಕೆ ಒಂದು ಮೆಥಡ್ ಐತೆ. ಅದಕ್ಕೆ ನಾವು ಏನು ಮಾಡ್ತೀವಿ? ಡಯಾಲಿಸಿಸ್ ಅಂತ ಕರಿತೀವಿ. ಸೊ ಮೂತ್ರಪಿಂಡಗಳಲ್ಲಿ ನೆಫ್ರಾನ್ ಎಂಬ ಮೂಲಭೂತ ಘಟಕಗಳು ಇರುತ್ತವೆ. ಇದು ಇಂಪಾರ್ಟೆಂಟು. ಇನ್ನು 2024-25ನೇ ಸಾಲಿನ BCCI ಪ್ರಶಸ್ತಿಗಳು ಕೊಟ್ಟರೆ ಸರ್. ಏನು ಓದ್ಬೇಕು ಸರ್ ಇದರಲ್ಲಿ? ನೋಡ್ರಿ, BCCI ಕೊಡುವ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಓದ್ಕೋಬೇಕಾಗುತ್ತೆ. ರಾಹುಲ್ ದ್ರಾವಿಡ್ ಕೊಟ್ಟರ ಮತ್ತು ಮಹಿಳಾ ಕ್ರಿಕೆಟರ್ ಮಿತಾಲಿ ರಾಜ್ ಅವ್ರಿಗೆ ಕೊಟ್ಟರ. ಈ ಎರಡನ್ನು ಓದ್ಕೊಳ್ಳಿ. ನೆಕ್ಸ್ಟ್, ಇದಕ್ಕೆ ಏನು ಕರಿತೀವಿ ನಾವು? ಇನ್ನು ಕರ್ನಲ್ CK ನಾಯ್ಡು ಜೀವಮಾನ ಸಾಧನೆ ಪ್ರಶಸ್ತಿನ ಕೊಟ್ರ. ಅಂದ್ರೆ ಇಲ್ಲಿ ನೋಡ್ರಿ, ಕರ್ನಲ್ CK ಇದಾಗ ಏನೋ BCCI ಜೀವಮಾನ ಸಾಧನೆ ಪ್ರಶಸ್ತಿ ಕೊಡ್ತಾರಲ್ಲ, ಅದ್ರ ಫುಲ್ ಹೆಸರು ಏನಕ್ಕೆ ಬರ್ತೈತಿ? ಕರ್ನಲ್ CK ನಾಯ್ಡು ಜೀವಮಾನ ಸಾಧನೆ ಪ್ರಶಸ್ತಿ ಅಂತದ ಒಂದು ರಾಹುಲ್ ದ್ರಾವಿಡ್ ಅವ್ರು ಕೊಟ್ಟಾರ. ಮತ್ತು ಕರ್ನಲ್ CK ನಾಯ್ಡು ಜೀವಮಾನ ಸಾಧನೆ ಪ್ರಶಸ್ತಿ ರೋಜರ್ ಬಿನ್ನಿ ಅವರಿಗೆ ಕೊಟ್ಟಾರ. ಕರ್ನಲ್ CK ನಾಯ್ಡು ಜೀವಮಾನ ಸಾಧನೆ ಪ್ರಶಸ್ತಿ ಮಿತಾಲಿ ರಾಜ್ ಅವ್ರು ಕೊಟ್ಟಾರ. ಹೌದಾ? 3 ಮಂದಿ ಕೊಟ್ಟಾರ. ಅದು ಗೊತ್ತಿರಬೇಕು ಸರ್, 3 ಮಂದಿ ಕೊಟ್ಟಾರ. ಇಲ್ಲಿ ಇವ್ರದ್ದು ಹೇಳೋದು ಮಾಡ್ತಿದ್ದೇನೆ. ಓಕೆ, 3 ಮಂದಿ ಕೊಟ್ಟಾರ. 3 ಜನಕ್ಕೆ ಇದು ಪ್ರಶಸ್ತಿ ಕೊಟ್ಟಾರ. ಸೊ ಗೊತ್ತಿರಬೇಕು, ರಾಹುಲ್ ದ್ರಾವಿಡ್, ಮಿತಾಲಿ ರಾಜ್ ಮತ್ತು ರೋಜರ್ ಬಿನ್ನಿ 3 ಮಂದಿ ಕೊಟ್ಟಾರ. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಏನು ಕೇಳ್ಬೋದು ಸರ್? ಪುರುಷರ ವಿಭಾಗದ ವರ್ಷದ ಕ್ರಿಕೆಟಿಗೆ ಯಾರು ಅಂತಂದ್ರೆ ಉಮ್ರಿಗಾರ್ ಪ್ರಶಸ್ತಿ. ಅಂದರೆ ಪುರುಷರ ವಿಭಾಗದ ವರ್ಷದ ಕ್ರಿಕೆಟಿಗ ಉಮ್ರಿಗಾರ್ ಪ್ರಶಸ್ತಿ ಯಾರಿಗೆ? ಶುಭ್ಮನ್ ಗಿಲ್ಲಿಗೆ ಬಂದೈತಿ. ಮಹಿಳಾ ವಿಭಾಗದ ವರ್ಷದ ಕ್ರಿಕೆಟಿಗ ಉಮ್ರಿಗಾರ್ ಪ್ರಶಸ್ತಿ ಸ್ಮೃತಿ ಮಂದನ 5ನೇ ಬಾರಿ ಬಂದೈತಿ.
ಸೊ ಇಷ್ಟು ಗೊತ್ತಿರಬೇಕು. 2025 ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಯಾರಿಗಿದ್ದಾರೆ ಅಂತಂದ್ರೆ ಭಾರತ ಗೆದ್ದೈತಿ. ಅಂದ್ರೆ ಆ ಟೈಮ್ದಾಗ ಅದ್ರ ಕ್ಯಾಪ್ಟನ್ ಯಾರಾಗಿದ್ರು, ಇವರು ಸ್ಮೃತಿ ಮಂದನ್ ಅವರು ಕ್ಯಾಪ್ಟನ್ ಆಗಿದ್ರು. ಅದು ಗೊತ್ತಿರ್ಬೇಕು ನಮ್ಗೆ. ಬಟ್ ಇದು ಇಂಪಾರ್ಟೆಂಟ್ ಇರೋದು 2025 ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಯಾರು ಗೆದ್ದಿದ್ರು ಸರ್? ಭಾರತ ಗೆದ್ದೈತ್ರಿ. ಅದು ಗೊತ್ತಿರ್ಬೇಕು ನಮ್ಗೆ. ಅದರದ ಆ ಒಂದು ಸಾಧನೆಗಾಗಿ ಇವ್ರಿಗೆ ಏನು ಮಾಡ್ಯಾರ, ಮಹಿಳಾ ವಿಭಾಗದ ವರ್ಷದ ಕ್ರಿಕೆಟಿಗೆ ಪ್ರಶಸ್ತಿ ಕೊಟ್ಟಾರ. ಅದು ಗೊತ್ತಿರ್ಬೇಕು ನಮಗೆ. ಓಕೆ, ಈ ರೀತಿ ಇಂಟರ್ಲಿಂಕ್ ಮಾಡ್ಬೋದಾಗ ನೋಡಿ 2025 ನಾವು ಇವಾಗ 2026 2026 ಮುಗಿಯಕ್ಕೆ ಬಂತು. ಆದ್ರೆ ನಾವು 2025 ಇಂಟರ್ಲಿಂಕ್ ಮಾಡಿದಾಗ ಇಲ್ಲಿ ಕರೆಂಟ್ ಅಫೇರ್ಸಿಗೆ ನಾವು ಆರಾಮ್ ಸ್ಕೋರ್ ಮಾಡ್ಬೋದು. ಓಕೆನಾ? ಅದೇನು ಒಂದೊಂದು ಟಾಪಿಕ್ ಇರ್ತವೆ, ಒಂದೊಂದು ಹೈ ಇಲ್ಡ್ ಟಾಪಿಕ್ ಇರ್ತವೆ. ಅದನ್ನು ಮತ್ತು ಅದ್ರ ಮೇಲೆ ರಿಲೇಟೆಡ್ ಪ್ರೀವಿಯಸ್ ಇಯರ್ ಕ್ವಶನ್ ಕೇಳಿದಾಗೂ ಅದು ಹೆವಿ ನ್ಯೂಸ್ನಲ್ಲಿ ಇರುತ್ತೆ, ನಾವು ಆರಾಮಾಗಿ ಆನ್ಸರ್ ಮಾಡ್ಬೋದು. ಇನ್ನೊಂದು ಅತ್ಯುತ್ತಮ ಅಂತಾರಾಷ್ಟ್ರೀಯ ಚೊಚ್ಚಲ ಪ್ರವೇಶ ಅಂದ್ರೆ ಇವೆಲ್ಲ ಕೇಳಂಗಿಲ್ಲ ಸರ್, ಇವೆಲ್ಲ ಕೇಳಂಗಿಲ್ಲ. ಈ ರೀತಿ ಓದ್ಬೇಡ್ರಿ, ಇವಷ್ಟು ಓದ್ಕೊಡ್ರಿ, ಇದಷ್ಟು ಓದ್ಕೊಡ್ರಿ. ಇವೇನದಲ್ಲ ಜೀವಮಾನ ಸಾಧನೆ ಪ್ರಶಸ್ತಿ ಮತ್ತು ವರ್ಷದ ಕ್ರಿಕೆಟಿಗ ಮಹಿಳಾ ವರ್ಷದ ಕ್ರಿಕೆಟಿಗೆ ಅಷ್ಟು ಓದ್ಕೊಳ್ಳಿ. ಇನ್ನು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ಬಗ್ಗೆ ನೋಡ್ಕೋಬೇಕಾದ್ರೆ ನೋಡಿದ್ರು ಪ್ರಧಾನ ಕಚೇರಿಯಲ್ಲಿ ಮುಂಬೈದಾಗ ಐತಿ. ಈ ಮುಂಬೈದ ವಾಂಖೇಡಾ ಕ್ರೀಡಾಂಗಣದಲ್ಲಿ ನೋಡ್ರಿ, ವಾಂಖೇಡೆ ಕ್ರೀಡಾಂಗಣ ಎಲ್ಲಿ ಬರುತ್ತೆ, ಮುಂಬೈದಾಗ ಕಂಡು ಬರುತ್ತೆ. ಅಲ್ಲಿ ಇದರ ಪ್ರಧಾನ ಕಚೇರಿ ಐತಿ. ಅಧ್ಯಕ್ಷರು ಯಾರು? ಮಿಥುನ್ ಮಾನಸ್ ಬರ್ತಾರೆ ಮತ್ತು ಉಪಾಧ್ಯಕ್ಷರು ರಾಜೀವ್ ಶುಕ್ಲಾ ಅವರು ಬರ್ತಾರೆ. ದೇವಜಿತ್ ಸೈಕಿಯಾ ಅವರು ಕಾರ್ಯಾಧ್ಯಕ್ಷರು ಅದಾರ. ಎಷ್ಟು ಓದ್ಕೋಬೇಕಾಗುತ್ತೆ BCCI ಬಗ್ಗೆ. ಇನ್ನು ಫಿಫಾ ವಿಸ್ತೃತ ರೂಪ ಕೊಟ್ಟಾರ, ಇದನ್ನು ಓದ್ಕೊಳ್ಳಿ. ಫಿಫಾ ವಿಸ್ತೃತ ಅಂದ್ರೆ ಫುಲ್ ಫಾರ್ಮ್ ಕೊಟ್ಟಾರ ನೋಡ್ರಿ. ನೀವು ಫಿಫಾ ಅಂತ ಬಂದಾಗ ನೋಡಿ ಇಲ್ಲಿ ಹೆಂಗೆ ಕೊಟ್ರಿ, ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಅಸೋಸಿಯೇಷನ್ ಫುಟ್ಬಾಲ್. ಸರ್ ಫಿಫಾ ಅಂದರೆ ಸರ್ ಫಸ್ಟ್ ಎಪ್ಪ ಬರ್ಬೇಕಲ್ಲ ಸರ್. ನೀವು ಇಲ್ಲೇನು ಎಕ್ಸಾಮ್ ಇಲ್ಲೇನು ಕೊಟ್ಟಿದ್ದಾರೆ ಸರ್, ಕೊಟ್ಬಿಟ್ಟಾರಲ್ರಿ ಅಂತ ಕೇಳ್ತಾರೆ ಸರ್. ಇದು ಫಿಫಾ ಅನ್ನೋದು ಅವರ ಒಂದು ಇದರಲ್ಲಿ ಕರೆಕ್ಟ್ ಐತ್ರಿ, ಎಫ್ ಬರಬೇಕು. ಬಟ್ ಇಂಗ್ಲೀಷ್ನ ಟ್ರಾನ್ಸ್ಲೇಟ್ ಮಾಡಿದಾಗ ಅದು ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಅಸೋಸಿಯೇಷನ್ ಫುಟ್ಬಾಲ್ ಅಂತ ಆಗುತ್ತೆ. ಸೊ ಹಾಗಾಗಿ ಇದನ್ನು ಈ ರೀತಿ ನೆನಪಿಟ್ಕೋಬೇಕು. ಇದನ್ನು ಕನ್ಫ್ಯೂಸ್ ಆಗ್ಬೋದು ನಿಮಗೆ. ಸೊ ಸ್ವಲ್ಪ ಗಮನ ಹರಿಸಿ. ಇದು ಯಾವಾಗ ಸ್ಥಾಪನೆ ಆಗುತ್ತೆ? 1904 ಸ್ಥಾಪನೆ ಆಗುತ್ತೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಸ್ವಿಟ್ಜರ್ಲ್ಯಾಂಡ್ನ ಜೆರಿಚ್ ಒಳಗೆ ಇದರ ಕೇಂದ್ರ ಕಚೇರಿ ಐತಿ. ಈ ಮುಂಚೆ ಎಲ್ಲಿತ್ತು ಅಂದರೆ ಫ್ರಾನ್ಸ್ನ ಪ್ಯಾರಿಸ್ ಒಳಗಿತ್ತು. ಈಗ ಅಲ್ಲಿಲ್ಲ, ಈಗ ಸ್ವಿಟ್ಜರ್ಲ್ಯಾಂಡ್ನ ಜೆರಿಚ್ ಒಳಗೆ ಐತಿ. ಇನ್ನು 2025 ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಹಳ ಇಂಪಾರ್ಟೆಂಟ್ ಸರ್. ಎಕ್ಸಾಮ್ದಲ್ಲಿ 200% ಕೇಳುವಂಥ ಕ್ವಶನ್ ಇರುತ್ತೆ, ಆಯಿತಾ? 2025 ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೊಟ್ಟಾರ. ಯಾರಿಗೆ ಕೊಟ್ಟಾರ? ಕನ್ನಡದ ಕೃತಿಗೆ ಕೊಟ್ಟಾರ. ಅದರಲ್ಲಿ ಕನ್ನಡದ ಒಂದು ವಿಭಾಗದಲ್ಲಿ ಕನ್ನಡದ ಕೃತಿ ಕೊಟ್ಟಾರ. ದಡ ಸೇರಿಸು ತಂದೆ ಅಂತ ಕೊಟ್ಟಾರ. ಸಾಹಿತ್ಯ ಯಾರು? ಅಂಬರೀಷ್ ನುಗುಡೋಣಿ ಅವರು ಕೊಟ್ಟಾರ. ಸೊ ಎಕ್ಸಾಮ್ದಲ್ಲಿ ಹೆಂಗೆ ಕೇಳ್ಬೋದು ಸರ್? ಕನ್ನಡದ ಸಾಹಿತ್ಯ ಅಂಬರೀಷ್ ನುಗುಡೋಣಿ ಅವರ ದಡ ಸೇರಿಸು ತಂದೆ ಎಂಬ ಸಣ್ಣ ಕಥೆಗಳ ಸಂಕಲನ ಆಗಿತ್ತು. ಕನ್ನಡ ವಿಭಾಗದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಸೊ ಅವ್ರ ಹೆಸರು, ಕೃತಿ, ಅವರ ಹೆಸರು, ಮತ್ತು ಎಷ್ಟನೇ ಸಾಲಿಂದು, ಮತ್ತು ಅದೊಂದು ಸಣ್ಣ ಕಥೆಗಳ ಸಂಕಲನ ಅನ್ನೋದು ಗೊತ್ತಿರಬೇಕು ನಿಮಗೆ. ಇಷ್ಟು ಗೊತ್ತಿರಲಿ. ನೆಕ್ಸ್ಟ್, ಅಂಬರೀಷ್ ನುಗೋಡ್ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಂದ್ರೆ ಅವರು ರಚಿಸಿದಂಥ ಕೃತಿಗಳು ಬಹಳ ಇಂಪಾರ್ಟೆಂಟ್ ಆಕವು. ಹಾಗಾಗಿ ಯಾವುದು ಅಂದ್ರೆ ಮಣ್ಣು ಸೇರಿತು ಬೀಜ, ತಮದಂದ ಕೇಡು, ಸವಾರಿ, ಇವು ಮೂರು ನಿಮಗೆ ಗೊತ್ತಿರಬೇಕು, ನೋಡ್ಕೊಳ್ಳಿ. ಇದನ್ನು ಬಿಟ್ಟರೆ ಇವೆಲ್ಲ ಓದ್ಕೋಬೇಕಾ ಸರ್? ಇವೆಲ್ಲ ಒಂದ್ಸಲ ಉಕ್ಕನ್ನು ಆಡಿಸಿ, ಬಟ್ ಇಂಪಾರ್ಟೆಂಟ್ ಅಲ್ಲ. 2025 ಸಾಲಿನ ಕೇಂದ್ರ ಸಾಹಿತ್ಯ ಪ್ರಶಸ್ತಿಗೆ ಭಾಜನರಾದ ಕೊಂಕಣಿ ಸಾಹಿತಿ, ಅಂದರೆ ಕನ್ನಡ ಸಾಹಿತ್ಯ ಒಂದೈತೆ, ಇನ್ನು ಕೊಂಕಣಿ ಭಾಗದಲ್ಲಿ ಕೊಂಕಣಿ ಸಾಹಿತ್ಯಗೂ ಕೊಟ್ಟಾರ. ಅವ್ರ ಹೆಸರು ಪೆರ್ನಾಲ ಅಂತ. ಓಕೆ, ಮಂಗಳೂರಿನ ಕೊಂಕಣಿ ಸಾಹಿತಿ HM ಪೆರ್ನಾಲ್ ಅಂದರೆ ಹೆನ್ರಿ ಮೆಂಡೋನ್ಸ್ ಅಂತ ಬರ್ತಾರೆ. ಅವರ ಪ್ರಶಂಸಿತ ಸಾಹಿತ್ಯ ವಿಮರ್ಶೆ ಕೃತಿ ಕೊಂಕಣಿ ಕಾವ್ಯಂ ರೂಪಂ ಅನಿರೂಪಕರಂಗೆ 2025 ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೊಂಕಣಿ ವಿಭಾಗದಲ್ಲಿ ಕೊಟ್ಟಾರ. ಸೊ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಗ್ಗೆ ನೋಡ್ಕೋಬೇಕಾದ್ರೆ ಸರ್ ಇದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. PC to DC ಎಲ್ಲದರಲ್ಲಿ ಕೇಳ್ತಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಏನು ಮಾಡುತ್ತೆ ಅಂದ್ರೆ ಸಾಹಿತ್ಯಕ್ಕಾಗಿ ನೀಡುವ ಒಂದು ಪ್ರಶಸ್ತಿ ಆಗೈತಿ. ಸಾಹಿತ್ಯಕ್ಕಾಗಿ ನೀಡುವ ದೇಶದ ಅತ್ಯುನ್ನತ ಪ್ರಶಸ್ತಿ ಯಾವುದಂತ ಕೇಳ್ತಾರೆ ಸರ್? ಸಾಹಿತ್ಯಕ್ಕಾಗಿ ನೀಡುವ ದೇಶದ ಅತ್ಯುನ್ನತ ಪ್ರಶಸ್ತಿ ಯಾವುದಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಒಂದನ್ನು ಗೊತ್ತಿರಬೇಕು ನಿಮಗೆ. ಪ್ರತಿ ವರ್ಷ ನೀಡ್ತಾರೆ ಸರ್, 8ನೇ ಅಧಿಸೂಚಿಯಲ್ಲಿರುವ 28 ಅನುಸೂಚಿತ ಭಾಷೆಗಳಿಗೆ ಪ್ಲಸ್, ಬರೀ 28 ಅಲ್ಲ, ಟೋಟಲ್ ಅವ್ರಿಗೆ ನೀಡೋದು 24 ಭಾಷೆಗಳಿಗೆ. ಆದರೆ ನೀವು 8ನೇ ಅನುಸೂಚಿಯಲ್ಲಿರುವ 28 ಭಾಷೆಗಳಿಗೆ ಪ್ಲಸ್ ಯಾವ 2 ಭಾಷೆ ಅಂದರೆ ಇಂಗ್ಲೀಷ್ ಮತ್ತು ರಾಜಸ್ಥಾನಿ ಭಾಷೆಗಳು ಸೇರಿ ಒಟ್ಟು 24 ಭಾಷೆಗಳಿಗೆ ಈ ಪ್ರಶಸ್ತಿಗಳನ್ನು ನೀಡುತ್ತಾರೆ. ಓಕೆ, ಇದರ ಒಂದು ಪ್ರಶಸ್ತಿ ಮೊತ್ತ 1 ಲಕ್ಷ ರೂಪಾಯಿ ನಗದಿರುತ್ತೆ, ಪ್ರಶಸ್ತಿ ಪತ್ರ ಇರುತ್ತೆ ಮತ್ತು ಫಲಕವನ್ನು ಕೊಡ್ತಾರೆ. ನೆಕ್ಸ್ಟ್, ಜಯಂತ್ ಕಮರೇಶ್ಗೆ ಸಂಗೀತ ಕಲಾನಿಧಿ ಪ್ರಶಸ್ತಿ ಬೇಡ ಸರ್, ಇದು ಎಕ್ಸಾಮ್ದಲ್ಲಿ ಕೇಳಂಗಿಲ್ಲ ರೀ. ರೂಪ್ಲಾ ನಾಯಕಿಗೆ ಸಂತ ಸೇವಾಲಾಲ್ ಪ್ರಶಸ್ತಿ ಬೇಡ.
ಕರ್ನಾಟಕ ರತ್ನ ಪ್ರಶಸ್ತಿಯು ರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಕೇಳಿದಾರೆ ರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವ ಸರ್? ಕರ್ನಾಟಕ ರತ್ನ ಪ್ರಶಸ್ತಿ. ಯಾವಾಗ ಸ್ಥಾಪನೆ ಐತ್ರಿ? 1992ರಲ್ಲಿ ಸ್ಥಾಪನೆ ಆಗುತ್ತೆ. ಮೊದಲ ಪುರಸ್ಕೃತರು ಯಾರು ಕೇಳಿದಾರೆ? ಮೊದಲ ಪುರಸ್ಕೃತರು ಒಟ್ಟು ಇಬ್ಬರು ಕೊಟ್ಟಾರ, ಕುವೆಂಪು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸೇರಿಸಿ ಕೊಟ್ಟಾರ. ಇದುವರೆಗೆ ಎಷ್ಟು ಮಂದಿ ಕೊಟ್ಟಾರ ಅಂದ್ರೆ 12 ಜನ ಕೊಟ್ಟಾರ. 12ನೇದಾರಿಗೆ ಅಂದ್ರೆ ಗೊತ್ತೈತೆ ನಿಮ್ಗೆ, ಕಾಮೆಂಟ್ನಲ್ಲಿ ತಿಳಿಸಿ. ಹೌದಾ? 12ನೇ ಕರ್ನಾಟಕ ರತ್ನ ಪ್ರಶಸ್ತಿ ಯಾರಿಗೆ ಕೊಟ್ಟಾರ? ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇನ್ನು ಹರಪಾರ್ವತಿ ಕಥಾಕ್ಕೆ ಸರಸ್ವತಿ ಸಮ್ಮಾನ ಪ್ರಶಸ್ತಿ. ಸರಸ್ವತಿ ಸಮ್ಮಾನ ಪ್ರಶಸ್ತಿ ಭಾಳ ಇಂಪಾರ್ಟೆಂಟ್ ಸರ್, ಇದನ್ನು ಓದಬೇಕಾಗುತ್ತೆ. ಲೇಖಕ ರಾಮ್ಕುಮಾರ್ ಮುಖೋಪಾಧ್ಯಾಯ ಅವರ ಹೆಸರು ನೆನಪಿರ್ಬೇಕು ನಿಮ್ಗೆ. ಲೇಖಕ ರಾಮ್ಕುಮಾರ್ ಮುಖೋಪಾಧ್ಯಾಯ ಅವರು ಹರಪಾರ್ವತಿ ಕಥಾ ಬಂಗಾಲಿ ಕಾದಂಬರಿ ಸೇರಿದ್ದು. ಬಂಗಾಲಿ ಕಾದಂಬರಿಯು 2025ನೇ ಸಾಲಿನ ಸರಸ್ವತಿ ಸಮ್ಮಾನ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಇದು ನೋಡ್ರಿ, ಇದು ಶಿವ ಮತ್ತು ಪಾರ್ವತಿಯ ಕುರಿತ ಪೌರಾಣಿಕ ಕಥಾವನ್ನು ಹೊಂದೈತಿ. ಇಷ್ಟು ಗೊತ್ತಿರ್ಬೇಕು ನಿಮಗೆ. ಇನ್ನು ಸರಸ್ವತಿ ಸಮ್ಮಾನ ಬಗ್ಗೆ, ಪ್ರಶಸ್ತಿ ಬಗ್ಗೆ ಏನು ನೋಡ್ಕೋಬೇಕಂದ್ರೆ ನೋಡಿ, ನಾನು ಮುಂಚೆ ಹೇಳ್ದಂಗೆ ನಾನು ಯಾವುದು ಪ್ರಶಸ್ತಿ ಬಗ್ಗೆ ಹೇಳಿದೆ? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹೇಳಿದೆ. ಅಲ್ಲಿ ಏನಾಯ್ತಂದರೆ 8ನೇ ಅನುಸೂಚಿಯಲ್ಲಿರೋ 28 ಭಾಷೆಗಳು ಮತ್ತು 2 ಇಂಗ್ಲೀಷ್ ಮತ್ತು ರಾಜಸ್ಥಾನಿ ಭಾಷೆಗಳು 24 ಭಾಷೆ ಅಂತ ಹೇಳಿದ್ದೆ. ಆದರೆ ಸರಸ್ವತಿ ಸಮ್ಮಾನ ಪ್ರಶಸ್ತಿಗೆ ಯಾವುದೇ ಭಾಷೆ, ದೇಶದ ಯಾವುದೇ ಭಾಷೆಗಳಲ್ಲಿ ಬರೆದ ಶ್ರೇಷ್ಠ ಸಾಹಿತ್ಯ ಕೃತಿಗೆ ಈ ಪ್ರಶಸ್ತಿಯನ್ನು ನೀಡ್ತಾರೆ. ನೀಡುವವರು ಯಾರ್ರಿ? KK ಬಿರ್ಲಾ ಫೌಂಡೇಶನ್ದವರು ನೀಡ್ತಾರೆ. 1991ರಿಂದ ಈ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದ್ದಾರೆ. ಒಟ್ಟು ಪ್ರಶಸ್ತಿಯ ಮೊತ್ತ 15 ಲಕ್ಷ ರೂಪಾಯಿ ಆಗಿರುತ್ತೈತಿ. ಇದು ಗೊತ್ತಿರಬೇಕು ನಿಮಗೆ. ಸರಸ್ವತಿ ಸಮ್ಮಾನ ಪ್ರಶಸ್ತಿ ಪಡೆದ ಕನ್ನಡಿಗರು ಯಾರು? ಒಟ್ಟು ಟೋಟಲ್ ಆಗಿ 3 ಜನ ನಮ್ಮ ಕನ್ನಡಿಗರು ಈ ಪ್ರಶಸ್ತಿಯನ್ನು ಪಡ್ಕೊಂಡಾರ. SL ಭೈರಪ್ಪ ಅವರು ಪಡ್ಕೊಂಡಾರ. ತಮ್ಮ ಮಂದ್ರ ಕಾದಂಬರಿಗೆ ಈ ಪ್ರಶಸ್ತಿಯನ್ನು ಪಡೆದುಕೊಂಡ್ರು 2010ರಲ್ಲಿ. ಇನ್ನು ವೀರಪ್ಪ ಮೊಯ್ಲಿ ಅವರು ಶ್ರೀ ರಾಮಾಯಣ ಮಹಾನ್ವೇಷನಂಗೆ ಪಡೆದುಕೊಂಡಾರ. ಒಟ್ಟು ಟೋಟಲ್ 2 ಮಾತ್ರ ಈ ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನು ಪಡೆದ ಕನ್ನಡಿಗರು ಆಗಿದ್ದಾರೆ. ಸಾರಿ, ನಾನು ಆಗಲೇ 3 ಜನ ಅಂದೆ, ಸಾರಿ, 2 ಮಾತ್ರ. KSRTCಗೆ ಗವರ್ನೆನ್ಸ್ ನೌ ರಾಷ್ಟ್ರೀಯ ಪ್ರಶಸ್ತಿ. 1 ಲೈನ್ ಕರೆಂಟ್ ಅಫೇರ್ಸ್, ಜಾಸ್ತಿ ಓದೋ ಅವಶ್ಯಕತೆ ಇಲ್ಲ, ಇದಷ್ಟು ಓದ್ಕೊಂಬಿಡಿ, ಇದಷ್ಟು ಓದ್ಕೊಳ್ಳಿ, ಇದೇನು ಬೇಡ, ಉಳಿದಿರೋ ತೆಳಗಿಂದ ಏನು ಬೇಡ. BMTCಗೆ 3 ರಾಷ್ಟ್ರೀಯ ಪ್ರಶಸ್ತಿಗಳು. BMTCಗೆ 3 ರಾಷ್ಟ್ರೀಯ ಪ್ರಶಸ್ತಿಗಳು ಯಾವುದಪ್ಪ ಅಂತಂದರೆ ಇದು ನೋಡ್ಕೊಳ್ಳಿ. ಅತ್ಯುತ್ತಮ ಮತ್ತು ಸಾರ್ವಜನಿಕ ಸಾರಿಗೆ ಡಿಜಿಟಲ್ ಉಪಕ್ರಮ, EV ಕ್ಲೀನ್ ಫಿಟ್ ಪರಿವರ್ತನಾ ವರ್ಷದ ಪ್ರಶಸ್ತಿ, ನಾಗರಿಕ ತೊಡಗಿಸಿಕೊಳ್ಳುವಿಕೆ ಮತ್ತು ಸಮಾವೇಶಿತ ಸಂಚಾರದಲ್ಲಿ ನವೀನತೆ. ಇದೇನು ಕೇಳಂಗಿಲ್ಲ, ಬಟ್ ಕೇಳಿದ್ರೆ ನಮಗೆ ಇದೊಂದು ಕೇಳ್ಬೋದು. ಅತ್ಯುತ್ತಮ ಸಾರ್ವಜನಿಕ ಸಾರಿಗೆ ಡಿಜಿಟಲ್ ಉಪಕ್ರಮದಲ್ಲಿ ಪ್ರಶಸ್ತಿ ಪಡೆಯುವ ರಾಷ್ಟ್ರೀಯ ಪ್ರಶಸ್ತಿ ಪಡೆದುಕೊಂಡಿದ್ದು ಯಾವುದಂದ್ರೆ BMTC. ಇಷ್ಟು ಗೊತ್ತಿರ್ಬೇಕು. ಇದನ್ನು ಕೇಳಂಗಿಲ್ಲ, ಇದು ಬೇಡ. ಸೋಡಿಯಂ ಒಂದು ಕ್ರಿಯಾಶೀಲವಾದ ಧಾತು ಕೇಳ್ತಾರೆ. ಸೋಡಿಯಂ ಒಂದು ಕ್ರಿಯಾಶೀಲವಾದ ಧಾತು ಮತ್ತು ನೆನಪಿರಬೇಕು. ಇದೇನು ಮಾಡ್ತಾರೆ? ಸೋಡಿಯಂ ಏನು ಮಾಡುತ್ತೆ? ತೇವಾಂಶದೊಂದಿಗೆ ರಿಯಾಕ್ಟ್ ಮಾಡುತ್ತೆ. ಅಂದರೆ ತೇವಾಂಶ ಇದೇನೈತಲ್ಲ, ತೇವಾಂಶದೊಂದಿಗೆ ಏನು ಮಾಡುತ್ತೆ? ರಿಯಾಕ್ಟ್ ಮಾಡುತ್ತೆ. ಹಾಗಾಗಿ ಇದನ್ನೇನು ಮಾಡ್ತಾರೆ? ಸೀಮೆ ಎಣ್ಣೆಯಲ್ಲಿ ಶೇಖರಿಸಿ ಇಡುತ್ತಾರೆ. ಕೇಳ್ತಾರೆ, ಸೋಡಿಯಮನ್ನು ಇದರಲ್ಲಿ ಶೇಖರಣೆ ಮಾಡಿ ಇಡುತ್ತಾರೆ. ನೀರು, ಸೀಮೆಯನ್ನು ಏನಂತ ಕೇಳ್ತಾರೆ? ಸೀಮೆಯನ್ನು ಗೊತ್ತಿರಬೇಕು ನಮಗೆ. ಗಣಿತದ ನೋಬೆಲ್ ಎಂದೇ ಖ್ಯಾತವಾದ ಅಬೆಲ್ ಪ್ರಶಸ್ತಿ ಕೇಳ್ತಾರೆ ಸರ್. ಅಬೆಲ್ ಪ್ರಶಸ್ತಿಗೆ ಇನ್ನೊಂದೇನು? ಗಣಿತದ ನೋಬೆಲ್ ಪ್ರಶಸ್ತಿ ಅನ್ನೋದು ಗೊತ್ತಿರಬೇಕು ನಿಮಗೆ. ಇತ್ತೀಚೆಗೆ 2026ರಲ್ಲಿ ಈ ಅಬೆಲ್ ಪ್ರಶಸ್ತಿ ಕೊಟ್ಟಾರ. ಯಾರಿಗೆ ಕೊಟ್ಟಾರ? ಜರ್ಮನಿಯ ಗಣಿತಶಾಸ್ತ್ರಜ್ಞ ಗೆರೆಡ್ ಫಾಲ್ಟಿಂಗ್ ಅವರಿಗೆ ಕೊಟ್ಟಾರ. 1 ಲೈನ್ ಕರೆಂಟ್ ಅಫೇರ್ಸ್. ಓಕೆ, ಇಷ್ಟು ಗೊತ್ತಿರಬೇಕು. ಇನ್ನು ಗೆರೆಡ್ ಫಾಲ್ಟಿಂಗ್ ಅವರಿಗೆ ಕೊಡುಗೆ ಅಂದರೆ ಯಾವ ಒಂದು ಉದ್ದೇಶಕ್ಕಾಗಿ, ಯಾವ ಒಂದು ಸಾಧನೆಗಾಗಿ ಈ ಅಬೆಲ್ ಪ್ರಶಸ್ತಿಯವ್ರನ್ನ ಈ ಜರ್ಮನಿ ಗಣಿತಶಾಸ್ತ್ರಜ್ಞ ಗೆರೆಡ್ ಫಾಲ್ಟಿಂಗ್ ಅವರಿಗೆ ಕೊಟ್ಟಿದ್ದಾರೆ ಅಂತಂದರೆ ನೋಡ್ರಿ, ಇವ್ರು ಏನು ಮಾಡ್ಯಾರ? ಆಧುನಿಕ ಸಂಖ್ಯಾ ಸಿದ್ಧಾಂತ ಮತ್ತು ಬೀಜಗಣಿತ ಅಥವಾ ರೇಖಾಗಣಿತದ ಈ ಭಾಗಗಳನ್ನು ಮರುರೂಪಿಸಿದ ಅಂಕಗಣಿತದ ಜಾಮಿತಿಯಲ್ಲಿ ಪ್ರಬಲ ಸಾಧನಗಳನ್ನು ಪರಿಚಯಿಸಿದ್ದಕ್ಕಾಗಿ ಇದು ಗೊತ್ತಿರಬೇಕು. ಮತ್ತು ಮಾಡೆಲ್ ಮತ್ತು ಲ್ಯಾಂಗ್ ಅವರ ದೀರ್ಘಕಾಲೀನ ಡಯೋಪ್ಯಾಂಟೈನ ಊಹೆಗಳನ್ನು ಪರಿಹರಿಸಿದ್ದಕ್ಕಾಗಿ, ಒಂದು ಏನೋ ಊಹೆಗಳಿದ್ದು ಅದು ಸ್ವಲ್ಪ ಕನ್ಫ್ಯೂಸ್ಟೇಟ್ ಆಗಿತ್ತು, ಅದನ್ನು ಏನು ಮಾಡ್ಯಾರ? ಪರಿಹರಿಸಿದ್ದಕ್ಕಾಗಿ ಇವರಿಗೆ ಈ ಪ್ರಶಸ್ತಿಯನ್ನು ಕೊಟ್ಟಾರ, ಗೊತ್ತಿರಬೇಕು. ಈ ಪ್ರಶಸ್ತಿ ಬಗ್ಗೆ ಮಾಹಿತಿ ನೋಡೋದಾದ್ರೆ, ಇದು ಯಾವ ದೇಶ ಕೊಡ್ತೈತಿ ಸರ್? ಈ ಪ್ರಶಸ್ತಿನ ನಾರ್ವೆ ದೇಶ ಕೊಡ್ತೈತಿ. ನಾರ್ವೇಜಿಯನ್ ಸರ್ಕಾರ ಇದನ್ನ ಪ್ರಶಸ್ತಿಯನ್ನು ಕೊಡ್ತೈತಿ. ವಾರ್ಷಿಕವಾಗಿ ನೀಡುವ ಅಂತಾರಾಷ್ಟ್ರೀಯ ಗಣಿತ ಪ್ರಶಸ್ತಿಯಾಗಿದೆ. ಸೊ ಯಾವಾಗ ಸ್ಥಾಪನೆ ಮಾಡಿತ್ತು? 2002ರಲ್ಲಿ ಈ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಾಯಿತು. ಇನ್ನು ವಿಶ್ವ ಆಹಾರ ಪ್ರಶಸ್ತಿ 2026ಕ್ಕೆ ಆಯ್ಕೆಯಾದ ನೆದರ್ಲ್ಯಾಂಡ್ನ ಆಹಾರ ತಜ್ಞ ಹುಬ್ ಲೇಲಿ ವೆಲ್ಡ್ ಅಂತ ಬರ್ತಾರೆ. ಹುಬ್ ಲೇಲಿ ವೆಲ್ಡ್. ಸೊ ನೆನ್ಪಿಟ್ಕೊರಿ, ವಿಶ್ವ ಆಹಾರ ಪ್ರಶಸ್ತಿ 2026 ಯಾರಿಗೆ ಬಂದೈತೆ? ಹುಬ್ ಲೇಲಿ ವೆಲ್ಡ್. ಇವರು ನೆದರ್ಲ್ಯಾಂಡ್ನ
ಆಹಾರ ತಜ್ಞ ಅನ್ನೋದು ಗೊತ್ತಿರಬೇಕು ನಿಮಗೆ. ಸೊ ಇನ್ನೊಂದು ಗೊತ್ತಿರಬೇಕು, ಇದು ಪ್ರತಿ ವರ್ಷ ವಿಶ್ವ ಆಹಾರ ದಿನದಂದು ಇದನ್ನು ಪ್ರದಾನ ಮಾಡ್ತಾರೆ. ಹಾಗಾಗಿ ವಿಶ್ವ ಆಹಾರ ದಿನ ಪ್ರತಿ ವರ್ಷ ಯಾವ ದಿನದಂದು ಆಚರಣೆ ಮಾಡ್ತಾರೆ ಅಂತ ಕೇಳ್ತಾರೆ, ಅಕ್ಟೋಬರ್ 16ರಂದು ವಿಶ್ವ ಆಹಾರ ದಿನವೆಂದು ಆಚರಣೆ ಮಾಡ್ತಾರೆ. ಇನ್ನು ವಿಶ್ವ ಆಹಾರ ಪ್ರಶಸ್ತಿ ಬಗ್ಗೆ ನಾವು ಮಾಹಿತಿ ನೋಡೋದಾದ್ರೆ 1986ರಲ್ಲಿ ನೊಬೆಲ್ ಪ್ರಶಸ್ತಿ ವಿಜೇತ ನಾರ್ಮನ್ ಬೋರ್ಲಾಗ್ ಅವರು ಇದನ್ನು ಸ್ಥಾಪನೆ ಮಾಡ್ತಾರೆ. ಸೊ ಗೊತ್ತಿರ್ಬೇಕು ನಿಮ್ಗೆ, ನಾರ್ಮನ್ ಬೋರ್ಲಾಗ್ ಅವ್ರ ಬಗ್ಗೆ ಗೊತ್ತೈತೆ ನಿಮ್ಗೆ, ಹೌದಾ? ಭಾರತೀಯ ಹಸಿರು ಕ್ರಾಂತಿ ಪಿತಾಮಹ ಅಂದ್ರೆ ಯಾರೇ? MS ಸ್ವಾಮಿನಾಥನ್. ವಿಶ್ವ ಹಸಿರು ಕ್ರಾಂತಿ ಪಿತಾಮಹ ಯಾರಂದ್ರೆ ನಾರ್ಮನ್ ಬೋರ್ಲಾಗ್ ಅವರು, ಗೊತ್ತಿರ್ಬೇಕು ನಿಮ್ಗೆ. ಅವ್ರು ಏನು ಮಾಡ್ತಾರೆ, 1986ರಲ್ಲಿ ಇದನ್ನು ವಿಶ್ವ ಆಹಾರ ಪ್ರಶಸ್ತಿನ ಸ್ಥಾಪನೆ ಮಾಡ್ತಾರೆ. 1987ರಲ್ಲಿ ಭಾರತೀಯ ಹಸಿರು ಕ್ರಾಂತಿ ಪಿತಾಮಹ ಎಂದು ಕೇಳ್ತಾರದ MS ಸ್ವಾಮಿನಾಥನ್ ಅವರಿಗೆ ಇದನ್ನು ನೀಡ್ತಾರೆ. ಯಾರಿಗೆ ನೀಡ್ತಾರೆ ಅನ್ನೋದು ಗೊತ್ತಿರಬೇಕು. ಆದರೆ ಇದು ಮೊದಲ ಪ್ರಶಸ್ತಿ ಅನ್ನೋದು ಇಂಪಾರ್ಟೆಂಟ್. ಇವರು 1986 ಸ್ಥಾಪನೆ ಮಾಡ್ತಾರೆ. 1987ರಲ್ಲಿ ಇವರಿಗೆ MS ಸ್ವಾಮಿನಾಥನ್ ಅವರಿಗೆ ಇದನ್ನು ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಈ MS ಸ್ವಾಮಿನಾಥನ್ ಅವರಿಗೆ ನಾವು ಭಾರತೀಯ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ, ಅದು ಗೊತ್ತಿರಬೇಕು. ಛಾಯಾಚಿತ್ರ ಸ್ಪರ್ಧೆಯಲ್ಲಿ ಛಾಯಾಗ್ರಾಹಕ ಸುಧೀರ್ ಚಿತ್ರಕ್ಕೆ 1ನೇ ಸ್ಥಾನ, ಕೇಳಂಗಿಲ್ಲ. 2025ನೇ ಸಾಲಿನ ವಿಶ್ವ ಆಹಾರ ಪ್ರಶಸ್ತಿಯನ್ನು ಮರಿಯಾಂಗಲ್ ಹಂಗ್ರಿಯಾರವರಿಗೆ ನೀಡಲಾಯಿತು. ಇಲ್ಲಿ ನೋಡ್ರಿ, ಇಲ್ಲಿ ವಿಶ್ವ ಆಹಾರ ಪ್ರಶಸ್ತಿ ಆಯಿತಾ, 2025 ಕೊಟ್ರೆ, 2026 ನೋಡ್ಕೊಂಡು 2025 ಕೊಟ್ರೆ. ಇದೇ ಹೇಳ್ತಲ್ಲ, ಇದು ನಾವು ಹೋದ ವರ್ಷದ ಕೇಳಿಬಿಟ್ರೆ ಈ ವರ್ಷದ ಕೇಳಿಲ್ಲ ಅನ್ನಂಗಿಲ್ಲ, ಕೇಳ್ಕೊಟ್ಟಿರ್ತಾರೆ, ಕರೆಕ್ಟಾಗಿ ನೋಡ್ಬೇಕಷ್ಟೇ. ಮರಿಯಾಂಗಲ್ ಹಂಗ್ರಿಯಾರವರಿಗೆ ನೀಡಿದ್ದಾರೆ. 1945 ಅಕ್ಟೋಬರ್ 16ರಂದು ಆಹಾರ ಮತ್ತು ಕೃಷಿ ಸಂಘಟನೆ ಸ್ಥಾಪನೆ ಆಯಿತು. ಸೊ ಕೇಳ್ತಾರ, ಆಹಾರ ಮತ್ತು ಕೃಷಿ ಸಂಘಟನೆ ಯಾವಾಗ ಸ್ಥಾಪನೆ ಆಯಿತು? 1945 ಅಕ್ಟೋಬರ್ 16ರಂದು ಸ್ಥಾಪನೆ ಆಯಿತು. ಈ ಸ್ಥಾಪಿತ ದಿನವಾದ ಅಕ್ಟೋಬರ್ 16ನ್ನು ಪ್ರತಿ ವರ್ಷ ನಾವು ವಿಶ್ವ ಆಹಾರ ದಿನವನ್ನಾಗಿ ಆಚರಣೆ ಮಾಡ್ತೇವೆ. ಬೂಕರ್ ಪ್ರಶಸ್ತಿ ರೇಸ್ನಲ್ಲಿ ಭಾರತದ ಮೂಲದ ಪದ್ಮ. ಸೊ ನಮ್ಮ ಭಾರತದವರು ಫೈನಲಿಸ್ಟ್ ಲಿಸ್ಟ್ನಿಗೆ ಸೇರಿದ್ದಾರೆ ಅಂದ್ರೆ ಅದು ಕೂಡ ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಪ್ರಸಕ್ತ ಸಾಲಿನ ಬೂಕರ್ ಪ್ರಶಸ್ತಿಗಳ ಅಂತಿಮ ಹಂತಕ್ಕೆ ತಲುಪಿದವರ ಪಟ್ಟಿಯನ್ನು ಇತ್ತೀಚೆಗೆ ಬಿಡುಗಡೆ ಮಾಡ್ಯಾರ. ಅನುವಾದ ವಿಭಾಗದಲ್ಲಿ ಭಾರತ ಮೂಲದ ಕೆನಡಾ ಅಮೆರಿಕನ್ ಸಾಹಿತಿ ಪದ್ಮಾ ವಿಶ್ವನಾಥನ್ ಅವರು ಸ್ಥಾನ ಪಡೆದಿದ್ದಾರೆ. ಹೌದಾ? ಹಾಗಾದರೆ ಇವರು ಪದ್ಮಾ ವಿಶ್ವನಾಥ್ ಅವರು ಏನು ಮಾಡಿದರು? ಪದ್ಮಾ ವಿಶ್ವನಾಥ್ ಅವರು ಏನು ಮಾಡಿದರು, ಅಂಥದ್ದು ಏನು ಸಾಧನೆ ಮಾಡಿದ್ರು ಅಂತ ಕೇಳ್ತಾರೆ. ನೋಡಿ, ಪದ್ಮಾ ವಿಶ್ವನಾಥ್ ಅವರು ಏನು ಮಾಡ್ಯಾರ? ಪೋರ್ಚುಗೀಸ್ ಭಾಷೆಯ ಕಾದಂಬರಿಯನ್ನು ಪದ್ಮಾ ಅವರು ಏನು ಮಾಡ್ಯಾರ? ಇಂಗ್ಲೀಷ್ ಭಾಷೆಗೆ ಅನುವಾದ ಮಾಡ್ಯಾರ. ಯಾವುದು? ಪೋರ್ಚುಗೀಸ್ ಭಾಷೆ ಐತಲ್ಲ, ಈ ಪೋರ್ಚುಗೀಸ್ ಭಾಷೆಯ ಕಾದಂಬರಿಯನ್ನು ಪದ್ಮಾ ಅವರು ಏನು ಮಾಡ್ಯಾರ? ಇಂಗ್ಲೀಷ್ ಭಾಷೆಗೆ ಅನುವಾದ ಮಾಡ್ಯಾರ. ಹಾಗಾದರೆ ಆ ಪೋರ್ಚುಗೀಸ್ ಭಾಷೆಯಲ್ಲಿ ಬರೆದಂಥವ್ರು ಯಾರು? ಸೊ ನೋಡ್ರಿ, ಅವರು ಬ್ರೆಜಿಲ್ ದೇಶದಾಗ ಅನಾ ಪೌಲಾ ಅಂತ ಬರ್ತಾರೆ. ಅನಾ ಪೌಲಾ ಮೈಯಾ ಅಂತಂದ್ರೆ ಅವರ ಆನ್ ಅರ್ತ್ ಆ್ಯಸ್ ಇಟ್ ಈಸ್ ಬಿನೀತ್ ಅಂತ ಬರುತ್ತೆ. ಆನ್ ಅರ್ತ್ ಆ್ಯಸ್ ಇಟ್ ಈಸ್ ಬಿನೀತ್ ಅಂತ ಬರುತ್ತೆ. ಈ ಒಂದು ಕೃತಿಯನ್ನು ಇಂಗ್ಲೀಷ್ಗೆ ಅನುವಾದ ಮಾಡ್ಯಾರ ಯಾರು? ಪದ್ಮಾ ವಿಶ್ವನಾಥ್ ಅವರು. ಹಾಗಾಗಿ ಫೈನಲಿಸ್ಟ್ 6 ಮೆಂಬರ್ಸ್ ಅಂತ ಇರ್ತಾರೆ, ಅದರಲ್ಲಿ ಇವರು ಕೂಡ ಸ್ಥಾನ ಪಡ್ಕೊಂಡಿದ್ರು, ಅದು ಗೊತ್ತಿರಬೇಕು ನಮಗೆ. ಮತ್ತು ನೀಲಾಂಜನ್ ಎಸ್ ರಾಯ್ ಅವ್ರ ಬಗ್ಗೆ ನೀವು ನೋಡ್ಕೋಬೇಕಾಗುತ್ತೆ. ಯಾಕಂದರೆ ಈ ವರ್ಷದ ತೀರ್ಪುಗಾರರ ಮಂಡಳಿಯಲ್ಲಿ ಬೂಕರ್ ಪ್ರಶಸ್ತಿ ಪುರಸ್ಕೃತ ಭಾರತೀಯ ಕಾದಂಬರಿಗಾರ್ತಿ ಮತ್ತು ಅಂಕಣಗಾರ್ತಿ ನೀಲಾಂಜನ ಎಸ್ ರಾಯ್ ಅವರು ಕೂಡ ಇದ್ದರು. ಅದಾಗಿ ಒಂದ್ಸಲ ನೋಡ್ಕೊಂಬಿಡಿ, ಕನ್ನಡಿಸಿ. ಓಕೆ, ಹಾಗಾಗಿ ಇನ್ನು ನಾನು 2026 ಬೂಕರ್ ಪ್ರಶಸ್ತಿ ಬಗ್ಗೆ ಮಾತನಾಡ್ತಿದ್ದೇನೆ. ಹಾಗಾದರೆ 2025 ಸಾಲಿನ ಬೂಕರ್ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಯಾರು ಪಡ್ಕೊಂಡ್ರು? ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. 2025ರಲ್ಲಿ ಕನ್ನಡದ ಲೇಖಕಿ ಬಾನು ಮುಸ್ತಾಕ್ ಅವರ ಸಣ್ಣ ಕಥೆಗಳ ಸಂಕಲನ ಎದೆಯ ಹಣತೆ ಕೃತಿಯನ್ನು ಇಂಗ್ಲೀಷ್ ಭಾಷೆಗೆ ಮಾಡ್ತಾರೆ ದೀಪಾ ಬಸ್ತಿ ಅವರು ಅನುವಾದ ಮಾಡಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಪಡೆದಿದ್ದರು, ಗೊತ್ತಿರಬೇಕು. ಇಷ್ಟು ಓದ್ಕೊಳ್ಳಿ. ಇನ್ನು ಅಕ್ಷಯ ಪಾತ್ರೆ ಫೌಂಡೇಶನ್ಗೆ ರಾಷ್ಟ್ರಪತಿ ಗೌರವ. ಆನ್ಲೈನ್ ಕರೆಂಟ್ ಅಫೇರ್, ಇದನ್ನು ಓದ್ಕೋ ಅವಶ್ಯಕತೆ ಇಲ್ಲ, ನೋಡ್ಕೊಳ್ಳಿ ಅಷ್ಟೇ. ಇತ್ತೀಚೆಗೆ ಯಾವ ಒಂದು ಫೌಂಡೇಶನ್ಗೆ ರಾಷ್ಟ್ರೀಯ ಗೌರವ ಸಲ್ಲತ್ತಂದ್ರೆ ಅಕ್ಷಯ ಪಾತ್ರೆ ಫೌಂಡೇಶನ್ಗೆ ರಾಷ್ಟ್ರೀಯ ಪ್ರಶಸ್ತಿ ಗೌರವ ಸಿಗುತ್ತೆ. ಯಾಕಂದರೆ ಇವ್ರು ಏನು ಮಾಡ್ತಾರೆ? ದೇಶದ ಮಕ್ಕಳಿಗೆ ಎಷ್ಟು ಪೌಷ್ಟಿಕ ಊಟವನ್ನು ವಿತರಣೆ ಮಾಡ್ತಾರೆ. ಯಾವುದಂದ್ರೆ PM ಪೋಷಣೆ ಅಂದರೆ ಒಂದು ಯೋಜನೆ ಇರ್ತದೆ. PM ಪೋಷಣೆ ಯೋಜನೆ ಅಂಟದಾಗ ಇವರು ಅಷ್ಟೆಲ್ಲ ಸಾಧನೆ ಮಾಡಿದ್ದಾರೆ. ಹಾಗಾಗಿ ಇದೊಂದು ಸ್ವಲ್ಪ ನೋಡಿಕೊಳ್ಳಿ ಅಷ್ಟೇ, ಗಮನ ಹರಿಸಿ. ನೆಕ್ಸ್ಟ್ ಹಿಂಗೆ ಕೇಳ್ಬೋದು, ಡಾಕ್ಟರ್ ಬಾಬು ಜಗಜೀವನ್ ರಾಯ್ ಪ್ರಶಸ್ತಿ 2026 ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡ್ತೀವಿ? ಇತ್ತೀಚೆಗೆ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಪ್ರಶಸ್ತಿಯನ್ನು 2026 ಪ್ರಶಸ್ತಿಯನ್ನು 5 ಜನರಿಗೆ, ಟೋಟಲ್ 5 ಜನರಿಗೆ ಅನಿಸುತ್ತೆ. ಓಕೆ, 5 ಜನರಿಗೆ ಇದು ಪ್ರಶಸ್ತಿಯನ್ನು ಕೊಟ್ಟಾರೆ. ಆದರೆ ಇಲ್ಲಿ ಎಕ್ಸಾಮ್ದಲ್ಲಿ ಏನು ಕೇಳ್ತಾರೆ ಅಂದರೆ ಅವರ ಹುಟ್ಟಿದ ದಿನ ಕೇಳ್ತಾರೆ. ಏಪ್ರಿಲ್ 5 ಬಾಬು ಜಗಜೀವನ್ ರಾವ್ ಅವರ ಜನ್ಮದಿನ ಆಗೈತಿ. ಇಷ್ಟು ಓದಿದರೆ ಸಾಕು, ಉಳಿದಿರೋ ಇನ್ಫಾರ್ಮೇಷನ್ ಓದೋ ಅವಶ್ಯಕತೆ ಇಲ್ಲ.
ನೆಕ್ಸ್ಟ್ 1954ರಲ್ಲಿ ಭಾರತ ರತ್ನ ಪ್ರಶಸ್ತಿ ಸ್ಥಾಪನೆ ಆಯಿತು. ಕೇಳ್ತಾರೆ, ಭಾರತ ರತ್ನ ಪ್ರಶಸ್ತಿ ಸ್ಥಾಪನೆ ಆಗಿದ್ದು 1954. ಭಾರತ ರತ್ನ ಪಡೆದ ಮೊದಲಿಗರು ಯಾರಂತಂದ್ರೆ ಒಟ್ಟು 3 ಜನ ಸೇರಿ ಈ ಪ್ರಶಸ್ತಿ ತಗೋತಾರೆ. ಅದರಲ್ಲಿ ಮೊದಲು ತಗೊಂಡವರು ಸಿ ರಾಜಗೋಪಾಲಾಚಾರಿ. ಬಹಳ ಇಂಪಾರ್ಟೆಂಟ್ ರೀ, ಕನ್ಫ್ಯೂಸ್ ಆಗ್ಬಿಟ್ರಿ ನೀವು. ರಾಧಾಕೃಷ್ಣ ಮತ್ತು ಸಿ ವಿ ರಾಮನ್ ಅಂತಾರೆ. ಸೊ ಇವರು ಫಸ್ಟ್ ಇದರಲ್ಲಿ ಮತ್ತು ಫಸ್ಟ್ ರಾಜಗೋಪಾಲಾಚಾರಿ ಅದಾರ. ಅದ ಈ 3 ಜನ ಫಸ್ಟ್ ತೊಗೊಂಡವ್ರದ್ದು ನಾವು ಏನು ಮಾಡ್ತೀವಿ, ಮೊದಲ ಭಾರತ ರತ್ನ ಪುರಸ್ಕೃತ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಸಿ ರಾಜಗೋಪಾಲಾಚಾರಿ ಅವರು ಮೊದಲ ಭಾರತ ರತ್ನ ಪುರಸ್ಕೃತರು ನೆನಪಿರ್ಬೇಕು. ಇವ್ರ ಜೊತೆ ತೊಗೊಂಡವ್ರು ಎಸ್ ರಾಧಾಕೃಷ್ಣ ಮತ್ತು ಸಿ ವಿ ರಾಮನ್ ಅವರು ಅಂತ ಗೊತ್ತಿರ್ಬೇಕು ನಿಮಗೆ. ಓಕೆ, ಇವತ್ತಿಗೆ ನಾನು ಇಲ್ಲಿ ಕ್ಲಾಸ್ ಮುಗಿಸ್ತೇನೆ. ಇನ್ನು ಮುಂದಿನ ಕ್ಲಾಸ್ದಾಗ ಅದು ಕೊನೆಯ ಕ್ಲಾಸ್ ಆಗಿರುತ್ತೆ, ಏಪ್ರಿಲ್ ತಿಂಗಳ ಕೊನೆಯ ಕ್ಲಾಸ್ ಆಗಿರುತ್ತೆ ಮುಂದಿನ ಕ್ಲಾಸು. ಸೊ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಇಮಿಡಿಯೇಟ್ ಆಗಿ ಅದಕ್ಕೆ ಆನ್ಸರ್ ಮಾಡ್ತೇನೆ. ಸೊ ನಿಮಗೆ ಇದರಲ್ಲಿ ಇನ್ನೂ ಹೆಚ್ಚಿನ ಅಭ್ಯಾಸಕ್ಕಾಗಿ ಏನಾದರೂ ಬೇರೆ ಸಬ್ಜೆಕ್ಟ್ ಏನಾದರೂ ನಿಮಗೆ ಡೌಟ್ ಕ್ಲಿಯರ್ ಇದ್ದರೆ, ಈ ರೀತಿ ಹೇಳಿ ಆ ರೀತಿ ಹೇಳಿ ಅಂತ ಏನಾದರೂ ಸಲಹೆ ಇದ್ದರೆ ಕಾಮೆಂಟ್ ಬಾಕ್ಸ್ದಲ್ಲಿ ನೀವು ಫ್ರೀಯಾಗಿ ಕಾಮೆಂಟ್ ಮಾಡ್ಬೋದು. ಸೊ ಹಾಗಾಗಿ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಕ್ಲಾಸ್ ಅಥವಾ ಮುಂದಿನ ಕ್ಲಾಸ್ ಏನಿದೆ ಅದು ಕೊನೆಯ ಕ್ಲಾಸ್ ಆಗಿರುತ್ತೆ, ಯಾವುದು ಏಪ್ರಿಲ್ ತಿಂಗಳ ಮ್ಯಾಗ್ಝಿನ್ದಲ್ಲಿ. ನಾನು ಹೇಳಿದಂಥ ಇನ್ಫಾರ್ಮೇಷನನ್ನು ಹೈಲೈಟ್ ಮಾಡಿದ ಇನ್ಫಾರ್ಮೇಷನ್ ಮತ್ತು ಏನು ನಾನು ಮಾರ್ಕ್ ಮಾಡಿರ್ತೀನಿ ಅದಷ್ಟೇನ ಓದ್ಕೊಂಡು ಹೋಗಿ, ಅಷ್ಟರ ಮೇಲೆ ಎಕ್ಸಾಮ್ದಲ್ಲಿ ಕೇಳ್ತಾರೆ. ಅದನ್ನು ಬಿಟ್ಟು ಬೇರೆ ಎಲ್ಲವನ್ನು ಓದ್ತಾ ಕೂತ್ರೆ ನೀವು PhD ಮಾಡ್ದಂಗೆ ಆಗುತ್ತೆ, ಅದೆಲ್ಲ ಅವಶ್ಯಕತೆ ಇಲ್ಲ. ಓಕೆ, ಧನ್ಯವಾದಗಳು, ಶುಭ ದಿನ.